तस्मत् गुरुं प्रबध्येत जिज्ञासुः तेय उत्तमं शाब्दे परे च निष्णातं ब्रह्मण्युप आश्रयं जाणून विषयांचे नश्वरपण पावावया लागे ब्रह्मपूर्ण सद्गुरुरूपी अनन्य शरण निघावे संपूर्ण श्रद्धायुक्त. ಭಾಗವತ ಶಿರೋಮಣಿಯಾದಂಥ ಏಕನಾಥ್ ಮಹಾರಾಜರು ಬರೆದಂಥ ಏಕನಾಥಿ ಭಾಗವತದ 3ನೇ ಅಧ್ಯಾಯದ 21ನೇ ಶ್ಲೋಕವನ್ನು ಇವತ್ತಿನ ಪ್ರವಚನಕ್ಕೆ ವಿಷಯವನ್ನಾಗಿಟ್ಟುಕೊಂಡು ಈ ಶ್ಲೋಕ ಮತ್ತು ಈ ಶ್ಲೋಕದ ಭಾವಾರ್ಥದ ಚಿಂತನೆಗೆ ನಾವು ನೀವು ಆದ್ಯತೆ ಕೊಡೋಣ. ಈ ಶ್ಲೋಕದ ಅರ್ಥ ಈ ರೀತಿ ಇದೆ. ನಮ್ಮಲ್ಲಿ ವಿಷಯ ಸುಖ ಬೇರೆ ಇದೆ, ಶಾಶ್ವತವಾದ ಬ್ರಹ್ಮಾನಂದ ನಿಜ ಸುಖ ಬೇರೆ ಇದೆ. ನಮಗೆ ಸುಖ ಬೇಕು ಅಂತ ಎಲ್ಲರೂ ಬಯಸ್ತಾರೆ. ಯಾವುದಕ್ಕೆ ನಿಜವಾದ ಸುಖ ಅಂತ ಅನ್ನೋ ಪರಿಚಯ ಇಲ್ಲ. ಸಾಂಸಾರಿಕ ವಿಷಯ ಸುಖನೇ ಸುಖ ಅಂತ ತಿಳ್ಕೊಂಡ್ಬಿಟ್ಟಿದೆ. ನಿಜವಾದ ಸುಖ ಸರ್ವ ಸುಖಕ್ಕೆ ಆದರ ಪರಮಾತ್ಮನೇ ನಿಜ ಸ್ವರೂಪ, ಸುಖ ಸ್ವರೂಪ, ಆನಂದ ಸ್ವರೂಪ. ಆ ಸುಖ ಸ್ವರೂಪ ಬ್ರಹ್ಮಾಂಡದಲ್ಲಿ ಎಲ್ಲಿ ಹುಡುಕಿದ್ರು ಯಾವುದರಿಂದಲೂ ಸಿಗೋದಿಲ್ಲ. ಅದು ನಮ್ಮೊಳಗಡೆನೇ ಇದೆ. ದೇವತೆಗಳು ಒಂದು ಮೀಟಿಂಗ್ ಮಾಡಿದ್ರಂತೆ. ಆ ಪರಮ ಸುಖ ಮನುಷ್ಯನಿಗೆ ಎಲ್ಲಿ ಹುಡುಕಿದ್ರು ಸಿಗಬಾರದು, ಅಂಥ ಸ್ಥಳದಲ್ಲಿ ಇಡಬೇಕು ಅಂತ ಚರ್ಚೆ ಮಾಡಿದಂತೆ. ಒಬ್ಬೊಬ್ಬರು ಒಂದೊಂದು ಸಲಹೆ ಕೊಟ್ಟಂತೆ. ಎಲ್ಲಿ ಇಟ್ಟರೂ ಮನುಷ್ಯ ಹುಡುಕ್ತಾನೆ. ಅವನೊಂದು ಹುಡುಕಕ್ಕೆ ಜಾಗ ಒಂದಿದೆ, ಅದು ತನ್ನೊಳಗೆ ಮುಳುಗು ಹುಡುಕೋದಿಲ್ಲ. ಅದಕ್ಕೆ ಎಲ್ಲರಲ್ಲೂ ಹೃದಯ ಮಧ್ಯೆ ನೀರಾಮ್ ಸರ್ವ ಸುಖಾಚೆ, ಸರ್ವ ಸುಖ ಕೊಡುವಂಥ ಆತ್ಮರಾಮನಾಗಿ ಎಲ್ಲರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಅದು ನಿಜ ಸುಖ, ಪರಮ ಸುಖ. ಈ ಪರಮ ಸುಖ ಪರಮಾನಂದ ಪಡ್ಕೊಂಡವರಿಗೆ ನಾವು ಸದ್ಗುರು ಅನ್ನೋಣ. ಪಡ್ಕೋಬೇಕು ಅನ್ನೋರು ನಿಜವಾದ ಸತ್ಶಿಷ್ಯರು. ಆ ಸುಖನೇ ಪಡ್ಕೋಬೇಕನ್ನೋರಿಗೆ ನಿಜವಾದ ಶಿಷ್ಯ. ಅಂತ ಶಿಷ್ಯನಾದವನು ಆ ಪರಮ ಸುಖ ಪಡೆಯಕ್ಕೆ ಏನು ಮಾಡಬೇಕು ಅಂದರೆ ಸದ್ಗುರುವಿಗೆ ಶರಣ ಹೋಗಬೇಕು. ಸದ್ಗುರುವಿಗೆ ಶರಣ ಹೋಗಬೇಕು ಅಂದ್ಕೊಂಡ್ರೆ ಯಾರಿಗೆ ಸದ್ಗುರು ಅನ್ನಬೇಕು ಅನ್ನೋದು ಒಂದು ಯೋಗ್ಯತೆ, ಅಧಿಕಾರ ಇದೆ. ಮಾರ್ಕೆಟ್ನಲ್ಲಿ ಬಹಳ ಜನ ನಿಮಗೆ ಗುರುಗಳು, ನಮಗೆ ಗುರುಗಳು ಸಿಗ್ತಾರೆ. ಅವ್ರು ಸದ್ಗುರು ಅಂತಲೂ ಅವ್ರ ಶಿಷ್ಯರು ಬಹುಪರ ಅಂತಿರ್ತಾರೆ. ಅವರನ್ನು ಶಿಷ್ಯರಿಂದ ಹೇಳಿಕೊಂಡು ಅವರು ಸದ್ಗುರು ಆಗಿ ಬೆಳೀತಾ ಇದ್ದಾರೆ. ನಿಜವಾದ ಸದ್ಗುರು ಯಾರಿಗಬೇಕು, ಇದು ಬಹಳ ಮಹತ್ವ. ನಿಜವಾದ ಸುಖ ಪಡೆಯಬೇಕು ಸಾಧಕರಿಗೆ ಸದ್ಗುರು ನಿಜವಾದ ಲಕ್ಷಣ ತಿಳ್ಕೊಂಡಾಗ ಈ ಎಲ್ಲ ಗುರುಗಳಿಗೆಲ್ಲ ಸದ್ಗುರು ಅಂತ ಮೋಸ ಹೋಗೋದಿಲ್ಲ. ಹಾಗಾದರೆ ಸದ್ಗುರು ಯಾರು? ನಾನು ಇವತ್ತೇನು ವಿಶೇಷ ಈ ಸರಿ ಸಪ್ತಾಹದಲ್ಲೂ ನನಗೆ ಪ್ರವಚನ ಅಂತ ಹಾಕಿದಾರೋ ನನಗೆ ಗೊತ್ತಿಲ್ಲ. ಅದು ಅನಂತ ಮಹಾರಾಜರು ಏನು ಪ್ರೇರಣೆನೋ ಕೀರ್ತನೆ ನಾನು ಮಾಮೂಲಿ ನಾಳೆ ಮಧ್ಯಾಹ್ನ ಸಿಗುತ್ತೆ ಅಂತ ಮಾಡ್ಕೊಂಡಿದ್ದೆ. ನನಗೆ ಪ್ರವಚನ ಅಂದ್ಕೊಳ್ಳೆ ಅನಂತ ಮಹಾರಾಜರು ಏನು ವಿಷಯ ಪ್ರವಚನದ ತಗೋಬೇಕು ಅಂದಾಗ ಸುಮ್ಮನೆ ಪಾಲನೆ ಮಾಡುವಾಗ ಹೀಗೆ ಪುಸ್ತಕಕ್ಕೆ ಬಿಚ್ಚಿದೆ. ಈ ಶ್ಲೋಕ ಸಿಕ್ತು, 3ನೇ ಅಧ್ಯಾಯದ 21ನೇ ಶ್ಲೋಕ ಸಿಕ್ತು. ನೋಡಿದ್ರೆ ಗುರುವಿನ ಬಗ್ಗೆನೇ ಇದೆ. ಇದು 5 ದಿವಸ ಚಿಂತನೆ ಮಾಡಿದ್ದೀನಿ ನಾನು. ಓದಿ 5 ದಿವಸನೂ ಅವ್ರ ಪಾರಾಯಣ ಪುಸ್ತಕ ಮಾಡೋದು ಅದನ್ನು ನಾನು ಕೂತ್ಕೊಳ್ತಿದ್ದೆ. ಚಿಂತನೆ ಎಷ್ಟು ಅದ್ಭುತವಾಗಿದೆ ಇದೆ. ಆಮೇಲೆ ನನಗೆ ಇದೊಂದು ಆಕರ್ಷಣೆ ಏನಾಯಿತು ಅಂದರೆ, ನಾವು ಇವತ್ತು ಸಂತ ಅನಂತ ಮಹಾರಾಜರಂತ ಸಂಬೋಧನೆ ಮಾಡೋದಿಲ್ಲ. ಜಾರಿಯಲ್ಲಿರೋದು ಸದ್ಗುರು ಅನಂತ ಮಹಾರಾಜರು ಅಂತ ಇಲ್ಲಿ ಜಾರಿಯಲ್ಲಿದೆ. ಬಹುಶಃ ಅನಂತ ಮಹಾರಾಜರಿಗೆ ಯಾರಿಂದ ಯಾವ ರೀತಿಯಲ್ಲಿ ಸದ್ಗುರು ಅನ್ನೋ ಸಂಬೋಧನೆ ಮಾಡ್ತಾ ಆ ಗುರುಗಳನ್ನು ಹೇಳೋದಕ್ಕೆ ಇಲ್ಲಿ ಹೇಗೆ ಜಾರಿಯಲ್ಲಿದೆ ಗೊತ್ತಿಲ್ಲ. ಇಲ್ಲಿ ಈ ಅಧ್ಯಯನ ಮಾಡಿದಾಗ, ಈ ಶ್ಲೋಕದ ಅಧ್ಯಯನ, ನಿಜವಾದ ಸದ್ಗುರುವಿನ ಲಕ್ಷಣ 100 ಇಲ್ಲಿರುವ ಹಾಗೆ ಅವರ ಜೀವನ ಚರಿತ್ರೆಯಲ್ಲಿ ನಾವು ಕಾಣಬಹುದು. ನಿಜವಾದ ಸದ್ಗುರು ಲಕ್ಷಣ ತಿಳ್ಕೊಂಡ ಮೇಲೆ ಈ ಗ್ರಂಥದಿಂದ
ಎಲ್ಲೂ ಹುಡುಕ್ಬೇಕಾಗಿಲ್ಲ. ಅನಂತ ಮಹಾರಾಜರ ಆಶ್ರಮಕ್ಕೆ ಬರಬೇಕು, ಅನಂತ ಮಹಾರಾಜರಿಗೆ ದಂಡವತ್ ನಮಸ್ಕಾರ ಮಾಡಿ ಶರಣಾಗತಿ ಆಗಬೇಕು. ಸದ್ಗುರು ಆದವನು ಶರೀರದಲ್ಲೇ ಇರಬೇಕು ಅಂತ ಏನಿಲ್ಲ, ಅದು ತಪ್ಪು ಕಲ್ಪನೆ. ಶರೀರ ತಗೊಳ್ಳೋಕ್ ಮುಂಚೆ ಯಾವ ದಿವ್ಯಾತ್ಮರಾಗಿದ್ರು, ಶರೀರ ತಗೊಂಡಾಗ ಏನು ಒಂದು ಮುಖ್ಯ ಕಾರ್ಯಕ್ಕಾಗಿ ಬಂದು ಆ ಲೀಲೆ ಮಾಡ್ತಾರೆ. ಶರೀರ ಬಿಟ್ಟಾಗಲೂ ಅದೇ ಶಕ್ತಿ ಇರುತ್ತವ್ರು, ಅದರಿಂದ ಅವರು ಜೀವಂತವಾಗಿಯೇ ಇರ್ತಾರೆ. ಶರೀರ ಬಿಟ್ಟಿದ್ದು ಅವ್ರದ್ದು ಗದ್ಗೆ ಒಂದಿದೆ, ಈಗ ಅವ್ರದ್ದು ಮೂರ್ತಿ ಇದೆ ಅಂತ ಭಾವಿಸಬಾರ್ದು. ದೈವಿ ದೃಷ್ಟಿಯಿಂದ, ದೈವಿ ಶಕ್ತಿಯ ವಿಭೂತಿ ದೃಷ್ಟಿಯಿಂದ ನೋಡಿದ್ರೆ ಅವರು ಜಾಗೃತರಾಗೇ ಇರ್ತಾರೆ. ಅದರಿಂದ ನಾವು ಅನಂತ ಮಹಾರಾಜರು ನಿಜವಾದ ಸದ್ಗುರು ಅಂತ ತಿಳಿದ ನಂತರ, ಇವತ್ತಿನ ಅಧ್ಯಯನದ ನಂತರ ಅವರಿಗೆ ಸದ್ಗುರು ಮಾಡ್ಕೊಳ್ಳೋಣ ಅಂದರೆ ಶರೀರದಲ್ಲಿ ಇಲ್ಲ ಅಂತ ಅಪನಂಬಿಕೆ ಮಾಡಬೇಡಿ, ಅವಿಶ್ವಾಸ ಮಾಡಬೇಡಿ. ಅವರು ಶರೀರ ಇಲ್ಲ ಅಷ್ಟೇ, ಶಕ್ತಿ ಅಷ್ಟೇ ಇರುತ್ತೆ. ಅವ್ರಿಗೆ ಶ್ರದ್ಧೆಯಿಂದ ನಾವು ಸದ್ಗುರುವಾಗಿಯೇ ಕಂಡು ಅನನ್ಯ ಶರಣಾಗತಿ ಭಾವ ಮಾಡಿದ್ರೆ ಅವರು ನಮಗೆ ಜೀವಂತ ಇದ್ದಾಗ ಯಾವ ಮಾರ್ಗದರ್ಶನದಲ್ಲಿ ನಮಗೆ ಕರ್ಕೊಂಡು ಹೋಗ್ತಿದ್ರು ಅದೇ ಮಾರ್ಗದರ್ಶನ ಕರ್ಕೊಂಡು ಹೋಗ್ತಾರೆ. ಸದ್ಗುರುವಿಗೆ ಆ ರೀತಿ ಸಾಮರ್ಥ್ಯ ಇದೆ. ಸದ್ಗುರು ವಾಂಚುನಿ ಸಾಪಡೇನ ಸೋಯ ಧರಾವೇತೆ ಪಾಯ ಆದಿ ಆದಿ ಅಂತ ಮೊಟ್ಟ ಮೊದಲು ಸದ್ಗುರುವಿನ ಪಾದ ಹಿಡಿದೆ. ಅವನ ಹೊರತು ಸ್ವರೂಪ ಜ್ಞಾನ ಯಾರಿಂದಲೂ ಸಾಧ್ಯವಿಲ್ಲ. ಯಾರಿಂದಲೂ, ಯಾವ ಪಾಂಡಿತ್ಯದಿಂದಲೂ ಆಗೋದಿಲ್ಲ, ಯಾವ ವಿದ್ಯಾವಂತನಾಗಿ ಸಾಧ್ಯವಿಲ್ಲ. ಮುಖದ್ಗತ ವೇದ ಪಾಠಾಂತರ ಮಾಡಿ ಸ್ವರೂಪ ಜ್ಞಾನ ಉಂಟಾಗೋದಿಲ್ಲ. ಅಹಂಕಾರ ಶೂನ್ಯಗೊಳಿಸಿ ತನ್ನೊಳಗೆ ತಾನು ಮುಳುಗಿಸೋಕ್ಕೆ ಒಂದೇ ದಾರಿ ಇರೋದು ಸ್ವರೂಪ ಜ್ಞಾನ ಪಡೆಯುತ್ತೆ. ಅದನ್ನು ಯಾರು ಮಾಡಿದಾರೋ ಅವ್ರು ಮಾತ್ರ ಆಶೀರ್ವಾದ ಮಾಡಿದ್ರೆ ನಮಗೆ ಆ ಹಸಿರು ನಿಶಾನೆ. ಆ ಅಂತರ್ಮುಖಿಯಾಗಿ ಅಹಂಕಾರ ಶೂನ್ಯಗೊಳಿಸಿ ಸ್ವರೂಪ ಜ್ಞಾನ ಪಡೆಯೋದಕ್ಕೆ ಅಂಥವರಿಂದಲೇ ಮಾರ್ಗದರ್ಶನ ಮತ್ತು ಆಶೀರ್ವಾದ ಬೇಕಾಗುತ್ತೆ. ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ವಿಮಾನ ಸ್ಟಾಪ್ ಮಾಡಿಬಿಡೋದು. ಈಗ ನಾನು ಹೇಳ್ತಾ ಹೋದರೆ ಆ ಪ್ರಸ್ತಾವನೆಯಲ್ಲೇ ನಂದು ಅವಧಿ ಮುಗಿದು ಬಿಡುತ್ತೆ. ಅದಕ್ಕೋಸ್ಕರ ಶ್ಲೋಕದ ಒಂದು ಸಂಕ್ಷಿಪ್ತ ಅರ್ಥ ತಗೊಂಡು ಆಮೇಲೆ ಏಕನಾಥರ ಭಾವಾರ್ಥದ ಕಡೆ ಗಮನ ಕೊಡೋಣ. ಇವತ್ತು ಇದು ಪೂರ್ಣ ಆಗದಿದ್ದರೆ ನಾಳೆ ಆಶೀರ್ವಚನ ಅಂತೂ ಇದ್ದೇ ಇದೆ, 10ರಿಂದ 11. ಅದನ್ನು ಉಳಿದ ವಿಷಯ ನಾಳೆ ಬೇಕಾದ್ರೆ ತಗೊಳ್ಳೋಣ. ಈಗ ನೇರವಾಗಿ ನಾನು ತಸ್ಮತ್ ಗುರುಂ ಪ್ರಬದ್ಧತೆ ಗೀತೆಯಲ್ಲಿ ನಿಮಗೆ ಗೊತ್ತಿದೆ, 4ನೇ ಅಧ್ಯಾಯದ 34ನೇ ಶ್ಲೋಕ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನ ಜ್ಞಾನಿನ ತತ್ವದರ್ಶಿ. ದರ್ಶನ ಬೇರೆ, ತತ್ವಜ್ಞಾನ ಬೇರೆ. ಡಾಕ್ಟರ್ ರಾಧಾಕೃಷ್ಣನ್ ತತ್ವಜ್ಞಾನಿಗಳು, ಮಹರ್ಷಿ ಅರವಿಂದರು ದಾರ್ಶನಿಕರು. ವ್ಯತ್ಯಾಸ ಇದೆ. ಫಾರಿನ್ ಇಂಗ್ಲಿಷ್ ಭಾಷೆಯಲ್ಲಿ ತತ್ವಜ್ಞಾನಕ್ಕೆ ಫಿಲಾಸಫರ್ ಅಂತಾರೆ, ಅದು ದಾರ್ಶನಿಕರಿಗೂ ಅದೇ ಶಬ್ದ ಬಳಸ್ತಾರೆ. ದಾರ್ಶನಿಕರು ಬೇರೆ, ತತ್ವಜ್ಞಾನಿಗಳು ಬೇರೆ. ತತ್ವಜ್ಞಾನಿಗಳು ಶಾಬ್ದದ ಜ್ಞಾನ, ಅವ್ರಿಗೆ ಅನುಭವಜನ್ಯ ಜ್ಞಾನ ಆಗಿದೆ. ಅವರು ಮಂತ್ರದ್ರಷ್ಟರಲ್ಲ. ಒಂದ್ಸಲ ಫಾರಿನ್ ಅವ್ರಿಗೆ ಕೇಳಿದ್ರು ಡಾಕ್ಟರ್ ರಾಧಾಕೃಷ್ಣರು, ನೀವು ತತ್ವಜ್ಞಾನಿಗಳ ಲಿಸ್ಟಲ್ಲಿ ಅರವಿಂದರ ಹೆಸರು ಯಾಕೆ ಸೇರಿಸೋದಿಲ್ಲ ಅಂತ. ಅವ್ರು ಅರವಿಂದರು ದಾರ್ಶನಿಕರು, ಅವ್ರು ತತ್ವಜ್ಞಾನಿಗಳಲ್ಲ ಅಂತ ರಾಧಾಕೃಷ್ಣರು. ದಾರ್ಶನಿಕ ಅಂದರೆ ಅನುಭವಜನ್ಯ ಜ್ಞಾನ. ನಮ್ಮ ವೇದಾಂತದಲ್ಲಿ ಶಬ್ದಜ್ಞಾನಿಗಳು ಬೇಕಾದಷ್ಟು ಗುರುಗಳಿದ್ದಾರೆ, ಪಂಡಿತರಿದ್ದಾರೆ, ವಿದ್ವತ್ಪೂರ್ಣವಾದ ವ್ಯಾಖ್ಯಾನ ಮಾಡ್ತಾರೆ. ಅನುಭವಿಗಳಲ್ಲ ಅವರು. ಅನುಭವಿಯಾಗಿ ಶ್ರೋತ್ರಿಯ ಮತ್ತು ಬ್ರಹ್ಮನಿಷ್ಠ ಗುರುವಿನ ಲಕ್ಷಣ. ಅವನು ಆತ್ಮ ಅನುಭವಿ ಆಗಿರಬೇಕು, ತನ್ನ ಶಿಷ್ಯನಿಗೆ ಆತ್ಮ ಅನುಭವಿ ಮಾಡಿಸುವಂಥ ಸಾಮರ್ಥ್ಯ ಇರಬೇಕು. ಇನ್ನೊಬ್ಬರಿಗೆ ಧಾರೆಯರು ಆ ಗುರಿ ಮುಟ್ಟಲು. ಆ ಎರಡರಲ್ಲಿ ಒಂದು, ಕೆಲವರಿಗೆ ಆತ್ಮಜ್ಞಾನಿ ಆಗಿರ್ತಾರೆ, ಹೇಳೋದು ಬರೋದಿಲ್ಲ. ಕೆಲವರು ಹೇಳೋದು ಜ್ಞಾತಿದೆ, ಅನುಭವ ಇರೋದಿಲ್ಲ. ಎರಡೂ ಇರಬೇಕು. ಇಲ್ಲಿ ಈಗ ನೋಡಿ, ಭಗವಾನ್ ಕೃಷ್ಣ ಉದ್ಧವನಿಗೆ ಕುರಿತು ಇಡೀ ಮಾನವ ಕೋಟಿ ಹೇಳ್ತಾ ಇದ್ದಾನೆ, ನಿಜ ಸುಖವನ್ನು ಪಡ್ಕೊಳ್ಳೇಬೇಕು ಈ ಜನ್ಮದಲ್ಲಿ ಅಂತ ನಿಮಗೆ ಸದಿ ಇಚ್ಛೆ ಇದ್ದರೆ ನಿಮಗೆ ಒಂದು ಮಾರ್ಗದರ್ಶನ ಮಾಡ್ತಾನೆ ಭಗವಾನ್ ಕೃಷ್ಣ.
ಸದ್ಗುರುಗಳಿಗೆ ಶರಣಾಗಲಿ ಅಂತ. ಇಲ್ಲಿ ಗುರು ಶಬ್ದ ಬೇರೆ, ಸದ್ಗುರು ಶಬ್ದ ಬೇರೆ, ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಅಕ್ಷರ ವಿದ್ಯೆ ಕಲಿಸೋನು ಗುರುನೇ, ಗಣಿತ ಕಲಿಸೋನು ಗುರು, ಅಡಿಗೆ ಕಲಿಸಿದ್ರೆ ಅವರು ಗುರು, ಸಂಗೀತ ಕಲಿಸಿದ್ರೆ ಅವರು ಗುರುನೇ. ಯಾರ್ಯಾರು ಯಾವುದಾದ್ರು ನಿಷ್ಣಾತರಾಗಿದ್ದಾರೋ ಆ ವಿದ್ಯೆ ಕಲಿಸ್ಕೊಟ್ಟವರೆಲ್ಲ ಗುರುಗಳೇ, ಸದ್ಗುರುಗಳಲ್ಲ. ಸದ್ಗುರುಗಳು ಅಂದರೆ ಸತ್ಯದ ಸಾಕ್ಷಾತ್ಕಾರ ಆಗಿರುತ್ತೆ, ಸ್ವರೂಪ ಸಾಕ್ಷಾತ್ಕಾರ, ಅವರಿಗೆ ಸದ್ಗುರು ಅನ್ಬೇಕು. ಅದು ಶಬ್ದಗಳಿಂದ ಕೊಡೋದಲ್ಲ, ಅದು ನಾವೇ ನಮ್ಮ ಅಹಂಕಾರವನ್ನು ಶೂನ್ಯಗೊಳಿಸಿ ನಮ್ಮೊಳಗೆ ಮುಳುಗೆ ಒಳಗಡೆಯಿಂದ ಇಂಟ್ಯೂಷನ್ ಸ್ಫುರಣೆ ಆಗುತ್ತೆ. ಅನುಭವಜನ್ಯ ಜ್ಞಾನ, ಕಲೆಕ್ಟಿವ್ ನಾಲೆಡ್ಜ್ ಬೇರೆ. ನಮ್ಮ ಬುದ್ಧಿಯೆಲ್ಲ ಸ್ಟೋರೇಜ್ ಮಾಡ್ತೀವಿ, ಆ ಪುಸ್ತಕದ್ದು, ಈ ಕೊಟೇಶನ್, ಆ ಕೊಟೇಶನ್, ಉಪನಿಷತ್ ಹೇಳಿದ್ದು, ವೇದ ಹೇಳಿದ್ದು, ಶಂಕರಾಚಾರ್ಯ ಹೇಳಿದ್ದು. ಕಲೆಕ್ಟಿವ್ ನಾಲೆಡ್ಜ್ ಬೇರೆ, ಅದು ಶಬ್ದ ಜ್ಞಾನ, ಅದು ಪಾಂಡಿತ್ಯ, ಅದು ಸ್ವರೂಪ ಜ್ಞಾನವಲ್ಲ. ರಮಣ ಮಹರ್ಷಿ ಯಾವುದು ಶಾಲೆಗೆ ಹೋಗಿದ್ರು, ಯಾವುದು ಓದಿದ್ರು ಶಾಸ್ತ್ರ, ರಾಮಕೃಷ್ಣ ಮಹರ್ಷಿ ಯಾವ ವೇದಾಂತ ಕಲಿಯಕ್ಕೆ ಹೋಗಿದ್ರು, ಜನಾಬಾಯಿ ಯಾವ ಕಾಲೇಜಿಗೆ ಹೋಗಿದ್ರು, ಚೋಕಾಮೇಳ ಯಾವ ಕಾಲೇಜಿಗೆ ಹೋಗಿದ್ದ, ಅವ್ರು ಯಾರು ಹೋಗಿಲ್ಲ. ಅಂತಃಕರಣ ಶುದ್ಧಗೊಳಿಸಿದ್ರು, ಅಂತರಾಳ ಕೇಳಿದ್ರು, ಅಂತರಾತ್ಮದ ಒಂದಾಗಿ ಸ್ವರೂಪ ಜ್ಞಾನ ಪಡೆದ್ರು. ಅದು ಅನುಭವಜನ್ಯ ಜ್ಞಾನ. ಅವರಿಗೆ ಸದ್ಗುರು ಅನ್ಬೇಕು. ಅವರಿಗೆ ಪಾಂಡಿತ್ಯ ಇದ್ರು ತಪ್ಪಲ್ಲ. ಈಗ ವಿವೇಕಾನಂದರು ಪಾಂಡಿತ್ಯನೂ ಇತ್ತು, ಸ್ವರೂಪ ಜ್ಞಾನವೂ ಇತ್ತು. ಶಂಕರಾಚಾರ್ಯರು ಪಾಂಡಿತ್ಯನೂ ಇತ್ತು, ಸ್ವರೂಪ ಇರಬಾರ್ದು ಅಂತಲ್ಲ, ಆದರೆ ಶಬ್ದಜ್ಞಾನ ಮಾತ್ರ ಇದ್ದವ್ರಿಗೆ ಸದ್ಗುರು ಅನ್ಬ. ಆತ್ಮ ಅನುಭವಿ ಆಗಿದ್ರೆ ಮಾತ್ರ ಅವನು ಸದ್ಗುರು. ಅವನಿಗೆ ಎಕ್ಸ್ಟ್ರಾ ಇನ್ನು ಶಬ್ದಜ್ಞಾನ ಇದ್ರೆ ಇನ್ನು ವಿದ್ವತ್ ಡಬಲ್ ಗ್ರಾಜುಯೇಟ್ ಇದ್ದಂಥವ್ರು. ಶಬ್ದಜ್ಞಾನಿಗೆ ನಾನು ಖಂಡಿಸ್ತಾ ಇಲ್ಲ, ಸೂಕ್ಷ್ಮವಾದ ಗಮನಿಸಿ. ಶಬ್ದಜ್ಞಾನಿಗೆ ಬ್ರಹ್ಮಜ್ಞಾನಿ ಅನ್ಬೇಡಿ, ಅನುಭವಜನ್ಯ ಜ್ಞಾನ ಅನ್ಬೇಡಿ. ಬಹಳ ಜನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ವೇದಾಂತ, ವಿದ್ವತ್ಪೂರ್ಣ ಭಾಷಣ, ಪ್ರವಚನ ಮಾಡೋದು ಬಂದ್ಕೊಳ್ಳೆ ಸದ್ಗುರು ಅನ್ಬಾರ್ದು. ಆತ್ಮ ಅನುಭವಿ, ಆತ್ಮ ಸಾಕ್ಷಾತ್ಕಾರ ಆಗಿದೆಯಾ ಅಂತ ಗುರುತಿಸ್ಕೊಳ್ಳಿ, ಅವ್ರಿಗೆ ಮಾತ್ರ ಸದ್ಗುರು ಅನ್ನಿ. ಅದಕ್ಕೋಸ್ಕರ ಇಲ್ಲಿ ಗೀತಾಚಾರ್ಯ ಹೇಳ್ತಾರೆ, ಸದ್ಗುರುಗಳಿಗೆ ಶರಣಾಗಬೇಕು. ತಸ್ಮತ್ ಗುರುಂ ಪ್ರಬದ್ಧತೆ, ಶರಣಾಗ್ರಿ. ದೀಕ್ಷೆಯನ್ನು ಪಡೆದು ಅವರ ಮಾರ್ಗದರ್ಶನ ದೀಕ್ಷೆ ಪಡೆಯಿರಿ. ಅಲ್ಲಿ ಬರೀ ಮಂತ್ರೋಪದೇಶ ಅಲ್ಲ, ಸದ್ಗುರು ಏನು ಕೊಡೋದಿಲ್ಲ, ನಿನ್ನ ಅಹಂಕಾರ ಶೂನ್ಯಗೊಳಿಸೋ ಸಾಧನೆ ಹೇಳ್ತಾರೆ. ಯಾವ ಸಂಸ್ಕೃತ ಕಲಿಸೋದಿಲ್ಲ, ವೇದಾಂತ ಕಲಿಸೋದಿಲ್ಲ, ಒಂದು ಪುಸ್ತಕ ಅವನಿಗೆ ಅದರ ಅರ್ಥ ಸಹಿತ ಜ್ಞಾನ ತಿಳಿಸೋದಿಲ್ಲ. ನೀನು ನೋಡಿದ್ರೆ ನೀನು ಮುಳುಗೋದು ಕಲಿಸ್ತಾನೆ, ಕಲ್ತಿದ್ದೆಲ್ಲ ವಾಂತಿ ಮಾಡಿಸ್ತಾನೆ. ಅವೆಲ್ಲ ಶಬ್ದಜ್ಞಾನ, ಅಹಂಪೂರಿತ ಜ್ಞಾನ. ಅದನ್ನೆಲ್ಲ ಕಸಕ್ಕಿಂತ ಕಡೆಯಾಗಿ ಹೊರಗೆ ಹಾಕು, ನೀನೊಳಗೆ ನೀನು ಮುಳುಗುವಂತ ನಿಜವಾದ ಗುರು. ಮೌನದಿಂದಲೇ ಸ್ವರೂಪ ಜ್ಞಾನ ಕೊಡ್ತಾನೆ ಸದ್ಗುರು ಆದವರು. ಆದ್ದರಿಂದ ಅವನು ಮತ್ತೆ ಯಾವುದೋ ಈ ಗ್ರಂಥಾಚಾರ್ಯರು ಪ್ರವಚನ ಮಾಡಿ ಕಲಿಸ್ತಾನೆ ಶಿಷ್ಯನಿಗೆ ಅಂತ ತಿಳ್ಕೋಬಾರ್ದು. ಸುಮ್ಮನೆ ಕೃಪಾ ಕಟಾಕ್ಷ ನ್ಯಾಹಾಳಿಲೆ ಅಪುಲ್ಯಾಪದಿ ಬಯಸ. ಕೃಪಾ ಕಟಾಕ್ಷ ನ್ಯಾಹಾಳಿಲ್ಲ, ಅಷ್ಟೇ ಕೃಪಾ ಕಟಾಕ್ಷ. ಹೇಗೆ ಆಮೆ ಕೃಪಾ ದೃಷ್ಟಿ ನೋಡಿಕೊಳ್ಳೆ ಅದು ತಾಯಿ ಆ ಮಗು ಬರಿಗೆ ಹೊಟ್ಟೆ ತುಂಬತ್ತಂತಹ ಕೃಪಾದೃಷ್ಟಿ. ಅದರಿಂದ ನೀವು ನೋಡಿ ಇಲ್ಲಿ ಶ್ಲೋಕದಲ್ಲಿ ಸಾವಧಾನವಾಗಿ ವಿಚಾರ ಮಾಡುವ ಮೂಲಕ ಶಾಸ್ತ್ರಗಳ ಸಿದ್ಧಾಂತಗಳನ್ನು ಸಾಕ್ಷಾತ್ ಮಾಡಿಕೊಂಡಿರುವುದು, ಆ ಸಿದ್ಧಾಂತಗಳು ಇತರರಿಗೆ ಮನದಟ್ಟು ಮಾಡಿಕೊಡುವ ಸಾಮರ್ಥ್ಯ ಹೊಂದಿರಬೇಕು. ಸ್ವತಃ ಅವನಿಗೆ ಶಾಸ್ತ್ರದ ಜ್ಞಾನನೂ ಇರಬೇಕು, ಅದರದ್ದು ಶಬ್ದಜ್ಞಾನ ಮಾತ್ರ ಅಲ್ಲ, ಅನುಭವಜನ್ಯನೂ ಜ್ಞಾನ ಆಗಿರ್ಬೇಕು. ಶಾಸ್ತ್ರದ ಉಪನಿಷತ್ತಿನ ಅನುಭವಜನ್ಯ ಜ್ಞಾನನೂ ಅವನಿಗಾಗಿರ್ಬೇಕು. ಅಂತ ಸದ್ಗುರುಗಳ ಅರ್ಹತೆ. ಸದ್ಗುರು ಅಂದರೆ ಅದೇ ಅರ್ಹತೆ, ಯೋಗ್ಯತೆ. ಸಕಲ ಲೌಕಿಕ ವಿಷಯಗಳನ್ನು ದೂರವಿರಿಸಿ. ಇದನ್ನು ಓದುವಾಗ ಎಲ್ಲ ಓವಿಗಳು ನಮ್ಮ ಕಣ್ಣ ಮುಂದೆ ಅನಂತ ಮಹಾರಾಜನ ಚರಿತ್ರೆ ನೆನಪಿಟ್ಕೋಬೇಕು. ಮನದ ಮುಂದೆ ಅನಂತ ಮಹಾರಾಜನನ್ನು ಇಟ್ಕೋಬೇಕು. ಈ ಓವಿಗಳು ಓದಬೇಕು. ಚಾಲೆಂಜ್, ವಿಮರ್ಶೆ. ಆಗ ನಮಗೆ ಒಂದು ಹೊಸ ವಿಶೇಷವಾದ ಒಂದು ಒಳಗಡೆ ಬೆಳಕು ಬೀಳುತ್ತೆ. ಸದ್ಗುರು ಅನಂತ ಮಹಾರಾಜನಲ್ಲಿ ಶ್ರದ್ಧೆ ಬೆಳೆಯುತ್ತೆ, ನಿಷ್ಠೆ ಬೆಳೆಯುತ್ತೆ, ಪ್ರೇಮ ಬೆಳೆಯುತ್ತೆ, ಅನನ್ಯ ಶರಣಾಗತಿ ಭಾವ ಬರುತ್ತೆ. ಸಂಪೂರ್ಣ ಅವರನ್ನು ನಾವು ಸದ್ಗುರು ಮಾಡಿಕೊಂಡು ಇದೇ ಜನ್ಮದಲ್ಲಿ ಉದ್ಧಾರ ಆಗಬಹುದು. ಮುಂದಕ್ಕೆ ಹೋಗೋಣ. ಲೌಕಿಕ ವಿಷಯಗಳನ್ನು ದೂರೀಕರಿಸಿ ಭಗವಂತನಲ್ಲಿ ಆಶ್ರಯ ಪಡೆಯುವ ಅಂತ ಮಹಾಪುರುಷರೇ ಸದ್ಗುರುಗಳು. ಅಣುಪ್ರಮಾಣದಷ್ಟು ವಿಷಯ ಸುಖದ ವಾಸನೆ ಇರಬಾರದು ಅವರ ಅಂತಃಕರಣದಲ್ಲಿ. ಅಷ್ಟು ಬ್ರಹ್ಮಾನಂದದಲ್ಲಿ ಲೋಲಾಡ್ತಾ ಇರಬೇಕು ಅವರ ಅಂತಃಕರಣ.
ಅಂಥವರಿಗೆ ನೀವು ಸದ್ಗುರುಗಳಂತ ತಿಳ್ಕೊಂಡು ಅವ್ರಿಗೆ ಮಾತ್ರ ಶರಣೋಗಿ. ಅದಕ್ಕೆ ಗೀತಾಚಾರ್ಯರು ತದ್ವಿಧಿ ಪ್ರಣಿಪಾತೆ ಪರಿಪ್ರಶ್ನೇನ ಸೇವೆಯೇ ಉಪದೇಶಂತಿದೆ ಜ್ಞಾನಿನ ತತ್ವದರ್ಶಿನ ಅಂತ ಹೇಳ್ತಿದೆ. ಅವನಿಗೆ ತತ್ವದ ದರ್ಶನವಾಗಿರ್ಬೇಕು, ತತ್ವದ ಜ್ಞಾನ ಅಲ್ಲ. ತತ್ವದ ಜ್ಞಾನ ಅಂದರೆ ನಮಗೂ ಬರುತ್ತೆ, ಎಲ್ಲ ವೇದಾಂತ ಓದಿದ್ರೆ ಪುಸ್ತಕ ಕೊಟೇಶನ್ ಕೊಡ್ಬೋದು. ದಾರ್ಶನಿಕರಾಗಬೇಕು. ಇಲ್ಲಿ ಈಗ ನೇರವಾಗಿ ನಿಮ್ಮನ್ನೆಲ್ಲ ಕರ್ಕೊಂಡು ಏಕನಾಥರ ಓವಿ ಕೆಳಗಡೆ ಲಕ್ಷ್ಯ ಕೊಡೋದಕ್ಕೆ ಕೇಂದ್ರೀಕೃತ ಮಾಡೋಣ. ಜಾಣುನಿ ವಿಷಯಾಂಚ ನಶ್ವರಪಣ ಪಾವಾವಯಾರಾಗಿ ಬ್ರಹ್ಮಪೂರ್ಣ ಸದ್ಗುರುಸಿ ಅನನ್ಯ ಶರಣ ರಿಗಾವೆ ಸಂಪೂರ್ಣ ಶಬ್ದಾಯುಕ್ತ. ನೋಡಿ, ಸದ್ಗುರುವಿನ ಹತ್ರ ಸ್ವರೂಪ ಜ್ಞಾನ ಪಡಿಬೇಕು ಅಂದಾಗ ಅವನಲ್ಲಿ ವಿಷಯದ ವಾಸನೆ ಇರಬಾರ್ದು. ನಶ್ವರವಾದ ವಿಷಯ ಸುಖದ ಬಗ್ಗೆ ಅಣು ಪ್ರಮಾಣದಷ್ಟು ಆಸಕ್ತಿ ಇರಬಾರ್ದು. ಇಲ್ಲ ಅಂದರೆ ಆ ಬ್ರಹ್ಮಾನಂದ ಇಳ್ಕೊಳ್ಳೋಕ್ಕೆ ಯೋಗ್ಯತೆ ಬರೋದಿಲ್ಲ. ಅದಕ್ಕೆ ಭಾವಾವಯಾಲಾಗಿ ಬ್ರಹ್ಮಪೂರ್ಣ ಸಂಪೂರ್ಣ ಬ್ರಹ್ಮಜ್ಞಾನಿಯಾದಂಥ ಸದ್ಗುರುಗಳಿಗೆ ಅನನ್ಯ ಶರಣಾಗಿ ಮುಂದಕ್ಕೆ ಹೋಗ್ಬಿಡ್ಬೇಕು. ಸದ್ಗುರು ವಚನ ಮಾತ್ರೇ ಮಾಯಾ ತರೇನಃ ನಿಶ್ಚಯೋ ರಾಯ ಏನೇ ಸದ್ಭಾವೇ ಲಾಗತೋಪಾಯ ಪಾವಾವಯ ನಿಸ್ವಾರ್ಥಿ. ಸದ್ಗುರು ಅವರ ವಚನ ಮಾತ್ರದಿಂದಲೇ, ಅವರ ಅನುಭವಜನ್ಯ ಜ್ಞಾನ, ಅವರ ಬಾಯಿಂದಲೂ ವಚನಾಮೃತ ಬರುತ್ತೆ. ಅದು ನಿಜವಾದ ಅನುಭವಿ ಜ್ಞಾನಿಗಳು ಹೇಳ್ತಾ ಇದ್ದಂಗೆ ಕೇಳ್ತಾ ಇದ್ದಂಗೆ ನಮಗೆ ಆ ಜ್ಞಾನೋದಯವಾಗುತ್ತೆ. ಅಭ್ಯಾಸ ಮಾಡಬೇಕಾದ್ದಿಲ್ಲ, ಶಬ್ದಗಳಿಂದ ಎಳೆದಾಡ ಅರ್ಥ ಮಾಡಬೇಕಾದ್ದಿಲ್ಲ. ಶ್ರವಣ ಮಾತ್ರದಿಂದಲೇ ಸ್ವರೂಪ ಜ್ಞಾನದ ಕಾವು ಒಳಗಡೆ ನಿರ್ಮಾಣ ಆಗುತ್ತೆ. ಸದ್ಗುರುವಿನ ವಚನದಲ್ಲಿ ಅಷ್ಟು ಶಕ್ತಿ ಇರುತ್ತೆ ಅನುಭವಜನ್ಯ ಜ್ಞಾನದಲ್ಲಿ. ಸದ್ಗುರು ವಚನ ಮಾತ್ರೇ ಮಾಯಾ ತದೇನ ಹಾ ನಿಶ್ಚಯೋ ರಾಯ. ಹೇ ಪರೀಕ್ಷಿತ ರಾಜ, ಅಷ್ಟುಮುನಿ ಅಂತ, ಹೇ ಪರೀಕ್ಷಿತ ರಾಜ, ಸದ್ಗುರುನ ವಚನ ಬರ್ತಾ ಇದ್ದಂಗೆ, ಕೇಳ್ತಾ ಇದ್ದಂಗೆ ನಿನಗೆ ಆ ಸ್ವರೂಪ ಜ್ಞಾನದ ಶಕ ಬಾರಿಸುತ್ತೆ ಒಳಗಡೆ. ಗುರು ಅಸೆ ಜೇ ಮಣಿಜೆ ತೇಹಿ ಅಹೇ ಬಹುಸಾಲಪಣೆ ಐಕರಾಯ ತಿ ಲಕ್ಷಣೆ ತುಜ ಕಾರೇನ ಸಾಂಗೇನ. ಗುರು ಯಾರಿಗನ್ಬೇಕು? ಸದ್ಗುರು ಯಾರಿಗನ್ಬೇಕು? ಬಹಳ ಜನ ಇದ್ದಾರೆ ಗುರು ಅನ್ನೋರು ಸಿಗ್ತಾರೆ. ನಿಮಗೆ ಹೆಜ್ಜೆ ಹೆಜ್ಜೆಗೂ ಸಿಗ್ತಾರೆ, ಓಣಿಯಲ್ಲೂ ಸಿಗ್ತಾರೆ. ಈಗತ್ತು ಅವರೆಲ್ಲ ಗುರುಗಳಲ್ಲ. ಹೇಳೇನು? ಗುರು ಅನ್ನೋರು, ಗುರು ಅನ್ನೋರು ಬೇರೆ, ಗುರುಗಳು ಬೇರೆ. ಗುರು ಆಸೆ ಐಸೆ ಜೇ ಜಾನನೆ. ನಿಜವಾದ ಗುರುವಿನ ಲಕ್ಷಣ ತಿಳ್ಕೋಬೇಕು. ಸುಮ್ಮನೆ ಕಂಡವರಿಗೆಲ್ಲ ಗುರು ಅಂತ ಅಂದರೆ ಚಂಡಾಲ್ ಗುರು ಪಾಪಿ ಶಿಷ್ಯ ಆಗ್ತೀವಿ. ಅದಕ್ಕೂ ಒಂದು ಗಾದೆ ಮಾಡ್ತಾರೆ ನಮ್ಮ ಅನುಭವಿಗಳು. ಅವ್ನು ಚಂಡಾಲ್ ಗುರು, ಇವನು ಪಾಪಿ ಶಿಷ್ಯ, ಅಂಥವ್ರಿಗೆ ಹೋಗೋರು ಶರಣು. ಈ ಆಹೇ ಬಹುಸಾಲಪಣ, ಭಾಳ ಜನ ಗುರು ಅನ್ನಿಸ್ಕೊಂಡವರು ಸಿಗ್ತಾರೆ ನಿಮಗೆ. ಐಕರಾಯಾತಿ ಲಕ್ಷಣೆ. ಹೇ ಪರೀಕ್ಷಿತ ರಾಜ, ಸರಿಯಾದ ಗುರುವಿನ ಲಕ್ಷಣ ಹೇಳ್ತೀನಿ ತಿಳ್ಕೊ. ತುಜರ್ ಕಾರಣ, ನಿನಗೋಸ್ಕರ ಸದ್ಗುರುವಿನ ಲಕ್ಷಣ ಹೇಳ್ತೀನಿ ತಿಳ್ಕೊ. ಏಕ ವೇದಾಧ್ಯಾಯನ ಗುರು, ಏಕ ವ್ಯಾಖ್ಯಾನ ದಾನಿ ಉದಾರು, ಏಕ ಜ್ಯೋತಿಷ್ಯ ಜ್ಞಾನಿ ಗಂಭೀರು, ಪರಿಚಯ ಸದ್ಗುರು ನ ಮಣತಿ ಜ್ಞಾತೆ. ಕೆಲವರು ವೇದಾಧ್ಯಯನ ಮಾಡಿರ್ತಾರೆ, ಮುಖದ್ಗತ, ಅವ್ರಿಗೆ ಗುರು ಅನ್ಬೇಡಿ, ಶಬ್ದಜ್ಞಾನಿ. ನಾವು ಎಷ್ಟೋ ಜನ ಅವನಿಗೆ ಈ ಲಕ್ಷಣಗಳಿಗೆಲ್ಲ ಗುರು ಅಂತ ಹೇಳಿ ಮೋಸ ಹೋಗ್ತಾ ಇದ್ದೀವಿ. ಇವಾಗ ಹೋಗಿದ್ದಾಯ್ತು, ಈ ಕ್ಷಣದಿಂದ ಈ ಪ್ರವಚನ ಕೇಳಿದ ಮೇಲೆ, ಈ ಶ್ಲೋಕದ ನಿಮ್ಮ ಗಮನ ಹರಿದಿದ ಮೇಲೆ ಮೋಸ ಹೋಗಬೇಡಿ ಅಂತೀನಿ ನಾನಷ್ಟೇ. ಹೋಗಿದ್ರು ವಾಪಸ್ ತಗೊಂಡ್ಬಿಡಿ, ರಾಜೀನಾಮೆ ಕೊಡಿ ಆ ಗುರುವಿಗೆ, ಮತ್ತೆ ಬನ್ನಿಲ್ಲ ಅನಂತಾಶ್ರಮಕ್ಕೆ, ಸದ್ಗುರುನಾಥನ ಶರಣ ಹೋಗಿದ್ರು. ಅದೇನು ಬರೆದುಕೊಳ್ಬೇಕಾದಿಲ್ಲ ರಾಜೀನಾಮೆ, ಶ್ರದ್ಧೆ ಬಿಟ್ಕೊಳ್ಳಿ, ಇಲ್ಲಿ ಶ್ರದ್ಧೆ ಇದೆ. ಏಕ ವೇದಾಧ್ಯಾಯನ ಗುರು, ವೇದಾಧ್ಯಾಯನ ಚತುರ ಗುರು ಅಲ್ಲ. ಏಕ ವ್ಯಾಖ್ಯಾನ, ಏನು ವಿದ್ವತ್ಪೂರ್ಣ ಭಾಷಣ ಮಾಡ್ಬೋದು, ಗುರು ಅಲ್ಲ. ಒಬ್ಬರು ಜ್ಯೋತಿಷ್ಯದಲ್ಲಿ ಪರಿಣತರು, ಅವ್ರಿಗೆ ಗುರು ಅನ್ಬೇಡಿ. ಏಕ ಜ್ಯೋತಿಷ್ಯ ಜ್ಞಾನಿ ಗಂಭೀರು, ಪರಿಚಯ ಸದ್ಗುರು ನಿರ್ಮಣತಿ, ಇವರಿಗೆ ಸದ್ಗುರು ಅನ್ಬಾರ್ದು. ಇನ್ನು ಕೆಲವರು ಗುರುಗಳಿದ್ದಾರೆ. ಇವೆಲ್ಲ ನಾನು ಸಂಕ್ಷಿಪ್ತ ಮನೆಯಲ್ಲಿ ಹೋಗಿ ಇದನ್ನು ಅಧ್ಯಯನ ಮಾಡಿದ್ದೀನಿ. ಇವೆಲ್ಲ ಸ್ವಾಧ್ಯಾಯ ಮಾಡಿ 3ನೇ ಅಧ್ಯಾಯ 21ನೇ ಶ್ಲೋಕ.
ಏಕ ಆಗಮೋಕ್ತ ಮಂತ್ರ ಉಪಾಸಿತಿ. ಏನು ವೇದ ವೇದಾಂತದ ಕೆಲವು ಗುಹ ಮಂತ್ರಗಳು ಸಿದ್ಧಿ ಮಾಡ್ಕೊಂಡಿರ್ತಾರೆ, ಮಂತ್ರಗಳು ದೀಕ್ಷೆ ಕೊಡ್ತಾರೆ, ಇವರು ಗುರು ಅಲ್ಲ. ಜಪ ಕರಾವ ವಿಧಾನ, ಈ ರೀತಿ ಜಪ ಮಾಡಿ ಅಂತ ವಿಧಾನಗಳು ಹೇಳ್ತಾರೆ, ಮಂತ್ರ ಕೊಟ್ಟು ಜಪ ಮಾಡಕ್ ಹೇಳ್ತಾರೆ. ಅವ್ರಿಗೆ ಸದ್ಗುರು ಅನ್ಬೇಡಿ. ಮಗ ಕೈ ಹೋಗಿಲ್ಲ ನಿಜ ಪ್ರಾಪ್ತಿ. ನಿಜವಾದ ಆತ್ಮ ಆನಂದ ಸ್ವಾನಂದ ಸ್ವರೂಪ ಜ್ಞಾನ ಪಡೆದೇ ಇದ್ದವನು ಜಪ ವೇದಾಂತದ ಪಂಡಿತರಿಗೆಲ್ಲ ನೀವು ಗುರು ಅಂದರೆ ಆ ಗುರುವಿಗೂ ನಿಜವಾದ ಯಾರಿಗೂ ಏನು ಗುರಿಗೆ ಗುರು ಅಂತಾರಲ್ಲ, ಆ ಗುರುಗೂ ಗೊತ್ತಿಲ್ಲ, ಶಿಷ್ಯನಿಗೂ ಗೊತ್ತಿಲ್ಲ. ಅದಕ್ಕೆ ಇವರಿಬ್ಬರಿಗೂ ಗೊತ್ತಿಲ್ಲ ನಿಜ ಪ್ರಾಪ್ತಿ ಯಾವುದು ಅಂದರೆ. ಮಗ ಕೈ ಹೋಗಿಲ್ಲ ನಿಜ ಪ್ರಾಪ್ತಿ. ಹೇ ನಕಳೆ ನಿಶ್ಚಿತ ಗುರು ಶಿಷ್ಯ. ಈ ಗುರುವಿಗೆ, ಈ ಚಂದಾಳ ಗುರುವಿಗೂ ಗೊತ್ತಿಲ್ಲ, ಈ ಪಾಪಿ ಶಿಷ್ಯನಿಗೂ ಗೊತ್ತಿಲ್ಲ ನಿಜವಾದ ಸುಖ ಯಾವುದು ಅಂತ. ಏಕ ವಾಯು ಧಾರಣ ಲಾಭಿತಿ, ಏಕ ನಾನಾ ಲಕ್ಷ್ಯ ದಾಭಿತಿ, ಏಕ ಹಠಯೋಗೆ ಗೋವಿತಿ, ಏಕ ಬೈಸವಿತಿ ಮಹಾಮುದ್ರ. ಕೆಲವು ಗುರುಗಳು ಪ್ರಾಣಾಯಾಮ ತಂದ, ಪ್ರಾಣಾಯಾಮ ಆರೋಗ್ಯಕ್ಕೆ ಮಾಡಿ, ಹಠಯೋಗದ ಪ್ರಾಣಾಯಾಮ ಗುರು ಮಾಡಿಕೊಂಡು ನೀವು ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ತಪಸ್ ಮಾಡಿ ಭ್ರಷ್ಟರಾಗುತ್ತಾರೆ ಈ ಕಲಿಯುಗದಲ್ಲಿ. ಬೇಡ, ಅದು ಆರೋಗ್ಯಕ್ಕೆ ಸ್ವಲ್ಪ ಪ್ರಾಣಾಯಾಮ ಮಾಡಿ. ಬೇಡ ಅಂದ್ರೆ ಆರೋಗ್ಯ ದೃಷ್ಟಿಯಿಂದ ಮಾಡೋದು ಬೇರೆ, ಕುಂಡಲಿ ಜಾಗೃತ ಮಾಡ್ತೀನಿ ಅನ್ನೋ ಹಠಯೋಗದ ಬೇರೆ. ಏಕ ವಾಯು ಧಾರಣ ಲಾಭಿತಿ. ಕೆಲವರು ವಾಯು ಕುಂಭಕಾಯಿ ಹೇಗೆ ಮಾಡೋದು ಅಂತ ಕಲಿಸ್ತಾರೆ. ಏಕ ನಾನಾ ಲಕ್ಷ್ಯ ದಾಭಿತಿ, ಏಕ ಹಠಯೋಗ ಕಲಿಸ್ತಾರೆ. ಏಕ ಬೈ ಮಹಾಮುದ್ರ, ಷಣ್ಮುಖಿ ಮುದ್ರೆ, ಮಹಾಮುದ್ರ, ಜಾಲಂಧರ ಬಂದ ಮುದ್ರ, ಇಂಥವೆಲ್ಲ ಹಠಯೋಗದಲ್ಲಿ ಬರುತ್ತೆ. ಆ ಮುದ್ರೆ ಹಾಕಿ ಕೂರಿಸ್ತಾರೆ, ಕುಂಡಲಿ ಜಾಗೃತ ಮಾಡ್ತೀನಿ ಅಂತಾರೆ. ಅವರೇ ಹಿಂದೆ ಹಾಕಿ ಸ್ವಲ್ಪ ಉಗುರಿನಿಂದ ಇಟ್ಟುಬಿಡ್ತಾರೆ. ಇವನಿಗೆ ಅಂದ್ಬಿಟ್ರೆ ಜಾಗೃತ ಆಯಿತು, ಮುಟ್ಟಾಡ ಕೆಲಸ. ಇವ್ರಿಗೆ ನಾವು ಸದ್ಗುರು ಅಂತ ಬೆದರ್ತೀವಿ. ಅನಂತ ಮಹಾರಾಜರಿಗೆ ಬಿಟ್ಟು ನಾವೆಂತ ಮುಟ್ರು ನೋಡಿ. ಏಕ ಬ್ರಹ್ಮಾನುವಾದೆ ಚೌಕಟು, ತತ್ವ ನಿರೂಪಣೆ ಉದ್ಭಟು, ವೈರಾಗ್ಯ ಬೋಲಿಕಾ ವರಿಷ್ಠು, ಉಪಜೀವಿ ವಿಟು ಉಭಯ ಭೋಗಾಂಶ. ಕೆಲವರು ಏನು ತತ್ವಜ್ಞಾನ ಇಟ್ಕೊಂಡ್ರೆ ವೇದಾಂತ ಸುಲಲಿತವಾಗಿ ಆ ಗಾಳಿಯನ್ನು ಸುಲಿದು ಗರ್ಭ ತಿಂದ ಕೊಟ್ಟಂಗೆ ಹೇಳೋರಿದ್ದಾರೆ. ಬ್ರಹ್ಮಜ್ಞಾನದ ಬಗ್ಗೆ ಹತಾರಿಕೆಯಾಗಿ ಅನುಭವಿ ಇಲ್ಲ, ಸಾಕ್ಷಾತ್ಕಾರ ಆಗಿರೋದಿಲ್ಲ, ಅಹಂಕಾರ ಇದ್ದೇ ಇರುತ್ತೆ, ವಿಷಯ ವಾಸನೆ ಇದ್ದೇ ಇರುತ್ತೆ. ವೇದಾಂತ ಕಲ್ತಿರ್ತಾರೆ. ಅವರು ವಿದ್ವತ್ಪೂರ್ಣವಾಗಿ ಅವರು ಹೇಳೋದು, ಅವರು ವಿವರಣೆ ಕೊಡೋದು ನೋಡಿದ್ರೆ ಇವರಿಗೆ ಇವತ್ತು ಗುರು ಮಾಡ್ಕೋಣ ಅನ್ಸುತ್ತೆ ನನಗೆ. ಸ್ಪಷ್ಟವಾಗಿ ಇದು ನಾನು ಹೇಳಿದ್ರೆ ನೀವು ಈ ಊರು ಬಿಡೋದೇ ಕಷ್ಟ ಆಗೋದು. ನಾಳೆ ಮಧ್ಯಾಹ್ನ ಏಕನಾಥ್ ಹೇಳೋದ್ರಿಂದ ನಾನು ಬಚಾವಾಗ್ತೀನಿ. ಏನು ಎಷ್ಟು ಹೇಳ್ತಾನೆ ನೀವು ಎಲ್ಲ ಖಂಡಿಸ್ತಾನೆ. ಏನೋ ವಾಸ್ತವಿಕ. ಏಕ ಬ್ರಹ್ಮಾನುವಾದೆ ಚೌಕಟಿ, ಏನು ಚಕ್ಕಟವಾಗಿ ಬಿಡಿಸಿ ಹೇಳ್ತಾರೆ ಅರ್ಥ. ತತ್ವ ನಿರೂಪಣೆ ಉದ್ಭಟು, ಏನು ತತ್ವ ನಿರೂಪಣೆ ಮಾಡೋದ್ರಲ್ಲಿ ನಂಬರ್ 1 ವೈರಾಗ್ಯ ಬೋಲು. ವೈರಾಗ್ಯ ಕೆಲವರು ಹಟ್ಟಿರೋಲ್ಲ, ಸುಮ್ಮನೆ ಏನೇನೋ ತಿನ್ನೋದು ಬಿಡ್ತಾರೆ, ಆಡ ಬಿಡ್ತಾರೆ, ಮುಳ್ಳಿ ಮೇಲೆ ಗದಿ ಮೇಲೆ ಕೂತ್ಕೊಳ್ತಾರೆ. ಏನು ಹೇಳ್ತೀರ ಅವ್ರದ್ದು? ನಾನು ಒಂದೊಂದ್ಸಲ ಅವ್ರು ಯಾಕಪ್ಪ ಮಾಡ್ತಾರೆ ಅಂತೀನಿ. ಒಂದೊಂದ್ಸಲ ಅರ್ಥ ಯಾವ ಜನ್ಮದ್ದು ಪ್ರಾಚೀನ ಕರ್ಮ ಇದೆ, ಶಿಕ್ಷೆ ಅನುಭವಿಸ್ತಾ ಇರ್ತೀನಿ ನಾನು. ಯಾಕೆ ಬೇಕು ಮುಳ್ಳಿನಲ್ಲಿ ಕೂತ್ಕೊಳ್ಳೋದು? ಯಾಕೆ ಉಪವಾಸ? ಸುಮ್ಮನೆ ಹೊಟ್ಟೆ ತುಂಬ ತಿನ್ಕೊಂಡು ಬಿಟ್ಟೋಬಾರದು ಅಂತ ಕುಣಿದು ಕುಪ್ಪಲ್ಲಿ ಭಜನೆ ಮಾಡಬಾರ್ದು. ಅಯ್ಯೋ ಅಯ್ಯೋ ಏನೋ ಆಚಾರ. ಅವ್ರಿಗೆ ನೋಡಿ ನೀವು ಹೋಗ್ತಾರೆ, ನಮ್ಮ ನೋಡಿ ಅವರು ಅಲ್ಲಿ ಒಂದು ಯೋಗ ಶಿಬಿರ, ಇಲ್ಲಿ ಒಂದು ಯೋಗ ಶಿಬಿರ, ಎಲ್ಲದಕ್ಕೂ ಹೋಗ್ತಾರೆ, ಯಾವುದನ್ನು ಎಕ್ಸೆಪ್ಟ್ ಮಾಡೋದಿಲ್ಲ. ಒಂದು ತಿಂಗಳು ಆ ಮೈಂಡ್ನಲ್ಲಿರುತ್ತೆ. ಆಮೇಲೆ ಅದು ಶಿಬಿರ ಹಾಕ್ಕೊಂಡು ಹೋಗ್ತಾರೆ. 4 ದಿವಸ ಒಂದು 15 ದಿವಸ ಕಂಟಿನ್ಯೂ ಕರೆಕ್ಟಾಗಿ ಮಾಡ್ತಾರೆ. ಕರೆಕ್ಟಾಗಿ ರಾಕ್ ತಿಂತಾರೆ, ಕರೆಕ್ಟಾಗಿ ಎಲ್ಲ. 15 ದಿವಸದ ನಂತರ ಬಿಟ್ಟು ಮಾಡ್ತಾರೆ, ಆಮೇಲೆ ಬಿಟ್ಟೇ ಬಿಡ್ತಾರೆ. ಅನುಭವಜನ್ಯ ಜ್ಞಾನ ಹೆಂಗೆ ಬರುತ್ತೆ? ಅವ್ರು ಹೇಳೋ ಶಿಬಿರದಲ್ಲಿ ತಪ್ಪು ಅಂತಿಲ್ಲ, ನಾವು ಮಾಡೋದಿಲ್ಲ. ಮತ್ತೆ ಇನ್ನೊಂದು ಶಿಬಿರಕ್ಕೆ ಹೋಗ್ತಾರೆ, ಅಲ್ಲೂ ಅದೇ ಅವ್ರು ದುಡ್ಡು ಫೀಸ್ ಇಸ್ಕೊಳ್ಳಿ, ಮಾಡ್ರೆ ಎಷ್ಟು ಬಿಟ್ಟರೆ ಎಷ್ಟು, ನನ್ನ ಫೀಸ್ ಕೂಡ ಹೇಳ್ತೀನಿ ಅಂತ ಹೋಗ್ತಾರೆ. ಇಂಥ ಅನುಭವಕ್ಕೆ ಸಿಗುವಾಗಿ ಅವ್ರು ಶಿಬಿರಗಳು. ಅವ್ರು ಹೇಳ್ತಾರೆ ಅಂಥವ್ರು ನಿಮ್ಮ ಸ್ನೇಹಿತರು ಯಾರವ್ರಿಗೆ ನಮಗೆ ಮುದುರ್ತಾರೆ, ಬಾರ್ ಕರಿ ತಾಳ ಹಾಕ್ಬಿಡ್ತಾರೆ. ಏನು ಬರುತ್ತೆ ಅಂತ. ಏನು ಬರುತ್ತೆ ಅನ್ನೋದು 4 ವರ್ಷ ಅವನು ಭ್ರಷ್ಟನಾಗಿರ್ತಾನೆ, ನಾವು ಆನಂದ ಪಡ್ಬಿಡ್ತೀವಿ, ಭಜನೆಯನ್ನು ಮುಂದುವರ್ತೀವಿ. ಸ್ವಲ್ಪ ವರ್ಷ ಹೋದ್ರೆ ಗೊತ್ತಾಗತ್ತೆ ಅವ್ನಿಗೇನು ಗತಿ ಆಗಿದೆ ಅಂತ. ಇಂಥವ್ರಿಗೆಲ್ಲ ಬೆನ್ನು ಹತ್ತಿ ಕ್ರಾಕ್ ಆಗಿರ್ತಾರೆ ಇವರು. ನೀವು ಆಗಬೇಡಿ.
ನಾನಂತೂ ಖಂಡಿತ ಆಗಕ್ಕೆ ಹೋಗೋದಿಲ್ಲಪ್ಪ, ನಿಮ್ಗೆ ಇಷ್ಟ, ನಿಮಗೆ ಮುಂದಕ್ಕೆ ಹೋಗ್ತೀವಿ. ಕೈಸಿ ನಿರೂಪಿ ಶುದ್ಧ ಬ್ರಹ್ಮ ಅಲ್ಗುಣಿ ಸಾತ್ವಿಕತೆ ಎದು ಅವರು ನಿರೂಪಣೆ ಮಾಡೋ ತತ್ವಜ್ಞಾನ ನೋಡಿದ್ರೆ ಸತ್ವಗುಣ ಇರೋದು ಒಳ್ಳೆಯ ನಮ್ಮದವರಿಗೆ ಬಾ ಅಂತ ಏನು ವಿಚಾರಧಾರೆ ಹೇಳ್ತಾನೆ. ಹಿಂದೆ ಗದ್ಯ ಶರಣಪ್ಪ ಶರಣಾಗತ್ಯ ನಿಮಗೆ ಗುರು ಮಾಡ್ಕೋಣ ಅನ್ಸತ್ತೆ. ಸಾತ್ವಿಕರಿಗೆ ಹುಷಾರು, ಅವರು ಡೇಂಜರ್, ಅವರು ಸದ್ಗುರುಗಳಲ್ಲ, ವ್ಯಾಖ್ಯಾನ ಮಾಡಕ್ಕೆ ಬರ್ಬೋದು. ಐಗುಣಿ ಸಾತ್ವಿಕ ಏತ ಪ್ರೇಮ್ ಪರಿ ನಿಜ ಹೃದಯೀಚಿ ಭ್ರಮ ನಿರಸಕ್ಕೆ ವರ್ಮನೆ. ನಿಜ ಹೃದಯ, ತಮ್ಮ ಹೃದಯ ಶುದ್ಧ ಮಾಡಿ ತಮ್ಮ ಹೃದಯದಲ್ಲಿರೋ ಪರಮಾತ್ಮನ ಸ್ವರೂಪ ಜ್ಞಾನ ಪಡ್ಕೊಂಡಿರೋದೆಲ್ಲ ಭ್ರಮೆಗೊಳಗಾಗಿರ್ತಾರೆ. ವೇದಾಂತ ಹೇಳ್ತಾರೆ, ಅನುಭವದಲ್ಲಿ ಅವರಲ್ಲಿರೋ ಭ್ರಮೆ ಬ್ರಹ್ಮಜ್ಞಾನ ಅಂತಾರೆ, ಭ್ರಮಾಜ್ಞಾನ ಹೋಗಿರೋದಿಲ್ಲ. ಒಂದು ದೃಷ್ಟಾಂತ ಕೊಡ್ತಾರೆ. जेवी गूळ उषांच्या घ्राण तोंडीचा रसू भरे भाणा शब्द चोपटे भरुनी वदना करी ಪರಿಭ್ರಮಣ ಕರಿತು. ನೀವು ನನ್ನ ಎಲ್ಲ ವೇದಾಂತ ಮರೆತು ಚಿಂತೆ ಇಲ್ಲ, ಈ ದೃಷ್ಟಾಂತ ಒಂದು ನೆನಪಿಟ್ಕೊಳ್ಳಿ. ಈಗ ಇವೆಲ್ಲ ನಿಮಗೆ ಕಣ್ಣಿಗೆ ಕಾಣಿಸಿಗೋದಿಲ್ಲ. ಗಾಣ ಅಂತ ಇರುತ್ತೆ, ಆ ಕಬ್ಬಿನ ತುಂಡು ಅದರಲ್ಲಿ ಹಾಕಿದಾಗ ರಸ ಬರುತ್ತೆ ಕೆಳಗಡೆ ಪಾತ್ರೆ ಇದೆಯಂತೆ. ಅದು ಹಿಂದೆ ಬೆಲ್ಲ ಮಾಡ್ತಿದ್ರು, ಇವಾಗೆಲ್ಲ ಸಕ್ಕರೆ ಕಾರ್ಖಾನೆಗಳು ಬಂದಿದೆ. ಕೆಲವು ಕಡೆಯಲ್ಲಿ ಬೆಲ್ಲ ಮಾಡ್ತಾರೆ, ಅಲ್ಲಿ ಹೋಗಿ ನೀವೇನು ನೋಡೋದಿಲ್ಲ ಸಿಟಿಯವರು. ಇರಲಿ, ದೃಷ್ಟಾಂತ ಏನಿದೆ, ಜೇವಿ ಗೂಳ ಉಷಾಂಶ ಗಾಣ. ಆ ಉಸ್ ಅಂದರೆ ಆ ಕಪ್ಪು ಕೊಟ್ಟು ಗಾಣಕ್ಕೆ ರಸ ತೆಗಿತಾರಲ್ಲ, ಆ ದೃಷ್ಟಾಂತ ಕೊಡ್ತಾ ನೋಡಿ ಆ ಗಾಣದ ಕೆಲಸ ಏನು, ಆ ಕಬ್ಬಿನ ತುಂಡು ಜಲ್ಲೆ ಕೊಟ್ಟಾಗ ಕರ್ಕರ ಅಂತ ಹೇಳಿ ಅದು ಹಿಂಡು ಬಿಡುತ್ತೆ. ಹಿಂದೆ ಏನು ಮಾಡುತ್ತೆ, ಕೆಳಗಡೆ ಪಾತ್ರೆ ಇಟ್ಟಿರ್ತಾರೆ, ಅಲ್ಲಿ ರಸ ಇಳಿತಾ ಇರುತ್ತೆ. ಆ ಗಾಣ ಇದೆಯಲ್ಲ ಮಿಷಿನ್, ಅದೇ ರಸ ತಿನ್ನೋದಿಲ್ಲ, ಅದೇನು ಇಟ್ಕೊಳ್ಳೋದಿಲ್ಲ. ಅದು ರಸ ಹಿಂಡಿ ಪಾತ್ರೆ ಕಳಿಸತ್ತೆ, ತಾನು ಕರ ಅಂತಾನೆ ಸಾಯುತ್ತೆ. ಆ ಯಂತ್ರ ತಾನು ಕರ ಅಂತ ಶಬ್ದ ಮಾಡೋದೇ ಅದರ ಹಣೆಬಾರ. ರಸ ತಾನು ಕುಡಿಯತ್ತಾ, ರಸ ತಾನು ಇಟ್ಕೊಳ್ಳುತ್ತಾ ಪಾತ್ರೆ ಒಳಗೆ. ಹಾಗೆ ಈ ಮುಖದ ಅನುಭವಿ ಇಲ್ಲದಂತ ಶಬ್ದಜ್ಞಾನಿ ದೊಡ್ಡ ದೊಡ್ಡ ವೇದಾಂತ ತತ್ವಜ್ಞಾನಿಗಳು ಈ ಗಾಣ ಥರ ಅಂತ ಹೇಳ್ತಾರೆ ಯಜ್ಞಾಥರು. ಜೇವಿ ಗೂಢ ಉಸಾಂಚ ಗಾಣ ತೋಂಡಿಚ ರಸು ಬರೇ ಆ ಗಾಣದಲ್ಲಿ ರಸ ಬರುತ್ತೆ, ಅದೇ ಅಲ್ಲಿರೋದಿಲ್ಲ. ಬಾಣ ಅಂದ್ರೆ ಪಾತ್ರೆಗೆ ಬರುತ್ತೆ. ಶಬ್ದ ಚೋಪಟೆ ಭರುನಿ ವದನ ಕರಿ ಪರಿಭ್ರಮಣ ಕರಿತು. ಅದು ಶಬ್ದ ಹೇಳೋದು, ಆ ಕರ್ಕರ ಶಬ್ದ ಮಾಡೋದೇ ಮಾತ್ರ ಅದಕ್ಕೆ ಹಣೆಬಾರ, ಜಲ್ ರಸ ಇರೋದಿಲ್ಲ. ಹಾಗೆ ಈ ದೊಡ್ಡ ದೊಡ್ಡ ತತ್ವಜ್ಞಾನಿ ವಿದ್ವತ್ಪೂರ್ಣವಾದ ಭಾಷಣ ಮಾಡೋ ಪಂಡಿತರಿದ್ದಾರಲ್ಲ ಅವರು. ಐಸಾ ಜೋಕ ಶಬ್ದಜ್ಞಾನಿ ಉತ್ತಮ ವ್ಯಾಖ್ಯತಾ ಜ್ಞಾನ ಗುಣಿ ಜೋ ಜನರಂಜನಿ ನಿರೂಪಣಿ ಸ್ವಯೇ ಕೋರಡೆ ಪಡೆ ಕರಿತು. ಇನ್ನೊಂದು ನಿಮಗೆ ಇಲ್ಲಿ ಒಂದು ಪ್ರೈವೇಟ್ ಒಂದು ವಿವರಣೆ ಕೊಡ್ತೀನಿ. ಶಬ್ದಜ್ಞಾನ ಬೇರೆ, ಅನುಭವಜನ್ಯ ಜ್ಞಾನ ಬೇರೆ. ಬಹಳ ಜನ ಆಧ್ಯಾತ್ಮದಲ್ಲಿ ಮುಂದುವರೆದು ಸಾಧಕರಿದ್ದಾರೆ, ಡಿಫ್ರೆನ್ಸ್ ಗೊತ್ತಿಲ್ಲ. ಶಬ್ದಜ್ಞಾನ ಅದು ಬರೇ ಶಬ್ದದ ಅನುಭವಜನ್ಯ ಜ್ಞಾನವಲ್ಲ. ಈಗ ವಾಚ್ ಅಂತ ಶಬ್ದ ಹೇಳಿದ್ರೆ ವಾಚನ ಒಂದು ಪದಾರ್ಥ ಇದೆ, ಮುಂದೆ ಬರುತ್ತೆ ಇದರಲ್ಲೇ. ಅಮೃತ ಅಂದ್ಕೂಡಲೇ ಅದು ಅಮೃತ ಅನ್ನೋ ಶಬ್ದನೇ ಅಮೃತನ. ಅಮೃತ ಅನ್ನೋದೊಂದು ಪಾನನೇ ಇದೆ, ಅದು ಕುಡಿದ್ರೆ ಅದರ ರುಚಿ ಬೇರೆ. ಅಮೃತ ಅಂತ ಪದ ಅಲ್ಲಿ ಕೂಡ ಅಮೃತ ಅಲ್ಲ, ಭಜನಾನಂದ ಅಂತ ಇದೆ. ಭಜನೆ ಮಾಡಿದವ್ರಿಗೆ ಆನಂದ ಸಿಗುತ್ತೆ. ಭಜನಾನಂದ ಪದ ಜಪ ಮಾಡಿದ್ರೆ ಭಜನಾನಂದ ಸಿಗುತ್ತಾ? ಹಾಗೆ ಶಬ್ದಜ್ಞಾನ ಜ್ಞಾನ ಅಲ್ಲ, ಅದು ಸ್ವಲ್ಪ ಬೇಕು ಶಬ್ದಜ್ಞಾನ. ನಮ್ಮ ಅಭಿಪ್ರಾಯ ನಿಮಗೆ ತಿಳಿಸೋಕ್ಕೆ, ನಿಮ್ಮ ಅಭಿಪ್ರಾಯ ನಾವು ತಿಳಿಸೋಕೆ, ಲೌಕಿಕ ಪ್ರಪಂಚದ ಜೀವನಕ್ಕೆ ಶಬ್ದಜ್ಞಾನ ಬೇಕು. ಪಾರಮಾರ್ಥದಲ್ಲಿ ಶಬ್ದಜ್ಞಾನ ನಡೆಯೋದಿಲ್ಲ, ಶಬ್ದಜ್ಞಾನ ಬೇಕಾಗಿಲ್ಲ, ಅನುಭವಜನ್ಯ ಜ್ಞಾನ ಬೇಕು. ಅದಕ್ಕೋಸ್ಕರ ಐಸಾ ಜೋಕ ಶಬ್ದಜ್ಞಾನಿ ಉತ್ತಮ ವ್ಯಾಖ್ಯಾನ ಮಾಡ್ತಾನೆ ಶಬ್ದಜ್ಞಾನಿ. ಅವ್ರ ವ್ಯಾಖ್ಯಾನ ನೋಡಿದ್ರೆ ಹೇಗಿರುತ್ತದೆ, ರಮಣ ಮಹರ್ಷಿಗಳೇ ಫಂಕ್ ಆಗ್ಬಿಡ್ತಾರೆ, ರಾಮಕೃಷ್ಣ ಪರಮಹಂಸರೇ ಫಂಕ್ ಆಗ್ಬಿಡ್ತಾರೆ.
ಏನು ವರ್ಣನೆ ಮಾಡ್ತಾನೆ? ನನಗೆ ಅದು ಅನುಭವಿಗಳಿಗೆ ಹೇಳಕ್ ಬರೋದಿಲ್ಲ ಸರಿಯಾಗಿ. ಅನುಭವ ಇದ್ದವರೇ ಬಹಳ ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ. ಅದರಿಂದಲೇ ಅವರು ಹಣ ಗಳಿಸ್ತಾರೆ, ಕೀರ್ತಿ ಗಳಿಸ್ತಾರೆ. ಬ್ರಹ್ಮಾನಂದ ಎಂದಿಗೂ ಸಿಗೋದಿಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಅಂಥವ್ರನ್ನ ಸದ್ಗುರು ಅಂತ ಗನ್ನತ್ತಿದೆ. ನಮ್ಮ ಗತಿ ಅಂದ್ರೆ ಅವನಿಗೆ ಸಿಗೋದಿಲ್ಲ, ಸಿಕ್ಕಿಲ್ಲ. ನಾವು ಅವ್ರಿಗೆ ಗುರು ಅಂತೀವಿ. ಗುರು ಅಂದ್ರೆ ಪರವಾಗಿಲ್ಲ, ಸದ್ಗುರು ಅಂತೀವಿ. ನಮ್ದು ಗ್ರಾಚಾರ ಅಲ್ವಾ ಅದು? ಮುಂದೆ ಕೂಡ ಉತ್ತಮ ವ್ಯಾಖ್ಯಾತ ಜ್ಞಾನ ಗುಣಿ. ಏನ್ ಜ್ಞಾನದಲ್ಲಿ ಏನ್ ಗುಣವಂತ, ಜ್ಞಾನವಂತ, ಉತ್ತಮ ವ್ಯಾಖ್ಯಾನ ಮಾಡ್ತಾನೆ. ತೋ ಜನ, ಅವನು ಜನರಿಗೆ ರಂಜನೆ ಮಾಡೋದು ಗೊತ್ತಿದೆ ಅವನಿಗೆ. ತೋ ಜನರಂಜನಿ ನಿರೂಪಣೆ. ಅಬ್ಬಾ ಉರೇಕ ಚಪ್ಪಾಳೆ ತರ್ತಾರೆ, ಬಹುಪರಾಟ್ ಅಂತಾರೆ. ಕುತ್ಕೊಂಡು ಕೇಳೋರು ನೀವಲ್ಲ, ಅಲ್ಲಿ ಆ ಪಂಡಿತ ಅಲ್ಲ. ಏನು ಜೈಕಾರ ಆಗ್ತಾರೆ. ಇವನು ಅಟ್ಟೆ ಕೇಳ್ಬಿಡ್ತಾನೆ, ಯಾರೋ ಬಂದು ಏನು ಕೇಳ್ಬಿಡ್ತಾರೆ. ಕರಿ ಅದಕ್ಕೆ ಹೇಳ್ತಾರೆ ತೋ ಜನರಂಜನಿ ನಿರೂಪಣಿ ಸ್ವಯ ಕೊರಡಪಣಿ ಕರಕರಿ. ಸ್ವತಃ ಬರೀ ಆ ಗಾಣ ಶಬ್ದ ಮಾಡ್ದಂಗೆ ಇವನು ಬರೀ ಶಬ್ದಗಳ ಕರಕರ ಶಬ್ದ ಮಾಡೋನಿಗೆ. ಇವನಿಗೆ ಆ ಗಾಣ ಕಪ್ಪಿನ ರಸ ಸ್ವಾದ ಇಲ್ಲ. ಬ್ರಹ್ಮಾನಂದ ಇವನಿಗೆ ಸಿಗೋದಿಲ್ಲ. ಯೋಗಕ್ಷೇಮ ಕಾಲೆ ಗೋಮಠ लौकिक थोर प्रतिष्ठा तेथे निज प्राप्तीचे उत्कंठा न वचे वरिष्ठ शिष्यांचे. ನೋಡಿ ಇವ್ರದ್ದು ಯೋಗಕ್ಷೇಮ ನಡೆಯುತ್ತೆ. ಕೊರೋನಾ ಬಂದು 8 ತಿಂಗಳು ಇವ್ರದ್ದು ದಂಧೆ ಇಲ್ದ್ರು ನಡೆಯುತ್ತೆ. ಸಾಕಷ್ಟು ದುಡ್ದಿರ್ತಾರೆ, ಹಣ ಬಂದು ತಿಂತಾರೆ ಅಷ್ಟೇ. ಆದರೂ ಈ ವರ್ಷ ಎಲ್ಲ ಲಾಸು ಅಂತ ಅಳ್ತಾರೆ. ಇಲ್ಲಿ ಇವ್ರದ್ದು ಯೋಗಕ್ಷೇಮದ ಬಗ್ಗೆ ಯಾರು ಚಿಂತೆ ಮಾಡಬಾರ್ದು. ದೊಡ್ಡ ಪಂಡಿತರು, ವ್ಯಾಖ್ಯಾನಕಾರ, ತತ್ವಜ್ಞಾನಿಗಳಿದಾರಲ್ಲ, ಯೋಗಕ್ಷೇಮ ಕಾಲೇ ಗೋಮಠ ಉತ್ಕೃಷ್ಟವಾದ ಯೋಗಕ್ಷೇಮ ನಡೆಯುತ್ತೆ. ಲೌಕಿಕ ಥೋರ, ಲೌಕಿಕದಲ್ಲಿ ಪ್ರತಿಷ್ಠೆನೂ ಇರುತ್ತೆ ಅವರಿಗೆ. ಈಗ ಅಂಥವ್ರೆಲ್ಲ ಎಷ್ಟೋ ಜನ ಜೈಲಿ ಸೇರಿಯಾರೀಗ. ಅವ್ರ ಹೆಸರುಗಳು ಹೇಳೋದಿಲ್ಲ, 3-4 ಜನ ಇದ್ದಾರೆ. ರಾಮ್ ರಹೀಮ್ ಅಂತ ಭಗವಾನ್ ಮಡ್ರಾಸಲ್ಲಿ ಒಬ್ಬ ಆಗುವಾಗ ಇನ್ನೊಬ್ಬ ಕಬ್ಬಿ ಅನ್ನಿಸ್ತಾ ಇದ್ದಾನೆ ಇಲ್ಲಿ. ಅವರೆಲ್ಲರಿಗೂ ನಾವು ಕೃತಜ್ಞತೆ ಹೇಳ್ಬೇಕು. ನೋಡಿ, ನಮ್ಮಂಥವ್ರಿಗೆಲ್ಲ ನೀವು ಸದ್ಗುರು ಅಂತೀನಿ, ಇನ್ಮೇಲೆ ಅನ್ಬೇಡಿ. ಅಂಥವ್ರಿಗೆಲ್ಲ ಈಗ ಎಷ್ಟೋ ಜನ ಹೇಳ್ತೀವಿ ಅವ್ರಿಗೂ ಅನ್ಬೇಡಿ ಅಂತ ಅವರು ಒಂದು ಉದಾಹರಣೆ ಕೊಡ್ತಾರೆ. ಜೈಲಿಗೆ ಹೋದವ್ರಿಂದಲೂ ಕಲಿಬೇಕು. ಯೋಗಕ್ಷೇಮ ಕಾಲೇ ಗೋಮಠ. ಅವ್ರ ಜೀವನ ನಡೆಯುತ್ತೆ ಲೌಕಿಕದಲ್ಲಿ ಥೋರ ಪ್ರತಿಷ್ಠಾ. ಆದರೆ ತೇತೆ ನಿಜ ಪ್ರಾಪ್ತಿಗೆ ಉತ್ಕರ್ಷ ನ ವಚೆ ವರಿಷ್ಠಶ್ಯ. ನಿಜವಾದ ಸತ್ಶಿಷ್ಯನಿಗೆ ಇವನಿಂದ ನಿಜ ಪ್ರಾಪ್ತಿಯ ಸ್ವರೂಪ ಜ್ಞಾನ, ಸ್ವರೂಪಾನಂದ ಎಂದಿಗೂ ಉಂಟಾಗಲ್ಲ. ಇಂಥವ್ರು ಇವ್ರದ್ದು ಜೀವನ ನಡೆಯುತ್ತೆ. ಕೀರ್ತಿ ಗಳಿಸ್ತಾರೆ, ಹಣ ಗಳಿಸ್ತಾರೆ, ಒಳಗಡೆ ಅಹಂ ಶೂನ್ಯ ಆಗಿರೋದಿಲ್ಲ. ನೋಡಿ, ನಾವು ಮಾಡಬೇಕಾದಿಷ್ಟೇ, ಅಹಮ್ಮು ಜೀರೋ ಮಾಡಬೇಕು, ಸ್ವಯಂವನ್ನು ಹೀರೋ ಮಾಡ್ಕೊಂಡು ಮುಂದಕ್ಕೆ. ನಾವು ಅಹಮ್ಮು ಜೀರೋ ಇರೋ ಅಹಂ ಮಾಡೋದು ಹೀರೋ ಮಾಡ್ತಿದ್ವಿ. ಅಹಮ್ಮಿ ಹೀರೋ ಮಾಡಿಕೊಂಡೆ ಒಳಗಿರೋ ಪರಮಾತ್ಮ, ಸ್ವಯಂ ಪರಮಾತ್ಮ ಜೀರೋ ಆಗ್ಬಿಟ್ಟೆ. ನಮ್ಗೆ ಆತ್ಮಾನುಭವ ಆಗಿ ಅಹಂ ಜೀರೋ ಮಾಡಿ ಸ್ವಯಂ ಹೀರೋ ಮಾಡಿ ನೋಡಿ, ನಿಮ್ಮಲ್ಲೇ ಆತ್ಮರಾಮನ ಸಾಕ್ಷಾತ್ಕಾರ. ಈ ಅಹಮ್ಮಿನ ಚೇಷ್ಟೆಗಳು ಈ ಎಲ್ಲ ಗುರುಗಳು, ಈ ಮಾರ್ಕೆಟ್ನಲ್ಲಿರೋ ನಕಲಿ ಗುರುಗಳು, ಒಳಗಡೆ ಅಹಂಕಾರ ಇರುತ್ತೆ. ಇವೆಲ್ಲ ಪ್ರತಿಷ್ಠೆ. ಯೋಗಕ್ಷೇಮ ಸಾಲೆ ಗೋಮಠ ಲೌಕಿಕಿ ಥೋರ್. ಕೆಲವು ಯಾರೋ ಪ್ರಶ್ನೆ ನೀವು ಮಾಡಿದ್ರು, ನೀವು ಯಾರು ಅನ್ಯತಾ ಭಾವಿಸೋದಿಲ್ಲ ಅಂತ ಹೇಳ್ತೀನಿ. ಏನು ಕೀರ್ತನೆ ಮಾಡ್ತಾರೆ, ಪಂಡಿತ ಸಂಪ್ರದಾಯ ಪ್ರವಚನ ಮಾಡ್ತಾರೆ, ಮತ್ತೆ ಅವರು ಮಾಮೂಲಿ ಅಷ್ಟೇ ತಿಳ್ಕೊಳ್ಳಿ. ಮಾಮೂಲಿ ಹೆಂಗಿರ್ತಾರ, ನಮ್ಗಿಂತಲೂ ಕಡೆ ಇರ್ತಾರ ಅಂತ ಯಾರೊಬ್ಬ ಕೇಳಿದ. ನಾನು ಹೇಳಿದೆ, ಅವರು ಸಾಧಕರಲ್ಲ, ತಮ್ಮ ವೈಯಕ್ತಿಕ ಆತ್ಮಕಲ್ಯಾಣದ ಸಾಧನೆ ಮಾಡ್ತಾ ಸೇವಾ ದೃಷ್ಟಿಯಿಂದ ಕೀರ್ತನ ಪ್ರವಚನ ಮಾಡಿದ್ರು. ಅವ್ರು ಇವತ್ತ ನಾಳೆ ಉದ್ದಾರಾಗ್ತಾರೆ. ದಂಧೆ ಅಂತ ಮಾಡೋನು ಆಗದು. ನಾನು ಸಾಧಕನಾಗದೆ ಹೇಳೋಕ್ಕೋಸ್ಕರವೇ ಕಲ್ತು ಮಾಡೋರು 1000 ಜನ್ಮ ಎತ್ತಿ ಕೀರ್ತನಕಾರ ಪ್ರವಚನಕಾರ ಅದು ಉದ್ದಾರ. ಅವನು ಮೊದಲು ಸಾಧಕನಾಗಿರ್ಬೇಕು. ಸೇವಾ ದೃಷ್ಟಿಯಿಂದ ಒಳ್ಳೇದು ಏನೇನು ಕೇಳಿದ್ವಿ 4 ಜನ ಹಂಚಿದೆ, ತಪ್ಪೇನಿಲ್ಲ. ಸೇವಾ ದೃಷ್ಟಿಯಿಂದ ನಾವು ಪ್ರವಚನ ಕೀರ್ತನೆ ಬಹಳ ಮಾಡ್ತಿಲ್ಲ, ಸ್ವಪ್ರತಿಷ್ಠೆಯಿಂದ ಮಾಡ್ತೀವಿ. ನಾವು ಸಾಧಕರೇ ಆಗಿರೋದಿಲ್ಲ, ಬಾಧಕರಾಗೇ ಆಗಿರ್ತೀವ. ಮುಂದಕ್ಕೆ ಹೋಗೋಣ. जीवी अमृत म्हणता चवी न लभे गा सर्वता. देवी शाब्दिक ज्ञान योग्यता
ಅನುಭವವಾರ್ಥ ಸ್ವಯೇನುಪಜೆ. ಇವಾಗ ಉದಾಹರಣೆ, ಅಮೃತ ಅನ್ನೋ ಪದ ಹೇಳಿದ್ಕೊಳ್ಳೆ ಅಮೃತದ ರುಚಿ ನಿಮಗೆ ಸ್ವಾದ ಸಿಗತ್ತಾ? ಅಮೃತ ಅಂದ್ಕೊಳ್ಳೆ ಅಮೃತ ಕುಡಿದವರಿಗೆ ಏನು ಆನಂದ ಆಗುತ್ತಾ? ಆನಂದ ನಮಗೆ ಸಿಗುತ್ತಾ? ಚೆವಿ ಅಮೃತ ಮನತ ಬಾಯಲ್ಲಿ ಹೇಳ್ತಾರೆ ಅಮೃತ, ಚೆವಿ ಬೇಗ ಚೆವಿ ಅದರ ಸ್ವಾದ ಅವರಿಗೆ ಸಿಕ್ಕಿಲ್ಲ. ಚೆವಿ ಹಾಗೇನೆ ಈ ಶಬ್ದಜ್ಞಾನ ಇದೆಯಲ್ಲ, ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ, ಅದ್ವೈತದ ಬಗ್ಗೆ ಒಂದು ಗಂಟೆಯಲ್ಲಿ ತಲತಲ ವೇದಾಂತಗಳನ್ನೇ ಮುಖದಿಂದ ಪ್ರತಿಪಾದಿಸ್ತಾನೆ. ಅನುಭವಜನ್ಯ ಜ್ಞಾನ ಇರೋದಿಲ್ಲ. ವೇದಿಕೆ ಕೆಳಗೆ ಇಳಿದುಕೊಳ್ಳೆ ಅದೇ ಕಾಮಕ್ರೋಧಾದಿಗಳು, ಅದೇ ಅಹಂಕಾರದ ಜೀವನ, ಅದೇ ಗಂಡ ಹೆಂಡತಿ ಜಗಳ, ಅಣ್ಣ ಮುಂದೆ ಅವನು ಕೋರ್ಟಿಗೆ ಹೋಗ್ತಾನೆ. ಒಂದ್ಸಲ ಪಂಡಾಪುರದಲ್ಲಿ ಒಂದು ಮನೆತನ ಬಂದು ನೆಲೆಸಿದೆ, ತುಕಾರಾಮ್ ವಂಶಸ್ಥರು. ಅವರು ಏನೋ ಒಂದು ಕೋರ್ಟ್ನಲ್ಲಿ ಇತ್ತಂತೆ. ಒಂದ್ಸಲ ಕೋರ್ಟ್ನಲ್ಲಿ ಅವರು ಹೇಳಿದಂತೆ, ತುಕಾರಾಮ್ ಮಹಾರಾಜರ ವಂಶಸ್ಥರಾಗಿ ನೀವು ಇದು ಕೋರ್ಟಿಗೆ ಬಂದ್ರ ಅಂದ್ರಂತೆ. ಕೇಸು ವಾಪಸ್ ತಗೊಂಡ್ರಂತೆ. ಜಪ ತಪ ಭಜನೆ ಮಾಡ್ತಾ ಧನ್ಯರಾಗ್ತಾರೆ. ತುಕಾರಾಮ್ ಮಹಾರಾಜರ ಮಕ್ಕಳು ಕೋರ್ಟಿಗೆ ಹೋದರೆ ಏನು ಅವರು ವಂಶಸ್ಥರು ಅಂತ ಕೇಳಿದ್ದೆ. ಇಲ್ಲಿ ನಾನು ಹೇಳೋದು, ಅಮೃತ ಹೇಳಿದ ಕೂಡಲೇ ಚೆವಿನೆಲ್ಲ ಬೇಕಾ ಸರ್ವತ ಸುತಾರಾಮನಿಗೆ ಆ ರುಚಿಯನ್ನು ಉಂಡಿರೋದಿಲ್ಲ ಅಮೃತ ಅನ್ನೋ ಪದದ್ದು. ಹಾಗೆ ದೇವಿ ಶಾಬ್ದಿಕ ಜ್ಞಾನ ಯೋಗ್ಯತ, ಶಬ್ದಜ್ಞಾನಿಗೆ ಅನುಭವವಾರ್ಥ ಸ್ವಯಂಪದೆ, ಎಂದೆಂದು ಅನುಭವಜನ್ಯ ಜ್ಞಾನದ ಅಮೃತಪಾನ ಬ್ರಹ್ಮಾನಂದ ಸಿಕ್ಕಿರೋದಿಲ್ಲ. ಇದು ಗುರುತು ಮಾಡಿಕೊಳ್ಳಿ. ಶಬ್ದಜ್ಞಾನಿ ಪಂಡಿತರಿಗೆ ವ್ಯಾಖ್ಯಾನ ಮಾಡುವವರಿಗೆಲ್ಲ ಸದ್ಗುರು ಅಂತ ಮೋಸ ಹೋಗ್ಬೇಕು. ಜೇಣೆ ಸ್ವಯೇ चाकिली नाही चवी तो तुझयाचे गोडी केवी लावी, यालागी जो पूर्णानुभवी तो तारी सद्भावे ಸಚ್ಚಿಷ್ಯಾಸಿ. ನಿಜವಾದ ಪರಮಾನಂದ ಪಡ್ಕೋಬೇಕನ್ನೋ ಸದ್ಗುರುವಿಗೆ, ಗೋಪಾಲ್ ಮಹಾರಾಜರಂತ ಸಚ್ಚಿಷ್ಯನಿಗೆ, ಅನಂತ ಮಹಾರಾಜರಂತ ಸದ್ಗುರು ಸಿಕ್ಕಿದೆ. ನನಗೆ ಒಂದು ಸಂತೋಷ, 119ನೇ ವರ್ಷದ ವಿಶಿಷ್ಟತೆ ವೈಶಿಷ್ಟ್ಯ ಏನಪ್ಪ ಅಂದರೆ, ಮೂರ್ತಿ ರೂಪದ ಅನಂತ ಮಹಾರಾಜರು ಪ್ರಕಟವಾಗಿದ್ದಾರೆ. ಸಮಾಧಿ ರೂಪದಲ್ಲಿ ಒಂದು ನಿರಾಕಾರ ಕಟ್ಟೆ ಅದು ಇದ್ರು. 118 ವರ್ಷ ಇದ್ರು. ಭಕ್ತರ ಬೇಡಿಕೆಗೆ ಈಗಿನ ಟ್ರಸ್ಟಿಯ ಅಧ್ಯಕ್ಷರು ಅವರ ಮುಖಾಂತರ ಅನಂತ ಮಹಾರಾಜರ ಸಂಕಲ್ಪ ಮಾಡಿ ಅನೇಕ, ನಾನು 20 ವರ್ಷದಿಂದ ಹೇಳ್ತಿದ್ದೆ ರಾಮಮೂರ್ತಿಯವರಿಗೆ, ವಿಗ್ರಹ ಸ್ಥಾಪನೆ ಮಾಡಿ. ವಿಗ್ರಹ ನೋಡಿ, ಇವಾಗ ಆ ಮುಂದೆ ಕುತ್ಕೊಂಡ್ರೆ ಕಣ್ಣಿಗೆ ಹಬ್ಬ ಆಗತ್ತೆ. ಅದು ಕಟ್ಟೆ ಅಷ್ಟು ನೋಡೋದಿಲ್ಲ, ಅಲಂಕಾರ ಮಾಡಿ ಕಾಣೋದಿಲ್ಲ. ಈಗ ಕಣ್ಣಲ್ಲಿ ಕೂತ್ಕೊಳ್ಳುತ್ತೆ. ತುಕಾಮಣಿ ಟೋಳ ಅನಂತ ಬಯಸಲ, ತುಕಾಮಣಿ ಟೋಳ ಬಿಟ್ಟು ಬಯಸಲ ಸಾವಳ. ನೋಡಿ, ಇದು ಬರೇ ನೀವು ಕಣ್ಣಲ್ಲಿ ತುಂಬಿಕೊಂಡು ಹೋಗಬಾರ್ದು. ಕಣ್ಣಲ್ಲಿ ತುಂಬಿಕೊಳ್ಳಿ ವಿಗ್ರಹ. ಧ್ಯಾನದಿಂದ ಹೃದಯದಲ್ಲಿ ಇಳಿಸ್ರಿ. ವಿಚು ಮಾಮೂಲಿ ಹಾಚಿ ಬರದೇಹಿ ಏವುನಿಯರಾಗಿ ಸಂಚಾರುನಿಯರಾಗಿ ರುಜುಮ. ಕಣ್ಣಲ್ಲಿ ತುಂಬೋಗ್ಬೇಕು ವಿಗ್ರಹ, ಹೃದಯದಲ್ಲಿ ಇಳಿಸ್ಬೇಕು. ಪ್ರಜ್ಞಾ ಕೇಂದ್ರ ನಾಭಿಯಲ್ಲಿ ಒಂದಾಗಬೇಕು ಸಾಹಿತ್ಯ. ಇದು ವೇದಾಂತ ಅಂತರ್ಮುಖ ಯಾತ್ರೆಯಲ್ಲಿ ಇರೋದು. ಬಹಳ ಜನ ಸಾಲೋಕ್ಯ ಆಕಾಶದಲ್ಲಿ ನೋಡ್ತಾರೆ. ಸಾಲೋಕ್ಯನೂ ಇಲ್ಲ, ಸಾಮೀಪ್ಯನೂ ಇಲ್ಲ, ಸಾನ್ನಿಧ್ಯಾನೂ ಇಲ್ಲ, ಸಾಹಿತ್ಯನೂ ಇಲ್ಲ. ನೀವು ನಾಮಸ್ಮರಣೆ ಮಾಡಿ ಕುತ್ಕೊಂಡ್ರೆ, ಭಜನೆ ಮಾಡಿ ಕುತ್ಕೊಂಡ್ರೆ ಸಾಲೋಕ್ಯಕ್ಕೆ ಬಂದ್ರಿ. ನೀವು ಸ್ವಲ್ಪ ಆ ಭಜನೆಯಲ್ಲಿ ಆನಂದ ತನ್ಮಯತೆ ಬಂತು, ಸಾಮೀಪ್ಯಕ್ಕೆ ಬಂದ್ರಿ. ನೀವು ನಿಮ್ಮ ಒಳಗಡೆ ಆ ರೂಪವೇ ನಿಮ್ಮ ಕಣ್ಮುಂದೆ ಹೃದಯದಲ್ಲಿ ಯಾವಾಗ ಆ ನಾಮರೂಪ, ಕಂಠಿ ಪ್ರೇಮದಾಟಿ ನಯನಿ ನೀರಲೋಟೆ ಹೃದಯ ಪ್ರಗಟೆ ನಾಮರು, ಆ ನಾಮರೂಪವೇ ನಿಮ್ಮ ಹೃದಯದಲ್ಲಿ ಕಾಣಬೇಕು. ಅದೇ ಅವಾಗ ಸಾರೋಪ್ಯ. ನಿಮ್ಮ ನಾಭಿ ಚಂದ್ರದ ಇಳಿದ್ಬಿಟ್ರೆ ಸಾಹಿತ್ಯ ಅವರು ಒಂದಾಗಿದೆ. ಒಳಗಡೆ ಇರೋದು ಆಳ, ಅತ್ಯಂತ ಆಳ. ಇವು 4 ಎಲ್ಲೋ ಮೇಲೆ ಒಂದರ ಮೇಲೆ ಒಂದಿದೆ ಅಂತ ಆಕಾಶ ನೋಡಕ್ಕೆ ಹೋಗಬೇಡಿ. ಭಜನೆ ಕುತ್ಕೊಂಡ್ರು, ಪ್ರವಚನ ಕುತ್ಕೊಂಡ್ರು, ಆತನ ಲೋಕದಲ್ಲಿ ಪ್ರವೇಶ ಮಾಡ್ದಂಗೆ ನೀವು ಸ್ವಲ್ಪ ಮನಸ್ಸು ತಿರುಗಾಡ್ತಾ, ಇಲ್ಲೇ ಕುತ್ಕೊಂಡು ತಿರುಗಾಡ್ತಾ ಇದ್ದರೆ ಏನಾಗೋದಿಲ್ಲ. ಇಲ್ಲೇ ನೀವು ತಿರುಗಾಡೋ ಮನಸ್ಸನ್ನು ಇಲ್ಲೇ ಕೇಳಿ ಭಾವಧರುಣಿಯ ವಾಕ್ಯ ಜ್ಞಾನ, ಭಾವಧರುಣಿಯ ಪ್ರವಚನ ಕೇಳಿದ್ರೆ ಅವಾಗ ನೀವು ಸಾಮೀಪ್ಯಕ್ಕೆ ಇರ್ತೀರಿ. ಅದರಲ್ಲೇ ತನ್ಮಯ ಆಗ್ಬಿಟ್ರೆ ಸಾರೋಪ್ಯ ಇಲ್ಲೇ ಬರ್ತೀರಿ, ಅದರಲ್ಲೇ ಒಂದಾಗ್ತೀರಿ.
ಇದು ಅಂತಃಕರಣ ಶುದ್ಧ ಮಾಡಿ ಅಂತರಾಳ ಕೇಳಿದು ಸ್ವರೂಪ ಜ್ಞಾನ ಪಡೆಯೋದು ಮಾರ್ಗ. ಇದಕ್ಕೆ ಅಂತರ್ಮುಖದ ಯಾತ್ರೆ ಅಂತಾರೆ. ಈ ಯಾತ್ರೆಯ ಮಾರ್ಗಂತ ಸದ್ಗುರು ಅಂತೀವಿ. ಇದನ್ನು ಮಾಡಬೇಕು ಅನ್ನೋದು ಅವನಿಗೆ ಶರಣು. ಮುಂದಕ್ಕೆ ಹೋಗೋಣ. ಜಡೆ ಸ್ವಯ ಚಾಕಲಿ ನಾಯಿ, ಅರೆ ಸ್ವತಃ ಅವನ ತನ್ನ ಒಳಗಡೆ ಹೋಗಿ ಬ್ರಹ್ಮಾನಂದದ ಸವಿನೇ ಅವನೇ ಉಂಡಿಲ್ಲ. ಅವನೇನು ಬೇರೆಯವ್ರಿಗೆ ರುಚಿ ಕೊಡ್ತಾನೆ, ಉನ್ನಿಸ್ತಾನೆ. ತುಜಿಯಾಚೆ ಗೋಡಿಕೆ ವೀರಾಗಿ ಬೇರೆಯವನಿಗೇನು ಅವನ ಆ ರುಚಿ ಕೊಡ್ತಾನೆ. ಯಾರಾಗಿ ಜೋ ಪೂರ್ಣ, ಅದರಿಂದ ಪೂರ್ಣ ಅನುಭವಿಗೆ ಮಾತ್ರ ಆ ಸಚ್ಚಿಷ್ಟನಿಗೆ ಉದ್ಧಾರ ಮಾಡ್ತಾನೆ. ಅನುಭವಿಗೆ ಮಾತ್ರ ಸದ್ಗುರು ಅಂದು ಶರಣ ಹೋಗ್ರಿ, ಅವನು ಮಾತ್ರ ನಿಮಗೆ ಸ್ವರೂಪ ಜ್ಞಾನ ಕೊಡ್ತಾನೆ. ನಮ್ಮಲ್ಲಿ ಇಲ್ವೇ ಸದ್ಗುರು ವಂಚಿ ಸಾಪಡೆನ ಸ್ವಯ ಧರಾಬೇಕು. ಮುಂದೇನಿದೆ? ಅಪಣ ಸಾರಿಕೆ ಕರತಿ ತರ್ಕ, ತನ್ನಂತೆ ಮಾಡ್ಕೊಳ್ತಾನೆ. ನಾ ಈ ಕಾಲವಿಲ್ಲ. ಹಾಗೆ ನಿಜವಾದ ಸದ್ಗುರು ಶರಣ ಹೋದರೆ ಅವ್ನು ಯಾವ ಗುರಿ ಮುಟ್ಟಿದ್ನೋ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಮಾಗೆ ಪುಡೆ ಉಭಾರಾಗೆ ಸಾಂಬಾಳ್ ಆಲಿಯಾದ. ನಿಮಗೆ ಹಿಂದೆ ಗುರಿ ಇಟ್ಕೊಂಡಿಲ್ಲ, ಮುಂದೆ ಗುರಿ ಇಲ್ಲ. ನಮ್ಮ ಸುತ್ತಮುತ್ತ ಇರೋರೆಲ್ಲ ಗುರು ಅನ್ನೋರು. ಅವ್ರು ಏನು ಗುರಿ ತೋರಿಸ್ತಾರೆ, ಅವ್ರು ನಂಬ್ಕೊಂಡು ಏನು ಗುರಿ. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಆದ್ದರಿಂದ ನಿಜವಾದ ಶಿಷ್ಯನಿಗೆ ಅನುಭವಿ ಮಾಡೋರು ಯಾರು? ಪೂರ್ಣ ಅನುಭವಿ ಮಾತ್ರ. ಏವಂ ಗುರುಪಣಾಚಿ ವದಂತಿ ಅಸೇ ಬಹುಪಣೆ ನಾಂದತಿ ಜೋ ಕರಿ ಅಪರೋಕ್ಷ ಪ್ರಾಪ್ತಿ ತ್ಯಾತೆ ಮಣತಿ ಸದ್ಗುರು ಸ್ವಾಮಿ. ಯಾರಿಗೆ ಸದ್ಗುರು ಅನ್ಬೇಕು? ಈ ನಕಲಿ ಗುರುಗಳೆಲ್ಲ ಸದ್ಗುರು ಅಂತ ಮೆರಿತಾ ಇದ್ದಾರಲ್ಲ ಈ ಜಗತ್ತಲ್ಲಿ, ಈ ಚಾಂಡಾಳ ಗುರುಗಳು. ಇವರಿಂದ ನೀವು ಏನು ಪಡೆಯೋದಿಲ್ಲ. ಏವಂ ಗುರುಪಣಾಚಿ ವದಂತಿ, ಬರೇ ಗುರು ಅನ್ಸ್ಕೊಳ್ತಾರೆ. ಅಸೇ ಬಹುಪಣೆ, ಏನು ಅವರು ಬದುಕು ನೋಡ್ಬೇಕು. ಸದ್ಗುರು ಅಂತ ಜೀವನ ಮಾಡ್ತಿದ್ದಾರೆ ಕೆಲವು. ತಮ್ಮ ಮುಟ್ಟಾಳು ಶಿಷ್ಯರು ಸುತ್ತಮುತ್ತ ಬಹುಪರಾಕರಣರಿಗೆ ಇಟ್ಕೊಂಡು ಅವದೇ ಆದ ಒಂದು ಅದೇನು ಅವೆಲ್ಲ ಬೇಡ ಬಂತೆ. ತೋ ತಾರಿ ಸದ್ಭಾವೆ ಸಚ್ಚಿಚ್ಛಾಚೆ, ಸಚ್ಚಿಚ್ಚನಿಗೆ ನಿಜವಾಗಿ ತಾರಣ ಉದ್ಧಾರ ಮಾಡೋದಿಲ್ಲ ಅವರು. ಹಾಗಾದ್ರೆ ಏವಂ ಗುರುಪಣಾಚಿ, ಅವರು ಏವಂ ಗುರುಪಣಾಚಿ ವದ, ಗುರು ಅಂತ ಹೇಳಿಸ್ಕೊಳ್ತಾರೆ, ಇರ್ತಾರೆ. ಅದೇ ಬಹುಪಣೆ ನಾಂದತಿ ಜೋ ಕರಿ ಅಪರೋಕ್ಷ ಪ್ರಾಪ್ತಿ. ಯಾರು ನೋಡಿ, ಪರೋಕ್ಷ ಜ್ಞಾನಿ ಬೇರೆ, ಅಪರೋಕ್ಷ ಜ್ಞಾನಿ. ಪರೋಕ್ಷ ಜ್ಞಾನಿ ಅಂದರೆ ಶಬ್ದಜ್ಞಾನಿ, ಅಪರೋಕ್ಷ ಜ್ಞಾನಿ ಅಂದರೆ ಸ್ವಾನುಭವ ಜ್ಞಾನ ಪಡೆದವನು, ಸಾಕ್ಷಾತ್ಕಾರ. ಅಪರೋಕ್ಷ ಜ್ಞಾನಿ ಮಾತ್ರನೇ ಅಪರೋಕ್ಷ ಜ್ಞಾನಿಯನ್ನ ಮಾಡ್ತಾನೆ ಶಿಷ್ಯನಿಗೆ. ಜೋ ಕರಿ ಅಪರೋಕ್ಷ ಪ್ರಾಪ್ತಿ ಯಾತೆ ಮಣತಿ ಸದ್ದು. ಸದ್ಗುರು ಯಾರಿಗನ್ಬೇಕು? ಅವನು ಅಪರೋಕ್ಷ ಜ್ಞಾನಿ ಆಗಿರ್ಬೇಕು. ರಮಣ ಮಹರ್ಷಿ ಅಂತ ಜ್ಞಾನಿ ಆಗಿರ್ಬೇಕು. ಡಾಕ್ಟರ್ ರಾಧಾಕೃಷ್ಣ ತತ್ವಜ್ಞಾನಿ, ಅವನು ಸದ್ಗುರು ಅಲ್ಲ. ರಾಧಾಕೃಷ್ಣ ತತ್ವಜ್ಞಾನಿ. ರಮಣ ಮಹರ್ಷಿ, ಅರವಿಂದ ಮಹರ್ಷಿ, ನಮ್ಮ ಸಂತರೆಲ್ಲ ಜ್ಞಾನೇಶ್ವರಾಗಿ, ನಿವೃತ್ತಿನಾಥ್, ಗೋಪಾಂದೇವ್, ಮುಕ್ತಾವ, ಇವರೆಲ್ಲ ಅನುಭವಿ ಅಪರೋಕ್ಷ ಜ್ಞಾನಿಗಳು. ಯಾವುದೋ ಕಾಲೇಜಿಗೆ ಹೋಗಿ ಕಲ್ತಿಲ್ಲ. ಅನೇಕ ಜನ್ಮದಿಂದ ಅಂತಃಕರಣ ಶುದ್ಧಗೊಳಿಸಿ, ಅಹಂ ಶೂನ್ಯಗೊಳಿಸಿ ತನ್ನೊಳಗಿರೋ ಪರಮಾನಂದ ಪಡ್ಕೊಂಡವರವರೆಲ್ಲ. ಅಂತರ್ಮುಖಿ ಆಗಕ್ಕೆ ಒಂದೇ ದಾರಿ ಇರೋರು ಭಗವನ್ ನಾಮಸ್ಮರಣೆ. ಈ ರಾಮಕೃಷ್ಣ ಹರಿ ಚಿತ್ರಶುದ್ಧಿಗೂ ಬರುತ್ತೆ, ಆಮೇಲೆ ಅಮರಸ್ಕಕ್ಕೂ ಅದೇ ಕರ್ಕೊಂಡು ಹೋಗುತ್ತೆ. ರಾಮಕೃಷ್ಣ ನಾಮಿ ಉನ್ಮನಿ ಸಾಧರಿ ಕಯಾಸಿ ರಾಧರಿ ಸಕಳ ಸಿದ್ಧಿ ಸರ್ವಸಿದ್ಧಿ. ಸಕಳ ಸಿದ್ಧಿ ಅಷ್ಟಸಿದ್ಧಿ ಅಲ್ಲ, ಪ್ರದರ್ಶನ ಸಿದ್ಧಿ ಬೇರೆ, ಆತ್ಮಾನಂದ ಪಡೆಯೋ ಸಿದ್ಧಿ, ಸ್ವರೂಪಾನಂದ ಬೇರೆ. ಆ ಸ್ವರೂಪ ಸಿದ್ಧಿ ಪಡಿಬೇಕು. ನಾಮಸ್ಮರಣೆ ಮಾಡ್ತಾ ಚಿತ್ತಶುದ್ಧಿಗೆ ಮೊದಲು ವಿನಿಯೋಗ ಆಗುತ್ತೆ, ಆಮೇಲೆ ಚಿತ್ತದ ಆಚೆಗೆ ಅದೇ ಕರ್ಕೊಂಡು ಅಮನಸ್ಕಕ್ಕೆ. ಅಮನಸ್ಕಕ್ಕೆ ಬೇರೆ ಸಾಧನೆ ಇಲ್ಲ, ಚಿತ್ರಶುದ್ಧಿಗೆ ಬೇರೆ ಸಾಧನೆ ಇಲ್ಲ. ಇದೇ ರಾಮಕೃಷ್ಣ ನಿಜಪ್ಪ ಚಿತ್ರಶುದ್ಧಿಯನ್ನು ಮಾಡುತ್ತೆ, ಅಮನಸ್ಕಕ್ಕೂ ಕರ್ಕೊಂಡು ಸ್ವರೂಪಾನಂದನೂ ತಂದುಕೊಡುತ್ತೆ. ಕೆಲವರು ದಾರಿ ತಪ್ಪಿಸ್ತಾರೆ, ಧ್ಯಾನ ಮಾಡಬೇಕದಕ್ಕೆ ಅಂತಾರೆ. ಅದಕ್ಕೆ ಹೇಳ್ತಾರೆ ಏವಂ ಗುರುಪಣಾಚಿ ವದಂತಿ ಅಸೇ ಬಹುಪಣೆ ನಾಂದತಿ ಜೋ ಕರಿ ಅಪರೋಕ್ಷ ಪ್ರಾಪ್ತಿ ತ್ಯಾತೆ ಮಣತಿ ಸದ್ಗುರು ಸ್ವಾಮಿ. ಅರೆ ಇಂಥ ವಿಚಿತ್ರ ಇದೆ ಈ ಜಗತ್ ನೋಡಿ. ಜಾಚೇನಿ ವಾಕ್ಯ ಅಸಂತತ ನಿಶೇಷ ಮಾವಳೆ ತತ್ವತ ತ್ಯಾಚೀತಿಗ ಸದ್ಗುರುತ ವೇದಶಾಸ್ತ್ರಾರ್ಥ ಪ್ರತಿಪಾದ. ವೇದಶಾಸ್ತ್ರ ಯಾರಿಗೆ ಸದ್ಗುರು ಅಂತ ಹೇಳ್ತಾರೆ? ಜಾಚೇನಿ ವಾಕ್ಯ, ಯಾರ ವಾಕ್ಯ ಮಹಾವಾಕ್ಯಗಳು
ಯಾರ ಗುರುವಿನ ಮುಖದಿಂದ ಸುಕಾಮನೆ ಶೇಷ ವಚನನ್ನು ನೋಡಿ ಸುಕಾಮನೆ ಶೇಷ ಗೈನಾವಳಿ ವಚನ ನೋಡಿ ಆ ರೀತಿ ನಡಿಬೇಕು. ನೋಡಿ ಜಾಚೇನಿ ವಾಕ್ಯ ಅಸಂತತ, ಸಂತತ ಅಲ್ಲ ಅಸಂತತ, ನಿಶೇಷ ಮಾವಳೆ ತತ್ವತ. ಯಾರ ವಾಕ್ಯದಿಂದ ಈ ಜಗತ್ತು ಭಾಸ ಆಗಿರ್ತದೆ, ಈ ಜಗತ್ತು ಸತ್ಯದಂತೆ ತೋರುತ್ತೆ, ಇದು ಆಭಾಸ, ಇದಲ್ಲ, ಇದು ಮಿಥ್ಯಾ ಅಂತ ಅನುಭವ. ಯಾರ ಗುರುಗಳ ಮುಖದಿಂದ ಯಾವ ಮಹಾವಾಕ್ಯಗಳ ಶ್ರವಣ ಮನನ ವಿಧಿವ್ಯಾಸದಿಂದ ನಮಗೆ ಅನುಭವ ಬರಬೇಕು. ಈ ಜಗತ್ತು ಜಗದ್ಭಾಸ. ಅದಕ್ಕೆ ನಮ್ಮಲ್ಲಿ ಏನು ನೋಡಿ, ಧನ ದಾರ ಪುತ್ರ ಧನ ಬಂಧು ಸ್ವಯರೇ ಪಿಶು, ಇವರೆಲ್ಲ ಏನಂತ ತಿಳ್ಕೋಬೇಕು? ಮಿಥ್ಯ ಹೇಳ್ದಾಣು, ನಾವು ಸತ್ಯ ಹೇಳ್ದಾಣು ಅಂತ ಇದ್ದೀವಿ. ಇವರಿಗೆಲ್ಲ ಸತ್ಯ ಅಂತಿದ್ದೀವಿ. ಮನೆ ಮಠ ಆಡುವ ಆಸ್ತಿ ಹೆಂಡತಿ ಮಕ್ಕಳು ಗಂಡನೂ ಹೇಳ್ತೀನಿ, ಮತ್ತೆ ಇವರು ಬರೀ ಹೆಂಡತಿಗೆ ಬೈತಾರಂತ ಅನ್ಬೇಡಿ. ಇವರು ಎಲ್ಲರಿಗೂ ಮಿಥ್ಯ ಅಂತ ಯಾವತ್ತೂ ನಿಮಗೆ ಅನುಭವ ಬರುತ್ತೋ ಅವಾಗ ಸತ್ಯದ ಸಾಕ್ಷಾತ್ಕಾರಕ್ಕೆ ಅಧಿಕಾರಿ ಆಗ್ತದೆ. ಇವ್ರಿಗೆ ಇನ್ನೂ ನಮಗೆ ಮಿಥ್ಯ ಅಂತ ಅನುಭವ ಬಂದಿಲ್ಲ, ಇವರಿಗೆ ಸತ್ಯ ಆಗಿಲ್ಲ, ಇವರಿಗೆ ಶರಣ ಹೋಗಿ ಸದ್ಗುರಿಗೆ ಟಾಟಾ ಮಾಡಿ ಟಾಂಗ್ ಕೊಟ್ಟಿದ್ರು. ಇವರು ಮಿಥ್ಯ ಅಂತ ಗೊತ್ತಾಗಬೇಕು. ಅದಕ್ಕೆ ಈ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ, ಜಾನುನಿ ವಿಷಯ ಅಂತ ನಶ್ವರಪ್ಪಣ. ಇವೆಲ್ಲ ವಿಷಯ ಸುಖ ಕೊಡೋರು ಇವರು. ನಶ್ವರ ಪಾವಾವಯಾಲಾಗಿ ಬ್ರಹ್ಮಪೂರ್ಣ ಸದ್ಗುರುಸಿ ಅನನ್ಯ ಶರಣ ರಿಗಾಬೆ ಸಂಪೂರ್ಣ ಶಬ್ದಾಯುಕ್ತ. ಆದ್ದರಿಂದ ನೀವು ಅವರ ವಾಕ್ಯದಿಂದ ನಮಗೆ ಆ ಜಗದ್ಭಾಸ, ಜಗತ್ ಸತ್ಯ ಅನ್ನೋದು ನಮಗೆ ಅನುಭವ ಇರುತ್ತಂತ. ಜಗತ್ತು ಮಿಥ್ಯ ಅನ್ನೋದು ನಮಗೆ ಅನುಭವನೇ ಬರೋದಿಲ್ಲ. ಅಂದರೆ ಅವನ ವಾಕ್ಯ ಅನುಭವಜನ್ಯ ವ್ಯಾಖ್ಯ ಅಲ್ಲ ಅವನು ಹೇಳೋದು, ಅದು ಶಬ್ದಜ್ಞಾನ ಗಿಣಿಪಾಠ. ಅದು ಅಂಥವರಿಗೆ ತತ್ವಜ್ಞಾನಿಯನ್ನು ಬಹುಪರಾಕನ್ನಿ ಸದ್ಗುರು ಅಂತ ಶರಣ ಹೋಗ್ಬೇಕು. ತ್ಯಾಸೀಚಿಗ ಸದ್ಗುರುತ ವೇದ ಶಾಸ್ತ್ರಾರ್ಥ ಪ್ರತಿಪಾದಿತ. ವೇದಗಳು ಅನುಭವಿ ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ ಸದ್ಗುರು ಅಂತ ಪ್ರತಿಪಾದನೆ ಮಾಡಿದೆ ಶಾಸ್ತ್ರಗಳು. ಇನ್ನು ನೋಡಿ, ಇನ್ನು ನಕಲಿ ಗುರು ಇನ್ನೊಂದು 2-3 ವರ್ಣನೆ ಇದೆ. ಜೇ ಉಪದೇಶಿತಿ ಮಂತ್ರ ತಂತ್ರ. 6ವರೆಗೆ ಬಂದರೆ ಯಾರು ನಮಸ್ಕಾರ ಮಾಡಬೇಡಿ, ನಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ನಾವು ಇದರಲ್ಲಿ ಮುಳುಗಿಬಿಟ್ಟಿರ್ತೀವಿ. ನಿನ್ನೆ ಮೊನ್ನೆ ಹೆಂಗೆ ಏನು ಹೇಳಿದ್ರು ಇವರು ಕೇಳೋದೇ ಇಲ್ಲ ಅಂತ ಮತ್ತೆ ನನಗೂ ಬೈಬೇಡಿ. ಮತ್ತು ಮುಂದೆ ಭೋಜ ಮಹಾರಾಜರ ಕೀರ್ತನೆ ಇದೆ, ಅದರ ಮಧ್ಯೆ ಮತ್ತೆ ಏನಾದ್ರು ತಯಾರಿ ಮಾಡ್ಕೊಳ್ಳೋದಿರುತ್ತೆ. ಆನಂದವಾಗಿ ನಾಳೆ ಮತ್ತೆ 7 ಗಂಟೆಗೆ ಎಲ್ರೂ ಬರಬೇಕು ಆ ಮುಕ್ತಾಯ ಸಮಾರಂಭಕ್ಕೆ. ಕಾರ್ಯಕರ್ತರೆಲ್ಲ ಕೆಲವರು 10 ಗಂಟೆಗೆ ಬರ್ತಾರೆ, ಮಾಡೋರು ಮತ್ತೆ ಕಾಕಡಾತಿ ಮಾಡಿ ಹೋಗಿರ್ತಾರೆ ಅಲ್ಲ. ಈ ಮತ್ತೆ ನಾಳೆ 10 ಗಂಟೆಗೆ ಬಂದು ಏನು ಉಪಯೋಗ ಆಗೋದಿಲ್ಲ. ಬಂದರೂ ಆಗುತ್ತೆ, ನನ್ನ ಪ್ರವಚನ ಇರುತ್ತೆ. ಅದು ಏನಾರ ಹಿಂದೆ ಮುಂದಕ್ಕಾಗಿ ನಂದು ಎಲ್ಲಿ ಕ್ಯಾನ್ಸಲ್ ಆಗುತ್ತೋ ಅದು ಹೇಳಕ್ಕೆ ಬರೋದಿಲ್ಲ. ಅದು ನಮ್ಮ ಗ್ರಾಚಾರದಲ್ಲಿ ನಿಂತಿರುತ್ತೆ. ಇಲ್ಲೇ ಹೇ ಉಪದೇಶಿತಿ ಮಂತ್ರ ತಂತ್ರ. ಏನು ಮಂತ್ರ ತಂತ್ರ ಉಪದೇಶ ಮಾಡ್ತಾರೆ. ಈ ಪೂಜ್ಯತ್ವ ಅತಿ ಸದರ್. ಅವರಿಗೆ ನಾವು ಪೂಜ್ಯತ್ವ ಕೊಟ್ಬಿಡ್ತೀವಿ. ಮಂತ್ರ ತಂತ್ರ ಮಾಡೋ ಗುರುಗಳಿಗೆ ಪೂಜ್ಯ ಸ್ಥಾನ ಕೀರ್ತಿ ಸಿಗತ್ತೆ. ಜೇತೆ ನುರೇ ಪೂಜ್ಯ ಪೂಜಕತಾ ವಿಚಾರ ತೋಟಿ ಸಾಕಾರ ಸದ್ಗುರು ಸ್ವಾಮಿ. ಅವರು ಪೂಜ್ಯತೆಗೆ ಅಭಿಮಾನ ಪಡ್ತಾರೆ, ಗೌರವ ಕೀರ್ತಿ ಪಡ್ಕೊಳ್ಳೋದು. ನೋಡಿ, ನಿಜವಾದ ಸದ್ಗುರು ಪೂಜ್ಯ ಮತ್ತು ಪೂಜಕತ ಬಗ್ಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಈ ಭೇದ ಭಾವ ಇರಬಾರ್ದು. ಪೂಜೆ ಮಾಡಿಸ್ಕೊಳ್ಳೋರು, ಪೂಜೆ ಮಾಡೋರು, ಪೂಜೆ ಮಾಡೋರು ಸೇವಕ, ಶಿಷ್ಯ ಪೂಜೆ ಮಾಡ್ಕೊಳ್ಳೋ ನಾನು ಗುರು ಅನ್ನೋ ಅಹಂಕಾರ ಇದ್ದರೆ ಅವನಂಥ ದಗಲ್ಬಾಜಿ ಗುರು ಜಗತ್ತಿನಲ್ಲಿ ಯಾರೂ ಇಲ್ಲ. ಅವನಿಗೆ ಪೂಜಕತ ಡಿಫ್ರೆನ್ಸ್ ಗೊತ್ತಿರೋದಿಲ್ಲ. ಮೆರಿಯಟ್ ನೋಡ್ತಾರೆ. ತಾವು ಮಾತ್ರ ಪೂಜೆ ಮಾಡೋರೆಲ್ಲ ಕೆಳಗರು ಅವರಲ್ಲಿ ನೋಡಿ. ನಿಜವಾದ ಸದ್ಗುರು ಶಿಷ್ಯನಿಗೆ ನೋಡಿದ್ಕೊಳ್ಳೆ ನನ್ನಂಗೆ ಅವನೊಳಗೂ ಪರಮಾತ್ಮ ಇಲ್ಲ ಅಂತ ನೋಡ್ತಾನೆ ಸದ್ಗುರುನಾಥ. ಏನು ಶಿಷ್ಯನಲ್ಲಿ ನೋಡ್ತಾನೋ ಗುರು ಆ ಸ್ಥಿತಿಗೆ ಅವನಿಗೆ ವಿಕಾಸ ಮಾಡ್ತಾನೆ. ಕೆಲವರು ಗುರುಗಳಿದ್ದಾರೆ, ಶಿಷ್ಯಂದು ಜೋಬೇ ನೋಡ್ತಿರ್ತಾರೆ. ಸಾಯೋ ತನಕ ಅವ್ನು ಶಿಷ್ಯನಾಗಿರ್ಬೇಕು, ಇವನು ಗುರು ಆಗಿರ್ಬೇಕು. ಇವರಿಗೆ ಚಂಡಾಳ ಗುರು ಪಾಪಿ ಶಿಷ್ಯ ಅನ್ನೋದು ಷಡ ಮುಂದಕ್ಕೆ. ಆದ್ದರಿಂದ ಈ ಮಂತ್ರ ತಂತ್ರ ಹೇಳ್ಕೊಡೋರು ಪೂಜ್ಯವತ್ತೆ ಅತಿ ಸದರ್. ನಾವು ಸರಿಯಾದ ಪೂಜ್ಯತ್ವ ಕೊಡಕ್ಕೆ ಹೋಗ್ತೀವಿ. ಅವರಿಗೆ ನುರೇ
ಅವರಿಗೆ ಅನುಭವನೇ ಇಲ್ಲ. ಪೂಜ್ಯ ಪೂಜಕತ ವಿಚಾರ ಇದರ ಬಗ್ಗೆ ಡಿಫ್ರೆನ್ಸೇ ಗೊತ್ತಿಲ್ಲ. ಪೂಜಾ ಮಾಡೋನು ಸ್ವರೂಪ ಜ್ಞಾನ ಒಳಗಡೆ ಆತ್ಮರಾಮನೇ ಇರೋದು ಅಂತ ಅವನ ಶ್ರೇಯಸ್ಸಿಗೆ ಅಹಂಕಾರ ಹೋಗೋ ತನಕ ಅವನು ಸೇವಕನಾಗಲಿ ಪಾತ್ ಪೂಜೆ ಮಾಡಲಿ. ಅವನು ಮಾಡೋನು ನಾನು ಮಾಡಿಸ್ಕೊಳ್ಳೋನು ಅಭಿಮಾನ ಇರಬಾರ್ದು. ಗುರುಗಳಿಗೆ ನಾನು ಗುರು ಅನ್ನೋ ಅಭಿಮಾನ, ನಾನು ಪೂಜ್ಯ ಸ್ಥಾನದಲ್ಲಿ ಇದ್ದೀನಿ ಅಂತ ಅವನಲ್ಲ. ಅನುಬ್ರಹ್ಮ ಅಂತಷ್ಟು ಇದ್ರೆ ಅವನು ಸದ್ಗುರು ಅಲ್ಲ. ನೀವು ಇದನ್ನು ಕೇಳಿದ ಮೇಲೆ ಅನಂತ ಮಹಾರಾಜರ ಜೀವನ ಚರಿತ್ರೆ ಓದಿ, ಅವಾಗ ಇದೆಲ್ಲ ಹೇಗೆ ಅವ್ರ ಲಕ್ಷಣದಲ್ಲಿ ಪ್ರತಿಬಿಂಬಿಸಿದೆ ಅನ್ನೋದು ಗೊತ್ತಾಗುತ್ತೆ. ಜೇ ಉಪದೇಶಕ್ಕೆ ಮಂತ್ರ ತಂತ್ರ ಜೇ ಈ ಪೂಜ್ಯತ್ವ ಅತಿ ಸದರ ಜೇತೆ ನುರೇ ಪೂಜ್ಯ ನುರೇ ಬೇರೆ ನೋಡಿ. ಸಾಧು ಬೋಧ ಕಾಲ ನುರೋನಿಯಾ ಕೇಳ ತಾಯಿಚ ಮುರ್ಲಾ ಅನುಭವ. ನುರಿಯೋದು ಬೇರೆ, ಮುರಿಯೋದು ಬೇರೆ, ಮುರ್ಲಾ ಅನುಭವ ಬೇರೆ. ಸಾಧು ಬೋಧೆ ಅಂದರೆ ಸ್ವರೂಪ ಜ್ಞಾನಿಯಾದ ಸದ್ಗುರುವಿಂದ ಟಚ್ ಮಾಡ್ಕೋಬೇಕು. ಸಾಧು ಬೋಧದಾಲ ಅವನಿಗೆ ಅವನ ಪ್ರಜ್ಞೆ ಜಾಗೃತವಾಗಿಲ್ಲ, ಅವನಿಗೆ ಅನುಭವಜನ್ಯ ಜ್ಞಾನ ಇಲ್ಲ ಅಂತ ಸಾಧುಗಳು ಇಲ್ಲ ನಮ್ಮಂಥವ್ರು. ಅವರಿಗೆಲ್ಲ ಸದ್ಗುರು ಅಂದರೆ ಆಗುತ್ತಾ? ಸಾಧು ಬೋಧದಾಲ ಅವನಿಗೆ ಬೋಧೆ ಇಂಟ್ಯೂಷನ್ ಆಗಿರ್ಬೇಕು, ಸ್ವರೂಪ ಜ್ಞಾನ ಇರಬೇಕು. ಅಂಥವರಿಂದ ನೀವು ಮಾರ್ಗದರ್ಶನ ಪಡೆದು ಸಾಧನೆ ಮಾಡಿ. ಸಾಧುವಿನಿಂದ ಬ್ರಹ್ಮಜ್ಞಾನಿ ಸಾಧುವಿನಿಂದ ಮಾರ್ಗದರ್ಶನ ಪಡೆದೆ ನುರೋನಿಯಾಟ ನುರಿಯತ್ತೆ. ಆಮೇಲೆ ನೀವು ಸಾಧನೆ ಮಾಡಿದ್ರೆ ಮುರ್ಲಾನುಭವ ಆಗ್ಬೇಕು. ಸಾಧು ಬೋಧದಲ್ಲ ನುರೋನಿಯಾ ಠೇಲ ಠಾಯ್ಚ ಮುರ್ಲಾ ಕರ್ಪೂರ ಬೆಳಗಬೇಕು, ಕರ್ಪೂರದ ಶೇಷ ಉಳಿಬಾರ್ದು. ನಾನು ಬ್ರಹ್ಮ ಅಂದರೆ ಒಂದು ಕಡೆ ಹೇಳ್ತಾರೆ, ಕಳ್ತನ ಮಾಡಕ್ಕೆ ಹೋಗಿ ಅಲ್ಲಿ ಕೆಮ್ಮಿದ್ರೆ ಅವನು ವ್ಯವಹಾರ ನಡೆಯುತ್ತಾ? ಕೆಮ್ಮಿದ್ರೆ ಹಾಗೆ ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮ ಪ್ರಜ್ಞಾನ ಬ್ರಹ್ಮ ಅಂತ ಯಾರ ಹೇಳಿದ್ರೆ ಅವನು ಆ ಕಳ್ತನ ಮಾಡೋ ಮನೆಯಲ್ಲಿ ಕಳ್ಳ ಕೆಮ್ಮಿದಂತೆ. ಅಹಂ ಬ್ರಹ್ಮಾಸ್ಮಿ ಅನ್ನೋದು ವೃತ್ತಿ ಜ್ಞಾನ, ಅನುಭವಜನ್ಯ ಜ್ಞಾನ ಬೇರೆ. ನಾನು ಬ್ರಹ್ಮ ಅಂತ ಅಂದರೆ ಅವನು ಶಬ್ದಜ್ಞಾನಿ. ಅದು ಬ್ರಹ್ಮ ಅಂದಾಗ ಬ್ರಹ್ಮನಾಗಿ ಸುಮ್ಮನೆ ಬೆಳಗ್ತಾ ಇರಬೇಕು. ಅವನು ಬಾಯಿ ಬ್ರಹ್ಮ ಅಂದರೆ ಏನು? ಎಲ್ಲವೂ ಬ್ರಹ್ಮಸ್ವರೂಪ. ಯಾರಿಗೆ ಹೇಳ್ತಾನೆ ನಾನು ಬ್ರಹ್ಮ ಅಂತ? ಹೇಳೋರು ಕೇಳೋರು ಎಲ್ಲರೂ ಬ್ರಹ್ಮಸ್ವರೂಪ ಆದಾಗ ಹೇಳೋದೆಲ್ಲ ಬಂತು. ಹೇಳಿದ್ರು ಸಹ ಅದು ಮೂರ್ಖತನ. ಅದು ಆತ್ಮ ಅನುಭೂತಿಯಲ್ಲಿ ಬರಬೇಕು ಮಹಾವಾಕ್ಯಗಳು. ಅದು ಶಬ್ದಜ್ಞಾನದಿಂದ ಅರ್ಥ ಬಿಡಿಸುವಂಥವ್ರು ಆಗಬಾರ್ದು. ಆದ್ದರಿಂದ ನೋಡಿ, ಏಕಾಚೆ ಶಬ್ದ ಬ್ರಹ್ಮಜ್ಞಾನ, ಶಬ್ದದ ಬ್ರಹ್ಮಜ್ಞಾನ ಬೇರೆ. ಬಹಳ ಜನ ಆ ಕಡೆ ಈ ಕಡೆ ನೋಡ್ತಾರೆ, ಸ್ವಂತ ಏಕಾಗ್ರತೆಯಿಂದ ಕೇಳೋದಿಲ್ಲ. ನನಗೆ ಬಹಳ ಸಂಕಟ ಆಗುತ್ತೆ. ಅಂದ್ರೆ ಯಾರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅಯ್ಯೋ ಹೆಗ್ಣಾರ ಬರಲಿ, ಅದು ಯಾರು ಹೇಳದಂತೆ ನೊಣ ಬಿತ್ತಂತೆ ನಮ್ಮ ಎಲೆಯಲ್ಲಿ. ಯಾರೋ ನಮ್ಗೆ ಆಗದೆ ಇದ್ದು ಎದುರುಗಡೆ ಹೆಣ ಬಿತ್ತು ನೋಡು ಅಂದಂತೆ. ನಮ್ಮ ಇವನು ಹೇಳ್ದ, ನನ್ನಲ್ಲಿ ಹೆಣ, ನಿನ್ನಲ್ಲಿ ಹೆಗಣ ಬಿದ್ದಿದೆ ನೋಡು ಅಂದ. ಚಿಂತೆ ಮಾಡಿ, ಹಾವು ಬಂದ್ರೆ ಚಿಂತೆ ಮಾಡಿ, ನನಗೂ ಹೇಳಿ ನಾನು ಓಡುತ್ತೀನಿ. ಹಾವಲ್ಲ ಕೇಳಲ್ಲ, ಹೆಗಣ ಕೇಳು, ನನಗೆ ಹೆಣ ಮಾಡ್ತಾ ಇದ್ದ. ಅದಕ್ಕೆ ಹಾವು ಬಂದ್ರೆ ಹೇಳು ಅಂದ್ರೆ ಇವನ ಆತ್ಮ ಅರ್ಥ ಆಗಲಿಲ್ಲ. ಹಾವು ಬಂದ್ರೆ ಹೇಳಬೇಡಿ ಅಂತ ತಿಳ್ಕೊಂಡ. ಎಲ್ಲಿ ಇದು ಬೇಕಾಗಿರುವಂತ ಒಂದು ದೃಷ್ಟಾಂತನೇ ಇಲ್ಲಿ. ಮತ್ತೆ ಹಾಗೆ ಒಬ್ಬೊಬ್ಬರು ಶುರು ಮಾಡಬೇಡಿ ಈ ದೃಷ್ಟಾಂತಗಳೆಲ್ಲ. ಏಕಾಚೆ ಶುದ್ಧ ಬ್ರಹ್ಮಜ್ಞಾನ ವಸ್ತು ದೇಕುನಿ ವಿರಲೇ ಮನ ಮಾವಳೆ ದ್ವೈತಾಚೆ ಭಾನ್ ಪಡಿಲೆ ಮೌನಚ್ಚೆ ಹೂವಾಚ. ಇವಾಗ ಇನ್ನೊಂದು 3-4 ಹೋಗಿ ಇದ್ದಾರೆ. ಅವರು ಬ್ರಹ್ಮಜ್ಞಾನಿಗಳ ಅನುಭವದಲ್ಲಿ, ಆದರೆ ಅವರು ಬ್ರಹ್ಮಜ್ಞಾನ ಕಲಿಸೋದು ಆ ಟೆಕ್ನಿಕ್ ಕಲೆ ಇರೋದಿಲ್ಲ. ಅಂಥವ್ರಿಗೂ ಸದ್ಗುರುಗಳು ಅನ್ಬೇಡಿ ಅಂತಾರೆ ಇಲ್ಲಿ. ಇದು ಬಹಳ ಎದೆಗಾರಿಕೆಯ ವ್ಯಾಖ್ಯ. ಇಂಥ ಎದೆಗಾರಿಕೆಯ ಏಕನಾಥರಂಥ ವಿಚಾರಧಾರೆ ಯಾವ ಗ್ರಂಥದಲ್ಲೂ ಸಿಗೋದಿಲ್ಲ. ಸುಮ್ಮನೆ ಯಾವ್ಯಾವುದೋ ಗ್ರಂಥ ಹೋಗ್ತೀವಿ. ನಿಮ್ಗೆ ಇಡೀ ಜೀವಮಾನದಲ್ಲಿ ಜ್ಞಾನೇಶ್ವರಿ ಹರಿಪಾಠು ಸಂಸಾರಿ ಸಾಧಕರಿಗೆ, ಜಿಜ್ಞಾಸು ಸಾಧಕರಿಗೆ ಜ್ಞಾನೇಶ್ವರಿ, ಭಾವುಕ ಹೃದಯ ಶುದ್ಧ ಮಾಡೋಕ್ಕೆ ಏಕನಾಥಿ ಭಾಗವತು, ಜೀವನ್ ಮುಕ್ತರಾಗಿ ಮುಂದೇನು ಕರ್ತವ್ಯ ಅಂತ ತಲೆ ಕೆಡಿಸ್ಕೊಂಡವ್ರಿಗೆ ಅಮೃತ ಅನುಭವ ಮುಗೀತು. 4 ಟೆಕ್ಸ್ಟ್ ಬುಕ್ ಕೊಟ್ಬಿಟ್ಟಿದ್ದಾರೆ ಪಂಡಿತ ಸಂಪ್ರದಾಯದಲ್ಲಿ. ನೀವು ಯಾವ್ಯಾವ ಕ್ಲಾಸ್ ಹೋದ್ರು ನೋಡಿ. ಜೀವನ್ ಮುಕ್ತರಿಗೆ ಮಾರ್ಗದರ್ಶನ ಮಾಡೋದು ಅಮೃತ ಅನುಭವ. ಜೀವನ್ ಮುಕ್ತರಿಗೆ ಸ್ವರೂಪ ಜ್ಞಾನ ಪಡೆದಿದೆ, ಮುಂದೇನು ಮಾಡಬೇಕು ಅನ್ನೋ ಕಂಗಾಲಾಗಿರ್ತಾರೆ. ಅವರು ಸದ್ಗುರು ಅಲ್ಲ,
ಅವರು ಬ್ರಹ್ಮನಿಷ್ಠರು, ಶ್ರೋತ್ರಿಯ ಅಲ್ಲ. ಇನ್ನೊಬ್ಬರಿಗೆ ಅನುಭವ ಮಾಡಿಸ್ಕೊಳ್ಳೋ ಕಲೆ ಅವರಿಗೆ ಇರೋದಿಲ್ಲ. ಅದೇ ಹೇಳ್ತಾರೆ ಇಲ್ಲಿ ಅವಿಶ್ವಾಸು ಆತ್ಮಾನುಭವಿ. ಶಬ್ದಜ್ಞಾನಿಗಳು ಬಿಟ್ಟರೆ ಇವಾಗ ಆತ್ಮಾನುಭವಿ ಆಗಿರ್ತಾರೆ. ಅವಿಶ್ವಾಸು ಆತ್ಮಾನುಭವಿ ಯಾಕೆ ಸದ್ಭಾವೇ ಶಿಶು ವಿನವಿ. ಇಂಥ ಕೆಲವರು ನಿಜವಾದ ಆತ್ಮಜ್ಞಾನಿ ಆಗಿರ್ತಾರೆ. ನಿಜವಾದ ಶಿಷ್ಯರು ಅವರಿಗೆ ಸದ್ಭಾವದಿಂದ ವಿನಂತಿ ಮಾಡ್ತಾರೆ. ತವತ್ತು ಪುಸೇನ ಸಮಜಾನಿ ತಟಸ್ಥ ಭಾವಿ ಅಬೋಲಣ. ಕೆಲವರು ಮೌನಿಗಳಾಗಿರ್ತಾರೆ. ಸ್ವರೂಪ ಜ್ಞಾನ ಪ್ರಾಪ್ತಿ ಆದ್ಮೇಲೆ ಜಗತ್ ಕಲ್ಯಾಣಕ್ಕೆ ಹೇಳಬೇಕು ಅಂತ ಅವರಿಗೆ ಕರುಣೆ ಇರೋದಿಲ್ಲ. ಇನ್ನೊಬ್ಬರು ಉದ್ಧಾರ ಮಾಡೋದು, ತಾವು ಸದ್ಯಕ್ಕೆ ನಾನು ಉದ್ಧಾರ ಆದ್ಮೇಲೆ ಯಾರು ಹಾಳಲ್ಲ ಏನಂತೆ ಅನ್ನೋರು ಇರ್ತಾರೆ. ಒಂದ್ಸಲ ಗೌತಮ ಬುದ್ಧನಿಗೆ ಬುದ್ಧತ್ವ ಪ್ರಾಪ್ತಿ ಆಗೋದು. ಎಲ್ಲ ದೇವಾಲಯ 8 ದಿವಸ ಮೌನ, ಏನು ಚಲನೆ ಇಲ್ಲ, ಏನಿಲ್ಲ. ಒಂದು ಕಡೆ ಆ ಗಯಾ ವೃಕ್ಷದಲ್ಲಿ ಕುತ್ಕೊಂಡ್ಬಿಟ್ಟು 8 ದಿವಸ ದೇವಾನುದೇವತೆಗಳು ಬಂದು ವಿನಂತಿ ಮಾಡಿದ್ರು. ಎಷ್ಟೋ ಸಾವಿರಾರು ವರ್ಷಕ್ಕೆ ಬುದ್ಧತ್ವ ಒಬ್ಬ ಆಗ್ತಾರೆ, ನೀನು ಬುದ್ಧತ್ವ ಆಗಿದೆ. ದೇವಾನುದೇವತೆಗಳು ಋಷಿ ಮುನಿಗಳ ಈ ಸ್ಥಿತಿಗೆ ಹೋದವ್ರಿಗೆ ಕಾಯ್ತಾ ಇದ್ರು ಸಾವಿರಾರು ವರ್ಷ. ಬುದ್ಧತ್ವನಾಗಿ ಮೌನವಾಗಿ ಕೂತ್ಕೊಂಡ್ಬಿಟ್ಟಿದ್ದೇನೆ, ಬಾ ಅಂದಾಗ ಬುದ್ಧತ್ವ ಬುದ್ಧ ಇರ್ತಾನೆ. ಅಧಿಕಾರಿ ಬೇಕಲ್ಲ ನಾನು ಹೇಳೋಕ್ಕೆ. ಅನಧಿಕಾರಿ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಅಧಿಕಾರಿ ಇದ್ರೆ ಅವನೇ ತನ್ನ ಒಳಗಡೆಯಿಂದ ಪ್ರೇರಣೆ ಪಡೆದು ಹೋಗ್ತಾನೆ. ನಾನು ಯಾರಿಗೆ ಹೇಳೋದು, ಕೆಲಸ ಇಲ್ಲ ಅಂತ ಗೊತ್ತಿಲ್ಲ. ಆಗ ದೇವತೆಗಳು ಹೇಳ್ತಾರೆ, ಅರ್ಥ 15 ಹೇಳಬೇಡಿ, ಸ್ವರೂಪ ಜ್ಞಾನದಲ್ಲಿ ಈಗಾಗಲೇ ಮುಂದುವರಿತವ್ರಿಗೆ ಹೇಳಬೇಡಿ. ಪಡ್ಕೋಬೇಕನ್ನೋ ಹಸಿವಿರೋದ್ರಲ್ಲಿ ಜಿಜ್ಞಾಸು ಸಾಧಕರಿದ್ದಾರೆ, ಸ್ವಲ್ಪ ಮಾರ್ಗದರ್ಶನ ಬೇಕಾಗಿದ್ದವ್ರಿಗೆ ಅವ್ರಿಗೆ ಹೇಳಿ ಅಂತ ಹೇಳ್ತಾರಂತೆ. ಇಲ್ಲಿ ಈ ಶ್ಲೋಕದಲ್ಲೇ ಇದೆ ನೋಡಿ, ತಸ್ಮದ್ ಗುರು ಪ್ರಬದ್ಧತೆ ಜಿಜ್ಞಾಸು. ತಾನು ಪಡ್ಕೋಬೇಕನ್ನೋ ಹಂಬಲ. ಜ್ಞಾನಿ ಭಕ್ತ ಅಲ್ಲ, ಅರ್ಥ ಅಲ್ಲ, ಅರ್ಥಾರ್ಥಿ ಅಲ್ಲ, ಜಿಜ್ಞಾಸು ಭಕ್ತ. ಜ್ಞಾನಿ ಭಕ್ತನಾಗಬೇಕನ್ನೋರಿಗೆ ಅವಶ್ಯಕತೆ ಇದೆ ಸದ್ಗುರು. ಅವ್ರಿಗೆ ಹೇಳಬೇಕು. ಕೆಲವರು ಪೂರ್ಣ ಜ್ಞಾನಿಯಾಗಿರ್ತಾರೆ, ಹೇಳೋದಿಲ್ಲ, ಮೌನವಾಗಿರ್ತಾರೆ. ಅವ್ರು ಎಷ್ಟು ವಿನಂತಿ ಮಾಡ್ಕೊಳ್ತಾರೆ, ಸುಮ್ಮನೆ ಇರ್ತಾರಂತೆ. ನೋಡಿ ಇಲ್ಲೇ ಏನು ಹೇಗಿರ್ತಾರೆ. ಏಕಾಚೆ ಶುದ್ಧ ಬ್ರಹ್ಮಜ್ಞಾನ ವಸ್ತು ದೇಕುನಿ ವಿರಾಲೇಮನ್. ಸತ್ವಸ್ತುವಿನ ಬಗ್ಗೆ ತುಟಿ ಪಿಟಿ ಕನ್ನಡ ನಾವು ಆನಂದದಲ್ಲಿ ಇರ್ತಾರೆ. ಆ ಮಾರ್ಗದರ್ಶನ ಮಾಡುವುದಿಲ್ಲ. ಇಡೀ ಉಪನಿಷತ್ತೆಲ್ಲ ಬ್ರಹ್ಮಾನಂದ ಸ್ಥಿತಿಗೆ ಹೋದವ್ರ ಲಕ್ಷಣ ಇದೆ. ಆ ಸ್ಥಿತಿಗೆ ಹೋಗಕ್ಕೆ ಏನು ಮಾಡಬೇಕು ಅನ್ನೋದು ಎಲ್ಲೂ ಇಲ್ಲ ಉಪನಿಷತ್ತಲ್ಲಿ. ಭಗವದ್ಗೀತೆಯಲ್ಲಿ ಮಾತ್ರ ಇದೆ. ಸಾಧನಾ ವಿಚಾರ ಭಗವದ್ಗೀತೆಯಲ್ಲಿದೆ. ಆ ಸ್ಥಿತಿಗೆ ಹೋಗಿ ಮುಟ್ಟೋದಕ್ಕೆ ಏನು ಸಾಧನೆ, ಹೇಗೆ ಮಾಡಬೇಕನ್ನೋದು ಭಗವದ್ಗೀತೆ. ಯಾವ ಉಪನಿಷತ್ನಲ್ಲೂ ಸಾಧನ ಇಲ್ಲ. ಸ್ಥಿತಿಗೆ ಮುಟ್ಟಿದವರ ಉದ್ಗಾರಗಳು ಕಲೆಕ್ಟ್ ಇದೆ ಅಷ್ಟೇ. ನೋಡಿ ಹೇಳ್ತಾರೆ, ಏಕಾಚೆ ಶುದ್ಧ ಬ್ರಹ್ಮ. ಶುದ್ಧ ಬ್ರಹ್ಮಜ್ಞಾನ ಅಶುದ್ಧ ಅಲ್ಲ, ಅನುಭವಜನ್ಯ ಜ್ಞಾನನೇ. ವಸ್ತು ದೇಕುನಿ ವಿರಾಲೇಮನ. ಆ ಸದ್ವಸ್ತು ಸ್ವರೂಪ ಪಡೆದು ಅಲ್ಲೇ ಮನಸ್ಸು ವಿಶ್ರಾಂತಿ ಪಡೆದುಬಿಟ್ಟಿದೆ. ಮಾವಳ ಆ ವಿರಾಲೇಮನ ಮಾವಳಲೆ ದ್ವೈತಾಚ. ಹೌದು, ದ್ವೈತ ಭಾವನೆ ಕಳ್ಕೊಂಡ್ಯಾರು, ಅದ್ವೈತ ಸ್ಥಿತಿಯಲ್ಲಿದ್ದಾರೆ. ಪಡಿಲೆ ಮೌನ, ಅವರು ಮೌನ. ಚಹುವಾಚ. ನಮ್ಮಲ್ಲಿ 4 ವಾಣಿ, ನಾವು ಮಾತಾಡೋದು 4 ಟೇಸ್ಟನ್ನು ಬ್ರಾಡ್ಕಾಸ್ಟ್ ಆಗುತ್ತೆ. ನಾಭಿಯಲ್ಲಿ ಪರಾವಾಣಿ, ಹೃದಯದಲ್ಲಿ ಪಶ್ಯಂತಿ ವಾಣಿ, ಮಧ್ಯಮ ವಾಣಿ ಇಲ್ಲಿ. ಈ ಬಾಯಿನಲ್ಲಿ ಬರೋದು ವೈಖರಿ ವಾಣಿ. ನಾವು ಇವಾಗ ಭಜನೆ ಮಾಡೋದು ವೈಖರಿ ವಾಣಿ. ನಾಮಘೋಷ, ನಾಮ ಭಜನೆ, ವೈಖರಿ ವಾಣಿ. ಜಪದಲ್ಲಿ ಮತ್ತೆ 2 ಭಾಗ ಮಾಡಿ. ಜಪ ಅಂದರೆ 2. ಒಂದು ತುಟಿ ನಾಲ್ಗೆ ಅಲ್ಲಾಡಿಸ್ತೀವಿ ರಾಮಕೃಷ್ಣರಿ ಅಂತ, ಇನ್ನೊಬ್ರಿಗೆ ಕೇಳಿಸೋದಿಲ್ಲ. ವೈಬ್ರೇಷನ್ ತುಟಿ ನಾಲ್ಗೆ ಆಗುತ್ತೆ, ಅದು ಉಪಾಂಶು ಜಪ. ತುಟಿ ನಾಲ್ಗೆ ಅಲ್ಲಾಡದೆ ರಾಮಕೃಷ್ಣರಿ ಹೇಳಿದ್ರೆ ಅದು ಮಾನಸಿಕ ಜಪ. ನಾಮ ಭಜನೆ, ನಾಮ ಜಪ, ಜ್ಞಾನದೇವ ಮೌನ ಜಪ ಮಾಳ ಅಂತ ಜಪ. ಅಂತರ್ಮುಖದ ಯಾತ್ರೆ, ಬಹಿರ್ಮುಖ ವೈಖರಿ ಒಳಗಿಂದ ಭಜನೆ ಮಾಡಿ ಏಕಾಗ್ರತೆ, ಸ್ವಾದ ಸಿಕ್ತೋ ಇಲ್ಲಿ ಓಪನ್ ಆಗತ್ತೆ. ಆಮೇಲೆ ಇನ್ನೂ ಆಳ ಕೇಳಿದ್ರೆ ಪಶ್ಯಂತಿ, ನಾಮ ಧ್ಯಾನ. ಆಮೇಲೆ ಪರಾವಣೆ, ನಾಮ ಧ್ಯಾನ, ಜ್ಞಾನದೇವ ಪ್ರಮಾಣ, ಸಮಾಧಿ, ಸಂಜೀವನ ಸಮಾಧಿ, ನಾಮಸ್ಮರಣೆ, ವೈಖರಿಯ ಭಜನೆ, ಜಪ, ನಾಮ ಧ್ಯಾನ, ನಾಮ ಜಪ, ನಾಮ ಸಮಾಧಿ ತಗೊಂಡೋಗುತ್ತೆ. ಪತಂಜಲಿಯ ಅಷ್ಟಾಂಗ ಯೋಗ ನಾವು ಮಾಡಬೇಕಾದಿಲ್ಲ. ನಾಮಸ್ಮರಣೆ 4 ವಾಣಿಯಲ್ಲಿ. ತುಕಾರಾಮ್ ಮಹಾರಾಜರು ವಿಠಲ ಅಂದ್ಕೂಡಲೇ 4 ವಾಣಿ ಎಂಬುದು ಬ್ರಾಡ್ಕಾಸ್ಟ್ ಆಗುತ್ತೆ ವಾಣಿ. ನಮ್ದು ಇಲ್ಲಿ ಮುಖ್ಮೇ ರಾಮ್ ನಾಮ್, ಅಂದರ ಬರಹಾಯ್ ಕಾಮನ, ಒಳಗಡೆ ವಿಷಯ ವಾಸನೆ ಬ್ರಾಡ್ಕಾಸ್ಟ್ ಆಗ್ತಾ ಇರುತ್ತೆ. ಬಾಯಿನಲ್ಲಿ ಯಾರ್ದೋ ಒತ್ತಾಯ್ತು ರಾಮಕೃಷ್ಣರೇ ಅಂತ. ಇದು ಪರಿಣಾಮ ಅಲ್ಲ. ನಮ್ಮ ರಾಮಕೃಷ್ಣರಿಗೆ ಭಜನೆ
ಆಳ ಇಳಿತಾ ಇಳಿತಾ ವೈಖರಿ ವಾಣಿಯಿಂದಲೇ ಬರಬೇಕು. ಆಗ ಶರೀರದ ರೋಮ ರೋಮ ರಾಮಕೃಷ್ಣರಿಗೆ ಆ ಚೋಕಾಮಣ್ಣನ ಮೂಳೆ ವಿಠಲ್ ಅನ್ನೋನಿಗೆ ಹೇಳುತ್ತೆ. ಜನವಾಯಿ ಮುಟ್ಟಿ ಕುರುಳು ಅದೆಲ್ಲ ಪರಾವಾಣಿಯಲ್ಲಿ ನಾಮಸ್ಮರಣೆ ಮಾಡೋ ಸ್ಟೇಜ್ ಹೋದವ್ರಿಗೆ ಮಾತ್ರ ಸಾಧ್ಯ. ಅವ್ರು ಮುಟ್ಟಿದ ವಸ್ತು ಹೇಳುತ್ತೆ. ನಮ್ಮ ಮನಸ್ಸು ಎಲ್ಲೋ ತಿರುಗಾಡದಂತೆ ಜನ ನೋಡಿ ಸುಮ್ಮನೆ ಬಾಯಿಗೆ ಪಿಟಿ ಪಿಟಿ ಅಂತೀವಿ. ಇದು ನಾಮಸ್ಮರಣೆ ಪರಿಣಾಮ ಅಲ್ಲ. ನಾನು ಖಂಡಿಸ್ತಾ ಇಲ್ಲ ಈ ಭಜನೆ ಈ ಜಪ. ಇದು ಆಳ ಇಳಿಬೇಕು ಅಂತ ಹೇಳ್ತಾ ಇರೋದು. ಇದು ಮೊದಲನೇ ಮೆಟ್ಲೆ. ಇದನ್ನು ಕಣ್ಸಿದ ಕೂಡ ಮತ್ತೆ ಬೇರೆ ಯಾವ್ದಾರ ಸಾಂಪ್ರದಾಯಿಕ ಗುರುಗಳ ಹತ್ರ ಹೋಗಬೇಡಿ. ಇದನ್ನೇ ಇಳಿಸ್ಬೇಕು ಕೆಳಗೆ ಆಳದಲ್ಲಿ. ಮಾಡ್ತಾ ಮಾಡ್ತಾ ಇಳಿಯತ್ತೆ. ನಾವು ವಾರಕ್ಕೊಂದ್ಸಲ ಕೆಲವರು ವಿಠಲ್ ಮಂದಿರ ವಾರಕ್ಕೊಂದ್ಸಲ ಭಜನೆ ಮಾಡ್ತಾರೆ. ಅಮಾವಾಸ್ಯೆ ಏನಾದರೂ ಮಾಡೋದಿಲ್ಲ, ವರ್ಷಕ್ಕೊಂದ್ಸಲ ಮಾಡ್ತಾರೆ. ಅದು ಏನು ಮಾಡ್ತಾರೋ ಕಾರ್ಯಕ್ರಮ ಬಂದವರು ನಮಗೆ ಕೊಡೋದು ಕೊಟ್ಬಿಟ್ರೆ ನಾವು ಏನಾದ್ರು ಬರ್ಕೊಂಡು ಹೋಗ್ತೀವಿ, ಯಾರು ಕೇಳಿ ಬಿಡಿ ಅಂತ. ಇವೆಲ್ಲ ಸಂಸ್ಕಾರಗಳು ಆಗತ್ತಾ? ಅದೇ ಶಾಂತ ರೀತಿಯಲ್ಲಿ ಇಂಥ ಕಾರ್ಯಕ್ರಮಕ್ಕೆ ಕೂತ್ಕೋಬೇಕು, ನಾವು ಕೇಳಬೇಕು. ಇಂಥ ಸಪ್ತಾಹದಲ್ಲಿ ಇವೆಲ್ಲ ಆಗೋದಿಲ್ಲ. ಇದೆಲ್ಲ ಸುಮ್ಮನೆ ಒಂದು ಶಾಂಪಲ್ ರುಚಿ ಕೊಡೋದಿದೆ. ಅದಕ್ಕಾಗಿಯೇ ಕೂತ್ಕೋಬೇಕು. ಚಿಂತನೆ ಅಂತ ಸಾಧಕರೇ ಕೂತ್ಕೋಬೇಕು ಅಂತ ಹೇಳೋರೇ ಇರಬೇಕು. ಅದು ನಿಜವಾದ ಶ್ರವಣ ಮನನ ನಿಧಿಧ್ಯಾಸನದ ಕಾಲದಲ್ಲಿ. ಇದು ಸುಮ್ಮನೆ ಅಡ್ವರ್ಟೈಸ್ ಇಲ್ಲಿ. ಐಸಾಜು ಆತ್ಮಾನುಭವಿ ಯಾಕೆ ಸದ್ಭಾವಿ ಶಿಷ್ಯ ವಿನವಿ ತವತ್ತು ಪುಸೇನಾ ಅವನ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ಅವನು ಆತ್ಮಜ್ಞಾನಿ ಆಗಿದ್ದು ತಟಸ್ಥ ಭಾವಿ ಅಬೋಲಾಟ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ದಾರೆ. ಇಂಥವರಿಗೂ ನೀವು ಸದ್ಗುರು ಅಂತ ಅನ್ಸೋಣ. ಅವ್ರು ಇರ್ಬೋದು, ಅವ್ರು ವೈಯಕ್ತಿಕ ಉದ್ಧಾರಕರು, ಸಮಷ್ಟಿ ಕಲ್ಯಾಣ ಮಾಡೋರಲ್ಲ. ಅವರು ಇರ್ಬೋದು. ಅವರು ಬ್ರಹ್ಮಾನುಭವಿಗಳು. ಏಕ ಅನುಭವ ಆಲೆ ಬ್ರಹ್ಮ ಪಿಟಲ ಭಾದ್ಯ ಭಾದಕತೇಚ ಭ್ರಮ ಮೂಡಲೆ ದ್ವೈತ ಭಾವಾಚೆ ಕರ್ಮ ಜಗಿ ವಿಷಮಾಸೇನ. ಕೆಲವರು ಅನುಭವಿ ಆಗಿರ್ತಾರೆ, ಬ್ರಹ್ಮಜ್ಞಾನ ಆಗಿರುತ್ತೆ. ಏಕ ಅನುಭವ ಆಲೆ ಬ್ರಹ್ಮ ಅನುಭವ ಜ್ಞಾನ ಆಗಿರುತ್ತೆ. ಪಿಟಲ ಭಾದ್ಯ ಭಾದಕ ಭ್ರಮೆ ಎಲ್ಲ ಕಳ್ಕೊಂಡಿರ್ತಾರೆ. ದ್ವೈತ ಮೋಡಲೆ ದ್ವೈತ ಭಾವ ಕಳ್ಕೊಂಡಿರ್ತಾರೆ. ಕರ್ಮ ಸಂಚಿತ ಕರ್ಮ ಕ್ರಿಯಾಮಾನ ಪ್ರಾರಬ್ಧ ಎಲ್ಲದರ ಆಚೆಗೆ ಹೋಗಿರ್ತಾರೆ. ಜಗಿ ವಿಷಮಾಸೇನ. ಆದರೂ ಇವರು ಜಗತ್ತಿನ ಕಲ್ಯಾಣಕ್ಕಾಗಿ ಪ್ರಯತ್ನ ಮಾಡೋದಿಲ್ಲ. ಇವರು ಇಂಥದ್ದು ಮಾಡೋಕ್ಕಂದ್ರೆ ನಕೋ ಬ್ರಹ್ಮಜ್ಞಾನ್ ನಕೋ ಆತ್ಮಸ್ಥಿತಿವ ಮೀ ಭಕ್ತತು ದೇವೈಸೇಕರಿ. ನಮ್ಮ ಪಂಡರಿ ಸಂಪ್ರದಾಯದ ಸದ್ಗುರುಗಳು ಸಂತರು ನಿನ್ನ ಬ್ರಹ್ಮಜ್ಞಾನವೂ ಬೇಡ, ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಲ್ಲಿ ಇರೋದು ಬೇಡ, ನಾವು ಸ್ವರೂಪ ಜ್ಞಾನ ಪಡಿಬೇಕು, ಇಡೀ ಎಲ್ಲರಿಗೂ ಅವಗಾಚಿ ಸಂಸಾರ ಸುಖಾಚೆ ಕರೀನ ಆನಂದೇವ ಈ ಥರದ ಪ್ರತಿಜ್ಞೆ ಮಾಡಿ ತಮ್ಮ ಕರುಣೆ ಪಾತ್ರತಾ ಇದ್ದವರಿಗೆ ಧಾರೆ ಎರೆಯುವಂಥ ಸೈಕಾಲಜಿ ಗುರುಗಳು ಬೇಕು. ತಾವೊಬ್ಬರು ಆಗ್ಬಿಟ್ಟೆ ಆಗಲ್ಲ. ಅಂಥವ್ರಿಗೂ ಸದ್ಗುರು ಅನ್ಬೇಡಿ ಅಂತ ಹೇಳ್ತಾರೆ. ಐಸಾಜು ಆತ್ಮಾನುಭವಿ ಜಾತಿ ಸದ್ಭಾವೇ ಶಿಷ್ಯ ವಿನವಿ. ಕೆಲವರಿಗೆ ಆತ್ಮಾನುಭವ ಆಗಿಂದ ಸದ್ಗುರು ಅಂತ ಹೋಗ್ತಾರೆ ಶಿಷ್ಯರು. ಆದರೆ ಅವ್ರಿಗೇನು ಪ್ರತಿಕ್ರಿಯೆ? ಮೌನ, ಏನು ಹೇಳೋದಿಲ್ಲ. ಇನ್ನು ಕೆಲವರು ಕ್ರ್ಯಾಕ್ ಆಗಿ ಸಿಕ್ ಮಾಡಿ ಬೈತಾರೆ. ಕೆಲವರು ಅವ್ರ ಹತ್ರ ಹೋಗಬೇಡಿ, ಅವ್ರು ಬ್ರಹ್ಮಾನುಭವಿ ಇರ್ಬೋದು. ನೋಡಿ ಮುಂದೆ ಹೇಳ್ತಾರೆ, ಪರಿ ಅಚುಂಬಿತ ವರ್ತನೆ ಅಘಟಮಾನ ಕರ್ಮ ಕರಣೆ ಅತ್ಯಂತ ಉಗ್ರತಾ ಮಿರವಣೆ ದುರ್ಧರಪಣೆ ಭಯಾನಕ. ಕೆಲವರು ಅವಧೂತರು ಇರ್ತಾರೆ, ಪಿಶಾಚಿಂಗಿರ್ತಾರೆ, ಹುಚ್ಚರಂಗಿರ್ತಾರೆ, ಶಿಕ್ಷಕ ಮಾಡ್ಕೊಳ್ತಾರೆ. ಅವರು ಯಾರು ಹತ್ತಿರ ಬರಬಾರ್ದು ಅನ್ನೋ ಅವ್ರದ್ದೊಂದು ಸೈಕಾಲಜಿ. ಅವರು ಕರುಣೆಯಿಂದ ಬ್ರಹ್ಮಜ್ಞಾನ ಧಾರೆ ಎರೆಯೋದಿಲ್ಲ. ಅವರ ಸ್ಥಿತಿಯಲ್ಲಿ ಇರ್ತಾರೆ. ಅವರು ವೈಯಕ್ತಿಕ ಸ್ಥಿತಿಯಲ್ಲಿ ಬ್ರಹ್ಮಾನಂದ ಪಡೆದಿರ್ತಾರೆ. ಅದನ್ನು ನಾನು ಖಂಡಿಸ್ತಾ ಇಲ್ಲ. ಆದರೆ ಧಾರೆ ಮಾಡೋಕ್ಕೂ ಒಂದು ಕರುಣೆ ಬೇಕು, ದಯೆ ಬೇಕು. ಮಾರ್ಗದಾವನಿಗೆ ಆದಿ ದಯಾನಿಧಿ ಕರುಣೆ ಇರೋರು ಸಂತರು ಆಗ್ತಾರ. ನೋಡಿ, ನೀವು ಸದ್ಗುರು ಸಂತರಾಗಿರ್ಬೇಕು, ಸದ್ಗುರು ಆಗಿರ್ಬೇಕು. ಸಂತರಲ್ಲಿ ಸದ್ಗುರು ಹುಡುಕ್ರಿ. ಜ್ಞಾನೇಶ್ವರ ಮಹಾರಾಜರು ಗುರುಗಳು ಯಾರು? ನಿವೃತ್ತಿನಾಥ್. ಸಂತರು ಹೌದು, ಸದ್ಗುರುಗಳು ಹೌದು. ಅಂಥವ್ರು ಸಿಗೋದಿಲ್ಲ. ಈಗಿನ ಎಲ್ಲ ಗುರುಗಳನ್ನವರೆಲ್ಲ ಗುರುರನ್ನವರು ಸಂತರಾಗಿರ್ಬೇಕು, ಸದ್ಗುರು ಆಗಿರ್ತಾನೆ. ಸಂತರು ಮಾತ್ರ ಸದ್ಗುರು. ಸದ್ಗುರು ಬೇರೆಲ್ಲ ಸಂತ ಶಬ್ದ ಬೇಕು. ನಾವು ಸಂತ ಶಬ್ದ ಬಳಸ್ತೀವಿ ಪಂಡರಿ ಸಂಪ್ರದಾಯ. ಅವರಿಗೆ ಸದ್ಗುರು ಅನ್ಬೇಕು. ನೋಡಿ, ಬರೀ ಅಚಂಬಿತ ವರ್ತನೆ. ಅವ್ರು ಸ್ವಲ್ಪ ವರ್ತನೆ ಬೇರೆ ಬೇರೆ ಇರುತ್ತೆ. ಗುರು ಅಂತಾರೆ, ಯಾರಿಗೂ ಹತ್ರ ಸೇರಿಸೋದಿಲ್ಲ.
ಅಚುಂಬಿತ ವರ್ತನೆ ಮತ್ತು ಅಘಟಮಾನ ಕರ್ಮಗಳು, ಏನೋ ಸ್ವಲ್ಪ ಮೋಡಿ ಮಾಡ್ತಾರೆ, ಪವಾಡಗಳು ಸ್ವಲ್ಪ ಮಾಡ್ತಾರೆ, ಏನೋ ಒಂದು ವರ್ತನೆ. ಕೆಲವರು ಅತ್ಯಂತ ಉಗ್ರತಾ ಮಿರೋಣ, ಬರ್ತಾ ಇದ್ದಂಗೆ ಸಿಟ್ಟು ಮಾಡಿ ಕಳಿಸ್ತಾರೆ, ಹೋಗೋ ಕಡೆ ಹತ್ರ ಬರಬೇಡ, ಕಲ್ಲಿಂದ ಹುಡ್ತಾರೆ ಕೆಲವರು, ಹತ್ರ ಸೇರಿಸೋದಿಲ್ಲ. ಮತ್ತು ಅವ್ರ ಹತ್ರ ಹೋಗಿ ಒದಿ ತಿನ್ಬೇಡ, ಬಿಟ್ಬೇಡಿ. ಅವ್ರ ಸ್ವರೂಪ, ಅವ್ರ ವೈಯಕ್ತಿಕ ಬ್ರಹ್ಮಾನಂದಿಗಳು, ನಮ್ಮನ್ನು ಧಾರೆಯರಿಯವರಲ್ಲ. ಅವ್ರು ಸದ್ಗುರು ಅನ್ಬೇಡಿ. ಒಂದು ಗ್ರ್ಯಾಜುಯೇಟ್ ಇದೆ, ಬ್ರಹ್ಮನಿಷ್ಠ. ಅವರು ಶ್ರೋತ್ರಿಯ ಬ್ರಹ್ಮನಿಷ್ಠ, ಎರಡು ಡಬಲ್ ಗ್ರ್ಯಾಜುಯೇಟ್ ಬೇಕು ನಮಗೆ ಸದ್ಗುರು. ಅವ್ರು ನಮಗೆ ಅನುಭವ ಧಾರೆ ಇರಬೇಕು, ಆ ಕಲಾ ಇರಬೇಕು. ಎಲ್ಲರಿಗೂ ಇರೋದಿಲ್ಲ, ಆತ್ಮಾನುಭವಿಗಿರ್ತಾರೆ. ಅವರು ಯಾವುದೋ ಜನ್ಮದಲ್ಲಿ ಮೌನ ಆಗಿದ್ದು ಯಾರಿಗೂ ಕೊಟ್ಟು ನನ್ನ ಯಾರಿಗೂ ಕೊಡದೆ ನನ್ನ ಜನ್ಮ ವ್ಯರ್ಥ ಅಂತ ಅವ್ರಿಗೆ ಅನುಭವ ಆಗ ಮತ್ತೆ ಅನಂತ ಮಹಾರಾಜರಂತ ಬರ್ತಾರೆ, ಗುರು ಬರ್ತಾರೆ. ಈ ಜನ್ಮದಲ್ಲಿ ಬರೋದಿಲ್ಲ, ಬೈತಾರೆ, ರೇಗಾಡ್ತಾರೆ, ಕ್ರ್ಯಾಕ್ ಮಾಡ್ಕೊಂಡು ಮಾಡ್ತಾರೆ. ಈ ಸಿಟ್ಟು ಮಾಡೋರಿಗೆ ಬೈಯೋರ ಹತ್ರ ಯಾರು ಹೋಗ್ತಾರೆ ಹೆದರ್ಕೊಂಡು? ನೀವೇ ಹೋಗ್ರಪ್ಪ, ನಾನಂತೂ ಹೋಗೋದು. ಅದಕ್ಕೆ ಹೇಳ್ತಾರೆ, ಏಕ ಅನುಭವ ಆಲೆ ಬ್ರಹ್ಮ ಪಿಟಲ ಬಾಧ್ಯ ಬಾಧಕ್ಕೆ ಚೇ ಭ್ರಮ ಮೋಡಲಿ ದೈತ್ಯ ಭಾವಾಚೆ ಕರ್ಮ ಜಗೆ ವಿಷಮಾಸನ ಪರಿ ಅಚುಂಬಿತ ವರ್ತನೆ ಅಘಟಮಾನ ಕರ್ಮ ಕರ್ಣೆ ಅತ್ಯಂತ ಉಗ್ರತಾ ಮಿರವಣೆ ದುರ್ಧರಪಣೆ ಭಯಾನಕ. ಅವ್ರು ನೋಡಿದ್ರೆ ಭಯಾನಕವಾಗಿರ್ತಾರೆ. ಕೆಲವರು ನೋಡಬೇಕು, ಅವರು ಹತ್ರ ಹೋಗ್ತಾರೆ, ಕೆಲವರು ಗಡ್ಡಾಡಿದ್ದಾರೆ, ಏನೋ ಇರ್ತಾರೆ, ಕೆಲವರು ಸ್ನಾನ ಮಾಡೋದಿಲ್ಲ, ಕೆಲವರು ಬೆತ್ತಲೆ ಹಾಕಿರ್ತಾರೆ, ಕೆಲವರು ಸಿಟ್ಟು ಮಾಡೋದು. ಅವರು ನಾನು ವೈಯಕ್ತಿಕವಾಗಿ ನಿಂದೆ ಮಾಡ್ತಿಲ್ಲ, ದಯವಿಟ್ಟು ನೀವು ಕ್ಷಮಿಸ್ರಿ. ಅವರು ಅವ್ರದ್ದೇ ಆದ ಸ್ಥಿತಿಯಲ್ಲಿ ಇರ್ತಾರೆ. ಆದರೆ ಅವರಿಂದ ನಿಮಗೇನು ಸಿಗೋದಿಲ್ಲ ಲಾಭ ಅಂತ ಏಕನಾಥ ಅಷ್ಟೇ. ಅವ್ರಿಗೆ ಬೈತಾ ಇಲ್ಲ, ಇಲ್ಲಿ ಅವ್ರ ಗುರುಗಳು ಅಲ್ಲ ಅಂತೆಲ್ಲ ಹೇಳ್ತಿಲ್ಲ, ನಿಮಗೆ ಲಾಭ ಆಗೋದಿಲ್ಲಪ್ಪ ಸಚ್ಚಿಷ್ಯ ಅಂತ. ಉಗ್ರತಾ ಮಿರವಣೆ ದುರ್ಧರ ಭಯಾನಕು आपण आपणिया माझी हसत ध्वनिते बोले परमार्थ ते ते बोधेन शिष्याचे चित्त पडे दुष्टित ते ठाई. ಕೆಲವರು ಸುಮ್ಮನೆ ನಗ್ತಾ ಇರ್ತಾರೆ, ಕೆಲವು ಆನಂದ ಸ್ಥಿತಿಯಲ್ಲಿರ್ತಾರೆ, ನಗ್ತಾರೆ, ಒಂದೊಂದ್ಸಲ ಅಳ್ತಾರೆ, ಒಂದ್ಸಲ ಗುರ್ರ ಅಂತಾರೆ. ಅಪಣ ಅಪಣೀಯ ತಮಗ್ತಾವೆ ನಗ್ತಾರೆ. ಅದೇನು ಹಾಸ್ಯದ ಪ್ರಸಂಗ ಇಲ್ಲ, ಯಾರು ನಗ್ಸೋ ಪ್ರಸಂಗ ಇಲ್ಲ, ಸುಮ್ಮನೆ ನಗ್ತಾರೆ. ಒಂದ್ಸಲ ಸುಮ್ಮನೆ ಆಕಾಶ ಹುಡ್ಕೊಂಡು ಒಬ್ಬರು ಸುಮ್ಮನೆ ಏನೇನೋ ಕೈನಲ್ಲಿ ಮರಳ ಮೇಲೆ ಬರೀತಾರೆ. ಒಂದು ಸ್ಥಿತಿ ಇರುತ್ತೆ. ಒಂದು ನಾನು ಕತೆ ಒಂದು ಹೇಳ್ತೀನಿ ಈ ಸಂದರ್ಭದಲ್ಲಿ. ಒಬ್ಬ ಓಶೋ ಹೇಳಿದ್ದು, ಒಬ್ಬ ದೊಡ್ಡ ಫಿಲಾಸಫಿ ಇದು PhD ತೊಗೊಳ್ತಾರೆ, ಅದಕ್ಕೆ ಲೆಕ್ಚರರ್, PhD ತೊಗೊಳ್ಳೋರು ಆರಾಮ ಮಾಡ್ತಾರೆ. ಅವನಿಗೆ ಏನೋ ಒಂದು ಸಂಶಯ ಬಂದುಬಿಡುತ್ತೆ, ವೇದಾಂತದ ಪದ ಅದು ಲೌಕಿಕದಲ್ಲಿ ಯಾರು ಹೇಳಿದ್ರು ಹೇಳೋದಿಲ್ಲ. ಒಬ್ಬ ಊರಿನ ಹೊರಗಡೆ ಒಬ್ಬ ಗುಡ್ಡದ ಮೇಲೆ ಒಬ್ಬ ಅವಧೂತ ಇದ್ದಾನೆ ಸ್ವಾಮಿ. ಅವ್ರಿಗೆ ಹೋಗಿ ಕೇಳಬೇಕು. ಅವ್ರಿಗೆ ಹೋಗಿ ಕೇಳಿದ್ದೀನಂತ ನಾನು ಹೋಗಿ ಕೇಳಿದ್ರೆ ಬೇರೆಯವ್ರಿಗೆ ಗೊತ್ತಾದರೆ ನಂದು ಡಿಗ್ರೇಡ್ ಆಗುತ್ತೆ ಅಂತ. ಅವನಿಗೆ ತತ್ವಜ್ಞಾನಿ, ಅವನು ಫಿಲಾಸಫರು, ಯಾರು ಗೊತ್ತಿದೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು 5:30 ಒಳಗೆ ಗುಡ್ಡ ಹಾಕ್ಬಿಡ್ತಾರೆ. ಆ ಗುರುಗಳು ಎಲ್ಲೋ ಇರ್ತಾರೆ, ಏನೋ ಒಂದು ಆಕಾಶ ನೋಡ್ತಿರ್ತಾರೆ, ಆ ಸುಂದರವಾದ ಸೂರ್ಯನ ಅರುಣೋದಯ ನೋಡ್ತಿರ್ತಾರೆ, ಏನು ಅಂತಾರೆ ಸ್ಥಿತಿಯಲ್ಲಿ. ಇವರು ಬಂದು ನೋಡ್ತಾನೆ, ನೋಡಿರ್ತಾನೆ, ನೋಡಿದಾನೆ ಆ ಗುರು. ಇವರು ಬಾ ಕುತ್ಕೊಂಡಿಲ್ಲ, ಅವನು ಸುಮ್ಮನೆ ನೋಡಿದ ಮತ್ತೊಂದು ಏನೋ ಒಂದು ಕ್ರ್ಯಾಕನ್ನು ಮಾಡ್ತಿದ್ದಾರೆ. ಕೂತ್ಕೊಂಡ 1 ಗಂಟೆ 2 ಗಂಟೆ ಕೂತ್ಕೊಂಡು ಇವನು ಮಾತಾಡಿಸ್ತಾ ಇಲ್ಲ. ಅವನು ಮಾತಾಡ್ಸಿದ್ರೆ ಯಾರಪ್ಪ ಎಂತ ಬಂದರೆ ಅಂತ ಇವನು ಬಂದಿದ್ದು ಹೇಳೋದು. ಅವ್ನು ಮಾತಾಡಿಸ್ದೇ ಇಲ್ಲ. 2 ಗಂಟೆ ಆಯಿತು. ಇವನೇನು ಕ್ರಾಕ್, ಇವನಿಗೆ ಗುರು ಅಂತ ನಾನು ಕೇಳೋಕೆ ಬಂದಲ್ಲ, ನನಗೆ ಬುದ್ಧಿ ಇಲ್ಲ, ಸದ್ಯಕ್ಕೆ ಯಾರು ನಾನು ಬಂದಿದ್ದು ನೋಡಿಲ್ಲ, ನನ್ನ ಮರ್ಯಾದೆ ಉಳಿತು ಅಂತ ಹೇಳಿ ಎದ್ದು ಹೋಗೋಕ್ಕೆ ತಯಾರಾಗಿದೆ. ಎದ್ದು ಹೋಗುವ ಏನೋ ಯಾಕೆ ಎದ್ದು ಹೋಗ್ತಾ ಇದೆಯೇನೋ, ಬರೋದು ಬಂದಿದೆ, ಕುತ್ಕೊಳ್ಳೋ, ಏನು ಬೇಕು ಅಂತ ನಾನು ಇವಾಗ ಎದ್ದು ಹೋಗುವಾಗ ಹೇಳ್ತಾನೆ. ಎದ್ದು ಹೋಗುವಾಗ ಏನು ಬೇಕು ಅಂತ ಕೇಳಿಲ್ಲ, ಕುತ್ಕೋ ಚಾ ಕುಡಿದು ಹೋಗ್ತಿ ಅಂತ ಅಂತ. ಯಾತಕ್ಕೆ ಬಂದೆ ಅಂತ ಕೇಳಿಲ್ಲ, ಬಂದೆ ಸುಮ್ಮನೆ ಕುತ್ಕೊಂಡಿದ್ಯಾ, ಆಯಿತು ಹೋಗೋದು ಹೋಗ್ತಿ ಅಂತ, ಚಾ ಕುಡಿದು ಹೋಗುವ. ಸದ್ಯಕ್ಕೆ ಜೀವಾರ ಇಷ್ಟಾರ ಮರ್ಯಾದೆ ಸಿಕ್ಕಲ್ಲ, ಮಾತಾಡಿಸಿದ್ನಲ್ಲ, ಸ್ವಲ್ಪಾರ ಮರ್ಯಾದೆ ನನ್ನ ಸೂಕ್ಷ್ಮ ಅಹಂಕಾರಕ್ಕೆ ಧಕ್ಕೆ ಆಗಿ ಸ್ವಲ್ಪ ಕಡಿಮೆ ಆಯಿತು. 50% ಇಳಿತು. ಆಯ್ತು ಬರೋದು ಬಂದಿದ್ದೀನಿ, ಮರ್ಯಾದೆ ಸ್ವಲ್ಪ ಸಿಕ್ಕಲ್ಲ, ಮಾತಾಡಿದ್ನಲ್ಲ, ಇನ್ನೊಂದು ದಿವಸ ಇಲ್ಲಿ ಕೇಳೋಣಂತೆ ಅಂತ ಕೂತ್ಕೊಂಡು ಅವರು ಟ್ಯಾಕ್ಸಿ ಅಂತಾರೆ. ಒಂದು ಚಹಾ ಕುಡಿಯುವಾಗ ಕೆಳಗಡೆ ಒಂದು ಬ್ರೇಕ್ ಇರುತ್ತೆ,
ಮೇಲೊಂದು ಲೋಟ ಇರುತ್ತೆ. ಅವರು ಆ ಗುರುಗಳು ಏನು ಮಾಡಿದ್ರು, ಇವನ ಹತ್ರ ಬರುವಾಗ ಆ ಶಾಸನ ಅಂತಾರೆ, ಕೆಲವು ಏನಂತಾರೆ ಶಾಸನ ಅಥವಾ ನಾವು ಪ್ಲೇಟ್ ಅಂತೀವಿ, ನೀವು ಏನಾರ ಹೇಳ್ತೀರಾ ಅದಕ್ಕೆ? ಕಪ್ಪು ಬೇರೆ, ಅದು ಕೆಳಗಡೆ ಪ್ಲೇಟು ಬಸೆ ಅಂತೀರಾ? ಕಪ್ಪು ಬಸೆ, ಕಪ್ಪು ಹೇಳಿ ಬಸೆ ಅನ್ಬೇಕು, ಮತ್ತು ಯಾವ್ದಾರ ಬಸೆ ಆಗ್ಬಿಟ್ರೆ ಕಷ್ಟ. ಅವ್ರ ಕೈಗೆ ಕೊಟ್ಟರು, ಯಾರು ತಂದು ಇವನು ಲೋಟನೂ ಅದನ್ನು ಇಟ್ಕೊಟ್ರು. ಇವನು ಅಲ್ಲಿ ಅವನ ಎದುರುಗಡೆ ಕೈ ಕೊಟ್ಟು ಇವನು ಚಾಕಿ ತೊಗೊಂಡು ಚಾ ಹಾಕ್ತಾನೆ. ತಗೊಂಡು ತುಂಬಿ ತಂದುಕೊಳ್ಳಲಿಲ್ಲ. ಜ್ಞಾಪ ಇಟ್ಕೊಳ್ಳಿ ಕತೆ. ನಾನು ಫಾಸ್ಟಾಗಿ ಹೇಳುವಾಗ ಮುಗ್ಗರಿಸ್ತಿದ್ದೀನಿ ಶಬ್ದಗಳು, ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋಗಿ ಎಲ್ಲಿ ಅಶ್ವತ್ಥನಾರಾಯಣ ಎದುರುಗಡೆ ಬಂದು ನಿಂತ್ಕೊಳ್ತಾರಂತ ಹೆದರಿಕೆ ನನಗೆ ಅಷ್ಟೇ, ಇನ್ನೇನು. ಆವಾಗ ಕೊಟ್ಟ, ಎದುರುಗಡೆ ಸುರಿತಾರೆ. ಸುರಿಯುವಾಗ ಇಲ್ಲಿ ಕಪ್ಪು ಒಂದು ಇನ್ನು ಸ್ವಲ್ಪ ಜಾಗ ಎಷ್ಟು ಸುರಿತಾ ಅಂತ ಕಪ್ಪು ತುಂಬಿತು, ಸುರಿತಾ ಇದ್ದಾನೆ. ಕೆಳಗಡೆ ಪ್ಲೇಟ್ ತುಂಬ್ತಾ ಇದೆ, ಸುರಿತಾ ಇದ್ದಾರೆ. ಪ್ಲೇಟ್ ತುಂಬಿದೆ. ಅರೇ ಅರೇ ಚಲ್ಲತ್ತೀಗ ನೀವು ಯಾಕೆ ಹಿಂಗೆ ಹಾಕಿದ್ದೀರಿ ಅಂದ ಆ ಸ್ವಾಮಿ. ಯಾರು? ಫಿಲಾಸಫರ್, PhD ಲೆಕ್ಚರರ್. ಏನು ಹೇಳಿದೆ? ಸುರಿಯತ್ತ, ಈಗ ಹಾಕಿದ್ರೆ ಸುರಿದೋಗುತ್ತಾ? ಅದೇ ನಾನು ನೀವು ಹೇಳೋದು ಬಂದಿದ್ದೆ. ನೀನು ಏನೇನೋ ವೇದಾಂತದ ಶಬ್ದ ಜ್ಞಾನ ತುಂಬಿಸ್ಕೊಂಡು ಬಂದಿದ್ಯಾ, ನನ್ನ ಸ್ವರೂಪ ಜ್ಞಾನಕ್ಕೆ ಜಾಗ ಇಲ್ಲ, ಅದೆಲ್ಲ ಖಾಲಿ ಮಾಡ್ಕೊಂಡು ಬಾ ಕೊಡ್ತೀನಿ ಜ್ಞಾನ. ನಿಜವಾದ ಸದ್ಗುರು ಹತ್ರ ಹೋದ್ರೆ ನೀವು ಕಲ್ತಿದ್ದೆಲ್ಲ ಕಸಕ್ಕಿಂತ ಕಡಿಮೆ ಮಾಡಿ ವಾಂತಿ ಮಾಡಿಸ್ತಾನೆ. ಆಗ ಅಹಂ ನಿರಸನವಾಗುತ್ತೆ, ಶಬ್ದ ಜ್ಞಾನ ವಾಕರಿಸಲಿಕ್ಕೆ ವಾಂತಿ ಮಾಡಿಸ್ತಾನೆ. ಆಗ ಸ್ವರೂಪ ಜ್ಞಾನ ಸ್ಫುರಣೆ ಆಗುತ್ತೆ. ನಾವು ಇದನ್ನು ತುಂಬಿಕೊಂಡು ಕಲಿಯಕ್ಕೆ ಹೋಗ್ತೀವಿ. ನಮ್ದೆಲ್ಲ ಹಾಕಿದ್ದೆಲ್ಲ ತುಂಬಿದ್ಮೇಲೆ ಹಾಕಿದ್ರೆ ಏನಾಗುತ್ತೆ? ಚೆಲ್ಲ ಹೋಗುತ್ತೆ. ಅದಕ್ಕೆ ಸದ್ಗುರು ಆದನ್ನು ಜಾಸ್ತಿ ಯಾರಿಗೂ ಜ್ಞಾನ ಕೊಡೋದಿಲ್ಲ, ಖಾಲಿ ಮಾಡ್ಕೊಳ್ಳೋಕೆ ಹಾಕ್ತಾನೆ. ದನ ಕಾಯಿ ಮುಸ್ರೆ ಕೊಡಿ ಅಂತ ಒಂದು ಉಪನಿಷತ್ತು ಕಥೆ ಬರೋದು ಕೊಡಿ. 12 ವರ್ಷ ಬರೀ ದನ ಕಾಯಕ್ಕೆ ಹಚ್ಚಿದ್ದ, ಯಾವ ಉಪದೇಶ ಮಾಡಲಿಲ್ಲ. ಅವನು ಅಹಂಕಾರ ಹೋಗೋದು ಮಾಡೋದು. ಒಂದು ದಿವಸ ಹೇಳ್ದ, 12 ವರ್ಷ ಆಗಿದೆ, ನೋಡ್ದ, ಏನೋ ಯಾರು ನೀನೋ ಅಂದ. ನಾನು 12 ವರ್ಷದಿಂದ ಇಲ್ಲಿ ನಿಮ್ಮ ಸ್ಥಾನದಲ್ಲಿ ಇದನ್ನೆಲ್ಲ ಬ್ರಹ್ಮಜ್ಞಾನ ಪಡ್ಕೊಳ್ಳಿ. 12 ವರ್ಷ ಆತ ಬಂದಿನೋ, ಏನು ಮಾಡ್ತಿದ್ದೆ ಅಂತ ಕೇಳ್ತಾನೆ. ಇವರೇ ದನ ಕಾಯಿ ಹಚ್ಚಿದ್ದು. ದನ ಕಾಯಿ, ದನ ಕಾಯ್ತಿದ್ಯಾ? ಆಯ್ತು. ದನ ಕಾಯಕ್ಕೆ ಹೋದಾಗ ಏನು ಮಾಡ್ತೀಯ ಊಟಕ್ಕೆ ಅಂತ ಗುರುಗಳು. ಏನಿಲ್ಲ, ಬುತ್ತಿ ಕಟ್ಕೊಂಡು ಹೋಗ್ತೀನಿ ಅಂತ. ನಾಳೆಯಿಂದ ಬುತ್ತಿ ಕಟ್ಕೊಂಡು ಹೋಗಬೇಡ. ಆಯ್ತು ಗುರುಗಳು, ನಾನಾಗಿದ್ದ ಮತ್ತೆ ಮಣ್ತಿದ್ದೆ ಅಂತ ಕೇಳಿಬಿಡ್ತಿದ್ದೆ. ನನಗೆ ಗೇಟ್ ಪಾಸ್ ಕೊಟ್ಬಿಡ್ತೀನಿ. ಅಹಂಕಾರ ನಿಲ್ಲಾಗಿದೆ ಅಂತ ಪರೀಕ್ಷೆ ಆಗುತ್ತೆ. ಹೇಳಿದ್ದು ಓಕೆ ಅನ್ಬೇಕಷ್ಟೇ, ಪ್ರತಿ ಉತ್ತರ ಕೊಡುವ, ನೋ ರಿಯಾಕ್ಷನ್. ಗುರುಗಳು ನಾಳೆ ಬುತ್ತಿ ತೊಗೊಂಡು ಹೋಗಬೇಡ. ಆಯ್ತು ಗುರುಗಳು. 2-3 ದಿವಸ ಬಿಟ್ಟು ಏನು ಮಾಡಿದೆ? ಬುತ್ತಿ ತೊಗೊಂಡು, ಇಲ್ಲ ಗುರುಗಳೇ ಬುತ್ತಿ ತೊಗೊಂಡು ಹೋಗ್ತಿಲ್ಲ ನೀವು ಹೇಳಿದ ಮೇಲೆ. ಮತ್ತೇನು ಮಾಡ್ತೀಯ? ಅಲ್ಲೇ 4 ಗುರುಗಳು ಮನೆಗಳಿದ್ದಾರೆ, ಅವ್ರಿಗೆ ಭಿಕ್ಷೆ ಮಾಡಿ ಊಟ ಮಾಡಿದ್ದೀನಿ. ಇಲ್ಲಿ ತೊಗೊಂಡೋಗಿದ್ದೆ, ಅಲ್ಲಿ ತಿಂತೀಯ, ಅದನ್ನು ಕೇಳಬಾರ್ದು. ಆಯ್ತು ಅಣ್ಣ. ಇನ್ನು 3 ದಿವಸ ಅವರು ಹಸಿರು ಕಡಿಯೋಕ್ಕಾಗ ನೊರೆ, ಕರುಗಳು ಕುಡಿದಾಗ ನೊರೆ ತಾಯಿಯ ಹಸುವಿನಿಂದ ಕಲೆಕ್ಟ್ ಮಾಡಿ ತಿಂತಿದ್ದ. ಏನು ಅದನ್ನು ಮಾಡಬಾರ್ದು ಅಂದರು. ಈ ಸ್ಥಿತಿ ಗುರು ಏನಾರ ಈಗ ಹೇಳಿದ್ರೆ ನಾವು ಕೇಳ್ತೀವ? ಯಾರೋ ಒಬ್ಬ ಗುರು ಹತ್ರ ಹೋದಂತ ಒಬ್ಬ ಶಿಷ್ಯ, ಗುರು ಆಗಬೇಕಾದ್ರೆ ಏನೇನು ಮಾಡಬೇಕು, ಶಿಷ್ಯ ಆಗಬೇಕಾದ್ರೆ ಏನೇನು ಮಾಡಬೇಕು ಅಂತ ಕೇಳಿದ್ರು. ಶಿಷ್ಯ ಅಂದರೆ ಬ್ರಾಹ್ಮಿ ಮೂರ್ತಿ ಹೇಳಬೇಕು, ಸ್ನಾನ ಮಾಡಬೇಕು, ಜಪ, ಇಷ್ಟು ದೊಡ್ಡ ಲಿಸ್ಟ್ ಇರುತ್ತಂತೆ. ಗುರು ಅದು ಏನಿಲ್ಲ, ಯಾವಾಗ ಬೇಕಾದ್ರೆ ಹೇಳ್ಬೋದು, ಯಾವಾಗ ತಿನ್ಬೋದು, ಯಾವಾಗ ಮಲ್ಕೋಬೋದು ಅನ್ನೋದು. ಹಂಗಾದ್ರೆ ನನಗೆ ಗುರು ಮಾಡಿಬಿಡಿ ಅನ್ನಂತ. ಶಿಷ್ಯ ಬೇಡ, ಕಂಡೀಷನ್ ಭಾಳ ಇದೆ, ಗುರು ಮಾಡಿಬಿಡಿ ಅನ್ನಂತೆ. ಇಂಥ ಬಕ್ರ ಗುರುಗಳು ಮಾಡಿಬಿಡ್ತಾರೆ. ಒಬ್ಬ ಬಂದಿದ್ದ ಗುರುಗಳ ಹತ್ರ, ನಾನು ನಿಮ್ಮ ಹತ್ರ ದೀಕ್ಷೆ ತಗೊಳ್ತೇನೆ, ಅದೇ ನೀವು ಗುರು, ನೀವು ಮಂತ್ರ ಕೊಡ್ತೀನಿ, ಯಾರಿಗೂ ಹೇಳಬೇಡ, ನಿಮ್ದು ವರ್ಷಕ್ಕೊಂದ್ಸಲ ಏನು ದಕ್ಷಿಣೆ ಕೊಡೋದು ಹೋಗ್ತೀನಿ ಅಂತ. ನನಗೆ ದಕ್ಷಿಣೆ ಕೊಟ್ಬಿಡ್ತಾರಂತೆ, ಆದರೆ ನಿಮಗೆ ಗುರು ಮಾಡ್ಕೊಂಡಿದ್ದೀನಿ ಅಂತ ನಂದು ಮರ್ಯಾದೆ ಹೋಗುತ್ತೆ, ಯಾವತ್ತೂ ಹೇಳಬೇಡ ಅಂತ. ಇಂಥ ಚಂಡಾಳುಗಳು ಪಾಪಿ ಶಿಷ್ಯರೆಲ್ಲ ಇದ್ದಾರೆ ನೋಡಿ. ಇಲ್ಲಿ ಹೇಳ್ತಾರೆ ಏನಾದ್ರು, अपनिया माझी हसत, थोड़ा तमाशाने नक्की आकार केलं. अपनिया हसत ಧ್ವನಿತೆ ಬೋಲೆ. ಕೆಲವರು ಒಗಟಿನ ರೂಪದಲ್ಲಿ ಧ್ವನಿತ ಅರ್ಥ ಹೇಳ್ತಾರೆ. ಕೆಲವು ವೇದಾಂತದ ಹುಟ್ಟಿನ ಒಗಟಿನ ರೂಪದಲ್ಲಿ ಹೇಳ್ತಾರೆ. ತೇ ಭೋಜನ ಶಿಷ್ಯ, ಅವ್ರಿಗೆ ಒಗಟಿಂದ ಹೇಳೋದು, ಸುಮ್ಮನೆ ನಗೋದು. ಕೆಲವರು ಇರ್ತಾರಲ್ಲ, ಅವರಿಂದ ನಿಮಗೆ ನಿಜವಾದ ಸದ್ಗುರು ಅಲ್ಲ, ಅವರಿಂದ ನಿಮಗೇನು ಸಿಗೋದಿಲ್ಲ ಅಂತ.
ನಕ್ಕೊಂತ ಅವನ ಪಾಡಿಗೆ ಅವನು ಇರಲಿ, ಅವನಿಗೆ ನೀವು ಸದ್ಗುರು ಮಾಡ್ಕೊಳ್ಬೇಕು, ಅವ್ರು ಏನು ಕೊಡೋದಿಲ್ಲ. ಮತ್ತೆ ಹೇಳ್ತಾರೆ ಧ್ವನಿತೆ ಬೋಲೆ, ಕೆಲವರು ಗೂಢಾರ್ಥದ ಧ್ವನಿ ಹೇಳ್ತಾರೆ, ಅದು ಒಗಟು ಅರ್ಥ ಆಗಲ್ಲ. ತೇಟ ಭೋಜೇನ ಶಿಷ್ಯನಿಗೆ ಆ ಭೋಜ ಅರ್ಥನೇ ಆಗೋದಿಲ್ಲ. ತೇತೆ ದುಶ್ಚಿತ ತೇಟ, ನಮ್ಮಲ್ಲಿ ವಿಕಲ್ಪ ಸಂಶಯ ಅವರಿಂದ ನಿವಾರಣೆ ಆಗೋದಿಲ್ಲ. ಅವರು ಸದ್ಗುರು ಅಲ್ಲ, ಅವರಿಂದ ನಿಮಗೇನು ಸಿಗೋದಿಲ್ಲ. ಅವನು ತನ್ನ ವೈಯಕ್ತಿಕ ಜೀವನದಲ್ಲಿ ಗುರು ಆಗಿರ್ಬೋದು, ನಿನಗೆ ಧಾರೆ ಎರೆಯೋದಿಲ್ಲ ಅಂತ ಏಕನಾಥ. ಮುಂದೆ ಇನ್ನೊಂದೊಂದು 8 ನಿಮಿಷ ಇದೆ, ಮೇಲೆ ಹೋಗೋದಕ್ಕಲ್ಲ, ಇದನ್ನು ಮುಗಿಸೋಕ್ಕೆ. ಅದರೊಳಗೆ 3-4 ಪದ್ಯ ಹೇಳ್ತೀನಿ. ಇದರದ್ದೇ ನಿಜವಾದ ಸದ್ಗುರು ಯಾರು ಅನ್ನೋ ಒಂದು ವಿಷಯ ಇದೆ. ಅದು ನಾಳೆ 1 ಗಂಟೆ ಆಶೀರ್ವಚನದಲ್ಲಿ ಫಿಕ್ಸ್ ಮಾಡಿಟ್ಟಿದ್ದು. ಐಸಾ ಅದಕ್ಕೆ ಐಸಾ ಜೋ ವರ್ತೆ ಬ್ರಹ್ಮಜ್ಞಾನಿ चाची ब्रह्मस्थिती न मने जनी मा कोण जाईल भाव धरुनी भोदा लागोनी त्या पासे. ಅವರು ಬ್ರಹ್ಮಜ್ಞಾನಿಯಾಗಿ ಕರುಣೆಯಿಂದ ಇನ್ನೊಬ್ಬರಿಗೆ ಆಶೀರ್ವಾದ ಧಾರೆ ಮಾರ್ಗದರ್ಶನ ಕೊಡದೇ ಇದ್ದರೆ ತಗೊಂಡು ಏನು ಮಾಡಬೇಕು? ಆ ಸದ್ಗುರು ಅವನು ವೈಯಕ್ತಿಕ ವ್ಯಕ್ತಿ, ಅವನು ಸಮಷ್ಟಿ ಕಲ್ಯಾಣ ಅವನಲ್ಲಿರುತ್ತದೆ. ಸಂತರು ಅವರಿಗೆ ಅನ್ಬೇಕು, ಸಂತರು ತಾವು ಪರಿಪೂರ್ಣತೆಯಾಗಿ ಅಹೋರಾತ್ರಿ ಮತ್ತೆ ಮತ್ತೆ ಜನ್ಮ ಕೊಡು ಅಂತ. ಅದು ಬೇರೆ, ಅದು ಅರ್ಥದಲ್ಲೇ ಬರುತ್ತೆ. ಕೆಲವರು ಈ ಬುದ್ಧ ಹೇಳ್ತಾನೆ, ಒಂದು ಈ ಭೂಮಿಯಲ್ಲಿ ಒಂದು ನಾಯಿನೂ ಉದ್ಧಾರ ಆಗೋ ತನಕ ನನಗೆ ಮೋಕ್ಷ ಬೇಡ ಅಂತ. ವಿವೇಕಾನಂದ ಹೇಳ್ತಾರೆ, ಒಂದು ಮಾನವನು ಬ್ರಹ್ಮಜ್ಞಾನಿಯಾಗಿ ಉಳಿದ್ರೆ ಅಲ್ಲಿ ತನಕ ಜನ್ಮ ಕೊಡು ಅಂತ ಕೇಳ್ತಾರೆ. ಕರುಣೆ ಅದು. ತಾವು ಪಡೆದುಕೊಳ್ಳೆ ಎಲ್ರಿಗೂ ಧಾರೆ ಎರಿಬೇಕನ್ನೋದೇ ಕರುಣಾಳು ಗುರು. ಅವನೇ ಸಂತ, ಅವನೇ ಸದ್ಗುರು. ಏನು ಕೇಳ್ತಾರೆ ನೋಡಿ ಪಸಾಯದಲ್ಲಿ, ಎಲ್ಲ ದುಷ್ಟರೆಲ್ಲ ಸಂತರಾಗಬೇಕು ಅಂತ ಕೇಳ್ತಾರೆ. ನಾವು ದುಷ್ಟರು ನಾಶ ಆಗಬೇಕು ಅಂತ ಕೇಳ್ತೀವಿ. ಯಾಕಂದ್ರೆ ಜ್ಞಾನೇಶ್ವರ ಕೇಳ್ತಾರೆ, ದುಷ್ಟತನ ಹೋಗ್ಲಿ ಅಂತಾರೆ, ಶಿಷ್ಟರಾಗಲಿ ಅಂತಾರೆ. ದುಷ್ಟತನ ಹೋಗಬೇಕು ಅಂದರೆ ಏನು ಶಿಷ್ಟ? ಹೇ ಖಳಾಂಚಿ ವೆಂಕಟಿ ಸಾಂಡು, ಅವರಲ್ಲಿರೋ ದುಷ್ಟತನ ತೆಗಿ ಪರಮಾತ್ಮ, ಅವನಲ್ಲೂ ಆತ್ಮರಾಮನಾಗಿ ನೀನು ಇಲ್ವೇನು? ದುಷ್ಟತನ ತೆಗಿ ಅಂತಾರೆ. ನಾವೇನು ದುಷ್ಟರೇ ಜನಗಳು ಅಂತೀವಿ. ನಾನು ಈ ರಾಜಕೀಯ ಹೇಳ್ತಾರ, ಗರೀಬಿ ಹಟಾವ ಬೇರೆ, ಗರೀಬಂಕು ಹಟಾವ ಬೇರೆ. ಗರೀಬಿ ಹಟಾವ ಅಂತಾರೆ, ಗರೀಬಂಕು ಹಟಾವ ಮಾಡ್ತಾರೆ ಈ ಪುಡಾರಿಗಳು. ಅವ್ರು ಇವಾಗ ಇಲ್ಲಿ ಪಾರಮಾರ್ಥದ ಈ ಗುರು ಅನ್ನೋ ಅನೇಕ ಪುಡಾರಿಗಳಿದ್ದಾರಲ್ಲ, ಏನು 5 ಜನ ಸಂತರಿಗೆ ಇಟ್ಕೊಳ್ಳಿ ಸದ್ಗುರು ಅಂತ. ಜ್ಞಾನದೇವ್, ನಾಮದೇವ್, ಏಕನಾಥ್, ತುಕಾರಾಮ್, ನ್ಯೂಳಬ ಮುಗಿತು ಪಂಚರತ್ನ ಸದ್ಗುರುಗಳ ಸ್ಥಾನದಲ್ಲಿರೋ ಸಂತರು. ಇವರ ಸಾಹಿತ್ಯ ಓದಿ ಚಿಂತನೆ ಮಾಡಿ ನಾವು ಉದ್ಧಾರ. आपण आपणिया माझी हसत ಧ್ವನಿತೆ ಬೋಲೆ ಪರಮಾರ್ಥ. ಗೂಢಾರ್ಥದಲ್ಲಿ ಹೇಳ್ಬಾರ್ದು, ಧ್ವನಿತೆ ಬೋಲೆ ಚೇತ ಬೋಧೇನ ಶಿಷ್ಯಾಚೆ ಚಿತ್ತನಿಗೆ ಏನು ಅರ್ಥ ಆಗಲ್ಲ ಅವನು ಹೇಳೋದು ಒಗಟ್ಟಿನಲ್ಲಿ. ಪಡೆ ದುಶ್ಚಿತ ತೇಟ, ಅದರಿಂದ ಅವರಲ್ಲ. ಐಸಾ ಜೋ ವರ್ತೆ ಬ್ರಹ್ಮಜ್ಞಾನಿ ಚಾಚಿ ಬ್ರಹ್ಮಸ್ಥಿತಿ ನ ಮನೆ ಜನಿ. ऐसे जो वर्ते ब्रह्मज्ञानी त्याची ब्रह्मस्थिती न मने जनी मा कोण जाईल भाव धरुनी ಬೋಧಾ ಲಾಗೋನಿ ತ್ಯಾಪಸೆ. ಅವನು ಸ್ವಯಂತಿಕ ಬ್ರಹ್ಮಾನಂದದಲ್ಲಿರ್ಬೋದು. ಧಾರೆ ಎರಿಯಕ್ಕೆ ಬರೋದಿಲ್ಲ ಅಂದರೆ ಅದೊಂದು ಡಬಲ್ ಗ್ಯಾಜೆಟ್ ಇರ್ಬೋದು. ಅದು ಇಲ್ಲ ಅಂದರೆ ಯಾರು ಉದ್ಧಾರ ಆಗ್ತಾರೆ? ಅವನ ಹತ್ರ ಹೋಗೋದು ಯಾಕೆ? ಏನರ್ಥ ಇದೆ? ಯಾಕೆ ಬ್ರಹ್ಮಸ್ಥಿತಿ ನಮನೆ ದನಿ, ಅವನ ಬ್ರಹ್ಮಸ್ಥಿತಿ ನಮಗೇನು ಉಪಯೋಗ ಆಗಲ್ಲ. ಮಾ ಕೋಣ ಜಾಯಿಲ್ಲ ಭಾವದ, ಅವ್ರಿಗೇನು ಭಾವಭಕ್ತಿಯಿಂದ ಯಾಕೆ ಶ್ರದ್ಧೆಯಿಂದ ಶರಣೋಗ್ತಿದ್ರು. ಬೋಧಾಲಾಗು ನೀತ್ಯಾಪ, ಅವನಿಂದ ನಿಮಗೆ ಯಾವ ಬೋಧೆ ಸಿಗೋದಿಲ್ಲ. ಹಗಲು ರಾತ್ರಿ ಜಗತ್ ಕಲ್ಯಾಣಕ್ಕಾಗಿ ಮತ್ತೆ ಮತ್ತೆ ಜನ್ಮ ತಗೋಬೇಕು. ನಾವು ಕೊಡೋ ಕಿರುಕುಳ ಎಲ್ಲ ಸಹಿಸ್ಕೋಬೇಕು, ಮತ್ತೆ ನಮ್ಮ ಉದ್ಧಾರದ ಚಿಂತನೆ ಮಾಡಬೇಕು. ಅಂಥವ್ರಿಗೆ ಸದ್ಗುರು ಸಂತ ಅನ್ಬೇಕು. ನಾವು ಕೊಡೋ ಕಿರುಕುಳ ಅಲ್ಲೇ ಸಹಿಸ್ಕೋಬೇಕು. ಜ್ಞಾಪಕ ಇಟ್ಕೊಳ್ಳಿ, ನಾವೇನು ಸಾಮಾನ್ಯರಲ್ಲ. ನಾವು ಏನೇನು ಮಾಡಿದ್ವಿ ಹಿಂದೆ ಪ್ರತಾಪ ಹೇಳೇನು, ವಿಷ ಹಾಕ್ಕೊಂಡಿದ್ದೀವಿ, ಅವರಿಗೆ ಚಿಲ್ಬೆಗೇರಿಸಿದ್ದೀವಿ, ಗುಂಡೆಗೆ ಬಂದಿದ್ದೀವಿ. ನಾವೇನು ಸಾಮಾನ್ಯರಲ್ಲ ಅವರಿಗೆಲ್ಲ. ನಮ್ಮ ಉದ್ಧಾರಕ್ಕೆ ಬರೋರಿಗೆಲ್ಲ ನಾವು ಚೆಕಿಂಗ್ ಮಾಡೋದು.
ನಮ್ಮ ಉದ್ಧಾರ ಅವ್ರು ನಮ್ಮ ಕಾಲಿಗೆ ಬಿದ್ದು ಹೇಳ್ತಾರೆ ಲಾಗುಣಿ ಅಪಾಯ ಅಂತ. ನಾನು ಹೇಳೋದಿಲ್ಲ ಅಂತ. ಈಗ ಒಂದೇ ಒಂದು ಪದ್ಯ ತಗೊಳ್ತೀನಿ, ಉಳಿದಿರೋ ಪದ್ಯ ನಾಳೆ. ಅತಾ ಸದ್ಗುರುಜಿ ಇಲ್ಲಿ ನಿಜ ಲಕ್ಷಣ ಹೇಳ್ತಾರೆ. ಇವೆಲ್ಲ ಢೋಂಗಿ ಸದ್ಗುರುಗಳ ಲಕ್ಷಣ ಹೇಳಿದ್ರು ಇಷ್ಟೊತ್ತು. ಇವತ್ತೆಲ್ಲ ಢೋಂಗಿ ಸದ್ಗುರುಗಳ ಲಕ್ಷಣ. ನಿಮ್ಮ ತಲೆ ಎಲ್ಲ ಬಹಳ ಬಿಸಿಯಾಗಿರ್ಬೋದು. ನಿಜ ಲಕ್ಷಣದ ಗುರು ಹೇಳೇ ಇರಲ್ಲಪ್ಪ ಇವನು ಅಂತ ಹೇಳ್ತೀನಿ. ನಮ್ಮದು ಸೀರಿಯಲ್ ಇದ್ದಂಗೆ ನಾಳೆಗೆ ಹಾಕ್ತೀವಿ. ಅತಾ ಸದ್ಗುರುಜಿ ನಾಳೆ ಹೇಳ್ತೀನಿ ಅನ್ನೋದೊಂದು ನಿಮಗೆ ಭರವಸೆಗೆ ಒಂದು ಮೂವಿ ತಗೊಳ್ತೀವಿ. ಅತ ಅಂದರೆ ಈಗಲ್ಲ, ನಾಳೆ 10 ಗಂಟೆಗೆ. ಅತ ಸದ್ಗುರುಜಿ ಜೇ ನಿಜ ಲಕ್ಷಣೆ ರಾಯ ಸಾಂಗೆ ಪರೀಕ್ಷೆ ರಾಜ. ನಾಳೆ 10 ಗಂಟೆಗೆ ಬೆಳಿಗ್ಗೆ ನಿಜ ಲಕ್ಷಣ ಹೇಳ್ತೀನಿ ಸದ್ಗುರುದು. ಜೇ ಐಕತಾ ಅಂತಃಕರಣೆ ಸುಖಿ ಹೋಣೆ ಸದ್ಭಾವೇ. ನಿಜವಾದ ಸದ್ಗುರು ಲಕ್ಷಣ ನೀವು ಕೇಳ್ತಾ ಹೋದರೆ ಆಗಲೇ ನಿನ್ನ ಹರುಷ ಉತ್ತತ್ತ ಆನಂದ ಸಂತೋಷ ಸಮಸ್ತ ದೈವಿ ಗುಣಗಳು ಜಾಗೃತ ಆಗ್ಬಿಟ್ಟು ನಿಮ್ಮ ಒಳಗಡೆ. ತರಿ ಜೋ ಕಾಯ ವಾಚ ಮನೆ ಅತಿ ಕೃಪಾಳು ದೀನಾಕಾರಣೆ ಜೋಡಿ ಶಿಷ್ಯಾಚಿ ಭವಬಂಧನೆ ಉಟವಿ ಠಾಣೆ ಅಹಂಕಾರಾಚಿ. ತ್ರಿಕರಣಪೂರ್ವಕವಾಗಿ ಕೃಪಾಳುಗಳು ದೀನ ಜನರ ಉದ್ಧಾರಕ್ಕಾಗಿ ಬಂದಿರೋ ಅವರು ಸದ್ಗುರುಗಳು ಸಂತರು. ಅತಿ ಕೃಪಾಳು, ಬರೇ ಕೃಪಾಳು ಅಲ್ಲ, ಅತಿ ಕೃಪಾಳು ದೀನಾಕಾರಣೆ ತೋಡಿ ಶಿಷ್ಯಾಚೆ ಭವ. ಶಿಷ್ಯನ ಭವಬಂಧನ ಬಿಡಿಸ್ತಾರೆ. ನಿಜವಾದ ಅಂಥ ನಿಜ ಸದ್ಗುರುವಿನ ಲಕ್ಷಣ ನಾಳೆಗೆ ಹಾಕೋಣ ಅಂತ ಹೇಳ್ತಾ, ನಿಮ್ಮ ನಾಳೆನು ಹೇಳುವಾಗ ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮ ಕಣ್ಣು ಮುಂದೆ ಅನಂತ ಮಹಾರಾಜರಿರ್ತಾರೆ. ಈ ನಿಜ ಸದ್ಗುರು ಲಕ್ಷಣಗಳೆಲ್ಲ ಹೇಗೆ ಅನಂತ ಮಹಾರಾಜರ ಕೆಲವು ಕಣದಲ್ಲಿ ಆ ಲಕ್ಷಣ ರಕ್ತಗತವಾಗಿದೆ ಅನ್ನೋದು ತುಲನಾತ್ಮಕವಾಗಿ ನಾಳೆ ಹೆಗಲ್ದು ಅವ್ರದ್ದು ಪುಣ್ಯತಿಥಿ. ಈ ಉಳಿದ ಭಾಗ ನಿಜ ಲಕ್ಷಣದ ಗುರುಗಳು ಬರೀ ಲಕ್ಷಣ ಹೇಳೋದಲ್ಲ, ಅಂಥವರ ಸಾನ್ನಿಧ್ಯದಲ್ಲಿ ಬಂದಿದ್ದೀವಿ ನಾವು ಅನ್ನೋದು ಆನಂದ ಪಡಿ. ಪುಂಡಲಿಕಾವರದೇ ಹರಿವಿಠ ಶ್ರೀ ಜ್ಞಾನದೇವ ತುಕ ಠಾಲ ವಿಠಾಲ. ಇದೆಯಾ ನಾಮ ಜಪ? ಇಲ್ಲ ಹಾಗೆ ಈಗ ನಾಮ ಜಪ ಇದೆ, ಅಲ್ಲಲ್ಲೇ ಕೂತ್ಕೊಳ್ಳಿ, ಯಾರು ಹೇಳ್ಬೇಡಿ. ತದನಂತರ ನಮ್ಮ ಗುರುಗಳಾದಂಥ ಬೊದ್ದೆ ಮಹಾರಾಜರು ಅವರ ಕೀರ್ತನೆ ಇರುತ್ತೆ. ಬಹುಶಃ ಕನ್ನಡದಲ್ಲಿ ಮಾಡ್ತಾರೆ ಅಂತ ಕಾಣುತ್ತೆ. ಒಂದು ಕನ್ನಡ ಇದೆ, ಮರಾಠಿನೂ ಇದೆ. ಅವ್ರದ್ದು ಕೀರ್ತನೆ ಇದೆ, ಅದಕ್ಕೆ ಭಾಗವಹಿಸಿ. ಆತ್ಮೀಯ ಸದ್ಭಕ್ತರೇ, ನಾವಿಷ್ಟು ಸಮಯ ಶ್ರೀ ನಾಮದೇವ್ ಮಹಾರಾಜ್ ಸ್ವಾಮಿ ಭಾರತೀ ಸ್ವಾಮೀಜಿಯವರಿಂದ ಅವರ ಪ್ರವಚನದ ಮೂಲಕ ಸದ್ಗುರುವಿನ ಲಕ್ಷಣಗಳು ಎಂಬ ಬಗ್ಗೆ ಬಹಳ ವಿಷಯ ನಾವು ತಿಳಿದುಕೊಂಡಿದ್ದೇವೆ. ಆದರೆ ಅವ್ರದ್ದೊಂದು ಕಳಕಳಿ ಇದೆ. ನಾನೇನು ಹೇಳಿಬಿಟ್ಟೆ, ನೀವು ಕೇಳಿಬಿಟ್ರಿ, ಮರೆಯದೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ಜೀವನ ಸಾರ್ಥಕತೆ ಮಾಡಿಕೊಂಡ್ರೆ ನಾನು ಹೇಳಿದ್ದಕ್ಕೂ ತಾವು ಕೇಳಿದ್ದಕ್ಕೂ ನನಗೆ ಬಹಳ ಸಂತೋಷವಾಗುತ್ತೆ, ಮನಸ್ಸಿಗೆ ಸಮಾಧಾನವಾಗುತ್ತೆ ಅಂತ ಅವರೊಂದು ಹೇಳಿದ್ದಾರೆ. ಆದರೆ ಇನ್ನು ಅದಕ್ಕೆಲ್ಲ ಗುರುಗಳ ಕೃಪಾಶೀರ್ವಾದ ನಮ್ಮ ಮೇಲೆ ಇದ್ದರೆ ಅದು ಸಾಧ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದನ್ನು ಗುರುಗಳು, ನಮ್ಮ ಸದ್ಗುರುಗಳು ನಮಗೆ ಅದನ್ನು ದಯಪಾಲಿಸಿ ನಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳೋಣ ಅವ್ರು ಹೇಳಿದ ವಿಷಯ ತಿಳ್ಕೊಂಡು ಅಂತ ನಾನು ಭಾವಿಸುತ್ತಾ ನನ್ನ ಮಾತು ಮುಗಿಸುತ್ತೇನೆ. ಸರಿಯಾ?
श्री श्री ರಾಮದೇವಾನಂದ ಭಾರತಿ ಸ್ವಾಮಿ ಪ್ರವಚನ ಕೇಳಿದಾರ. ಗುರು ಬಗ್ಗೆ ಅದ್ಭುತವಾಗಿ ಹೇಳಿದ್ದಾರೆ. ನಾಳೆ ಇನ್ನೂ ಸೀರಿಯಲ್ ಅಂತ ಬಿಟ್ಟು ನಾಳೆ ಸೀರಿಯಲ್ ನಾಳೆಗೋಸ್ಕರ ಹಾಕಿದ್ದಾರೆ. 9:30ರಿಂದ 10 ಅಥವಾ 10ರಿಂದ 10:30 ಮಾತಾಡೋದು ನಾಳೆ ವಿಷಯ ಇದೆ. ಮುಖ್ಯ ವಿಷಯ ಈಗ ತಿಳಿಸೋದು ಗುರುಗಳಾದಂಥ ಗುರುವರ್ಯ ಹರಿಭಕ್ತ ಪಾರಾಯಣ ಪ್ರಭಾಕರ್ ಬೋಧಲೆ ಮಹಾರಾಜರು ಆಗಮಿಸಿದ್ದಾರೆ. ಈಗ ಮುಂದಿನ ಕಾರ್ಯಕ್ರಮ ಕೀರ್ತನೆ ಕಾರ್ಯಕ್ರಮ ಪ್ರಭಾಕರ್ ಬೋಧಲೆ ಮಹಾರಾಜರಿಂದ ಇದೆ. ಎಲ್ಲರೂ ಶಿಸ್ತವಾಗಿ ಶಾಂತವಾಗಿ ಹೀಗೆ ಕೂತ್ಕೊಂಡು ಕೇಳಬೇಕಾಗಿ ವಿನಂತಿ. ನಾಳೆ ಸಹ ಅವ್ರದೇ ಕೀರ್ತನೆ 11ರಿಂದ 12 ಕಾಲವರೆಗೂ ನಾಳೆ ಅವ್ರದೇ ಕೀರ್ತನೆ ಇದೆ. ನಾಮದೇವ ಸ್ವಾಮಿ ಗುರುಗಳ ಆಶೀರ್ವಚನೆ ಮತ್ತು ಗುರುಗಳಾದಂಥ ಬೋಧಲೆ ಮಹಾರಾಜರಿಂದ ಕೀರ್ತನೆ ಇದು. ಹಾಗೆ ಸಂತರ್ಪಣೆ ನಾಳೆ ಈ ಪ್ರತಿಷ್ಠಾಪನಾ ಆದ ಕಾರಣ ಮತ್ತು ಶ್ರೀಮದ್ ಭಾಗವತ್ ಏಕಾದಿ ಭಾಗವತ್ ಎಲ್ಲ ಕಾರ್ಯಕ್ರಮಗಳು ನಡೆಯೋದ್ರಿಂದ ಮುಖ್ಯವಾಗಿ ನಗರ ಪ್ರದಕ್ಷಿಣೆ ಮಾಡಬೇಕಾಗಿದೆ. ಆದರೆ ಕೋವಿಡ್ ಸೆಕೆಂಡ್ ನಂಬರ್ 2ನೇ ನಂಬರ್ ಬಂದಿರೋದ್ರಿಂದ ನಮಗೆ ಗೌರ್ಮೆಂಟಿಂದ ಸಿಗ್ತೈತಿ ಸಿಗಲ್ಲ ಅನ್ನೋ ಒಂದಿಂದ 100,000 ಜನ ಇದ್ದರೆ ಮತ್ತೆ ನಮಗೆ ನಾಳೆ ದಿನ ತೊಂದರೆ ಆಗ್ಬೋದು ಅಂತ ಬಿಟ್ಟು ನಾವು ಅದನ್ನು ಬಿಟ್ಟಿದ್ದೀವಿ. ಮುಂದೆ ಇಲ್ಲೇ ನಾವು ನಗರ ಪ್ರದಕ್ಷಿಣೆ ನಾಳೆ 12:30 ಗಂಟೆಗೆ ನಮ್ಮ ನಗರ ಪ್ರದಕ್ಷಿಣೆ ಪ್ರಾಕಾರ ಉತ್ಸವ ಅದನ್ನು ಇಲ್ಲೇ ಮಾಡುತ್ತಿದ್ದೇವೆ. ತದನಂತರ ಒಂದು 5 ನಿಮಿಷ ಹುಡುಗರು ರಿಂಗಣ ಅಂತ ಮಾಡ್ತಾರಂತೆ. ಆಮೇಲೆ ಕಳಸ ಗಾಥಾ ಸ್ಥಾಪನೆ ಮತ್ತೆ ಪುನರ್ ಸ್ಥಾಪನೆ ವಿಷಯ ಅಭಂಗಗಳು ನೇಮದ ಅಭಂಗ ಹೇಳಿ 1-1:15 ಗಂಟೆ 1:30 ಒಳಗೆ ಆರತಿ ಮಾಡಬೇಕಂತ ಉದ್ದೇಶ ಇದೆ. ದಯವಿಟ್ಟು ಮುಂದಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಸರಿಯಾಗಿ ಸಹಕಾರ ಕೊಡಬೇಕು. ಪುಂಡಲಿ ಕವರದೇವ ಶ್ರೀ ಶ್ರೀ ಪಂಡರಿಚಾ ಪತಿತ ಪಾವನ ಏಕ ವಿಜ್ಞಾಪನ ಪಾಯಾಪಾಸಿ अनाथ जीवांचा तुकाच कैवारी ऐसे चराचरी वृदावळी आळिकर त्यांकडे अंतरीचे गुज आता तुझे राज तुझा देवा अनाथ जीवांच्या तुकाच कैवारी ऐसे चराचरी ब्रिदावळी आळिकर त्याचे करसी समाधान अभयाचे दान देवोनिया अनाथ जीवांच्या तुकाच कैवारी ऐसे चराचरी ब्रिदावळी तुका म्हणे तोची खेळडोई ढाई नसेल तो देही धीरमना अनाथ जीवांच्या तुकाच कैवारी चराचरी
राम कृष्ण हरि जय जय राम जय जय राम कृष्ण हरि 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 विठ्ठल 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 जय राम कृष्ण हरि जय जय राम कृष्ण हरि जय जय राम कृष्ण हरि जय जय राम कृष्ण हरि राम कृष्ण हरि जय जय राम कृष्ण हरि जय जय राम कृष्ण हरि जय जय राम कृष्ण हरि राम कृष्ण हरि जय जय राम कृष्ण हरि जय जय राम कृष्ण हरि जय जय राम कृष्ण हरि राम कृष्ण हरि जय जय राम कृष्ण हरि जय जय राम कृष्ण हरि जय जय राम कृष्ण हरि राम कृष्ण हरि जय जय राम कृष्ण हरि जय जय राम कृष्ण हरि जय जय राम कृष्ण हरि राम कृष्ण हरि जय जय राम कृष्ण हरि जय जय ನೋಡೆ ಇಲ್ಲಿ ಆರತಿ ಇದೆ ಅಂತ ನೋಡಿ ಎಲ್ಲ ಹೊಟ್ಟೆದ ಒಳಗಡೆ ಹೋಗಿ ಆರತಿ ಆದ್ಮೇಲೆ ಎಲ್ಲರೂ ಒಳಗಡೆ ಹೋಗಿ ಆನಂದ ಮಹಾರಾಜ ಆರತಿ ಭಾಗವಹಿಸ್ತಾರೆ.
एक दिवा लावा दिवा होता की कट्टे अका ते दिवा दिवा